ಕೂಡ ಸಮಯದ ಜೊತೆಗೆ ಮುಂದೆ ಹೋಗೋಣ. ನಾವೆಲ್ಲರೂ ಪ್ರಸಂಗಿ ಪುಸ್ತಕದ ಕಡೆಗೆ ಹೋಗೋಣ. ಪ್ರಸಂಗಿ, ದಯವಿಟ್ಟು ನಿಮ್ಮ ಸತ್ಯವೇದವನ್ನು ಪ್ರಸಂಗಿ ಪುಸ್ತಕ ಮೊದಲನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸುವುದಾದರೆ ದೇವರು ನಮಗೆ ಕೊಟ್ಟಂತ ಒಂದು ಅಮೂಲ್ಯವಾದಂಥ ಸಂಗತಿಯನ್ನು ನೋಡಿಕೊಂಡು ನಾವೆಲ್ಲರೂ ಕರ್ತನ ಮೇಜಿನಲ್ಲಿ ನಾವು ಕೈ ಹಾಕೋಣ. ಪ್ರಸಂಗಿ ಪುಸ್ತಕ ಮೊದಲನೇ ಅಧ್ಯಾಯ ಮೊದಲನೇ ವಚನ, ಎರಡನೇ ವಚನ, ಮೂರನೇ ವಚನ ಎಲ್ಲರೂ ಸೇರಿ ಓದ್ಕೊಳ್ಳೋಣ. ಎಲ್ಲರೂ ಕೂಡಿ ಈ ವಾಕ್ಯವನ್ನು ಓದ್ಕೊಳ್ಳೋಣ. ಸತ್ಯವೇದಂತರು ನಿಮ್ಮ ಭಾಷೆಯಲ್ಲಿ ಗಟ್ಟಿಯಾಗಿ ಸ್ಪಷ್ಟವಾಗಿ ಓದಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರೀತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಎಲ್ಲರೂ ಸೇರಿ ಓದೋಣ. ದಾವೀದನ ಮಗನು ಯೆರೂಸಲೇಮಿನಲ್ಲಿ ಆಳುವ ಅರಸನು ಆಗಿದ್ದ ಪ್ರಸಂಗಿಯ ಮಾತುಗಳು. ಪ್ರಸಂಗಿ ಹೀಗೆ ಹೇಳುತ್ತಾನೆ, ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಮನುಷ್ಯನು ಈ ಲೋಕದಲ್ಲಿ ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ಲಾಭ ಏನು? ದೇವರು ಈ ವಾಕ್ಯದಿಂದ ನಮ್ಮ ಜೊತೆ ಮಾತಾಡುವಂತೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ. ನೀವು ಕೂಡ ಪ್ರಾರ್ಥನೆ ಮಾಡ್ರಿ. ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಅಪ್ಪ, ಆರಾಧನೆಯಲ್ಲಿ ನೀವು ಮಹಿಮೆ ಹೊಂದಿದ್ದೀರಿ ದೇವ, ನಿಮಗೆ ಸ್ತೋತ್ರ. ಕರ್ತನೆ, ಬಹಳ ಪ್ರಾಮುಖ್ಯವಾದಂಥ ಅಮೂಲ್ಯವಾದಂಥ ಭಾಗಕ್ಕೆ ನಮ್ಮನ್ನು ತಂದಿದ್ದೀರಿ ದೇವ, ನಿಮಗೆ ಸ್ತೋತ್ರ. ಓದಲ್ಪಟ್ಟಂಥ ವಾಕ್ಯ ಭಾಗವನ್ನು ಮುರಿದು ನಮಗೆ ಹಂಚಿರಿ. ನಿಮ್ಮ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರಿಶೀಲಿಸಿಕೊಂಡು ನಮ್ಮ ಜೀವಿತವನ್ನು ಕ್ರಮಪಡಿಸಿಕೊಂಡು ಕರ್ತನೆ, ಹೌದು ಸ್ವಾಮಿ, ಯೋಗ್ಯವಾದ ರೀತಿಯಿಂದ ನಿನ್ನ ಮೇಜಿನಲ್ಲಿ ಕೈ ಹಾಕಿ ನಮ್ಮ ಜೀವಿತದಲ್ಲಿ ಮೇಲುಗಳನ್ನು, ಅದ್ಭುತಗಳನ್ನು, ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ನಮಗೆ ಸಹಾಯ ಮಾಡಿರಿ. ನಿಲ್ಲುವಂಥ ಬಲಹೀನ ದಾಸನನ್ನು ಕೂಡ ಜ್ಞಾಪಕ ಮಾಡಿಕೊಡ್ರಿ ದೇವರೇ. ಹೌದು ಸ್ವಾಮಿ, ನಿಷ್ಪ್ರಯೋಜಕನು, ಬಲಹೀನನು, ಬುದ್ಧಿಹೀನನು, ಮೂಗಿನಿಂದ ಶ್ವಾಸ ತೆಗೆದ್ರೆ ಮಣ್ಣಿಗೆ ಮಣ್ಣು, ಧೂಳಿಗೆ ಧೂಳು ಆಗಿ ಹೋಗುವಂತವನ ಪದ್ರೆ. ಹೌದು ಸ್ವಾಮಿ, ಇಂತಹ ಬಲಹೀನದ ನನ್ನನ್ನು ದೇವರೇ, ಹೌದು ಸ್ವಾಮಿ, ನಿಲ್ಲುವಂಥವನು, ಕಾಣುವಂಥವನು ಮನುಷ್ಯನೇ ಆದರೂ ಕೂಡ ಕಾಣದಿರುವಂಥ ಬಲವಾದಂಥ ನಿನ್ನ ಸ್ವರದಿಂದ ನಮ್ಮ ಜೊತೆ ಮಾತಾಡಿ ನಮ್ಮನ್ನು ಬರುವಿಕೆಗೆ ಸಿದ್ಧಪಡಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡ್ಕೊಳ್ತೀವಿಪ್ಪ ಸ್ವಾಮಿ. ಆಮೇನ್, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪ್ರೀತಿಯ ದೇವ ಜನರೇ, ನಾವೆಲ್ಲರೂ ಕಳೆದ ವಾರ ದಿಂದ ಒಂದು ವಿಷಯವನ್ನು ನಾವು ಧ್ಯಾನ ಮಾಡ್ತಾ ಬರ್ತಾ ಇದೀವಿ. ಪ್ರಸಂಗಿ ಹೇಳ್ತಾ ಇದ್ದಾನೆ ಇಲ್ಲಿ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂಬುದಾಗಿ ಪ್ರಸಂಗಿ ಹೇಳ್ತಾ ಇದ್ದಾನೆ. ಸೊ ಈ ಪ್ರಸಂಗಿ ಯಾರು ಎಂಬುದನ್ನು ನೋಡುತ್ತ ಸಂದರ್ಭದಲ್ಲಿ ದಾವೀದನ ಮಗನಾಗಿರುವಂತ ಜ್ಞಾನಿಯಾದಂಥ ಸೊಲೊಮೋನನು ಹೇಳಿದಂತ ಮಾತುಗಳು. ವ್ಯರ್ಥವು ವ್ಯರ್ಥ, ಸಮಸ್ತವು ವ್ಯರ್ಥ ಎಂಬುದಾಗಿ ಈ ಜ್ಞಾನಿ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ, ಯಾರಾದ್ರೂ ಒಬ್ಬ ಹುಚ್ಚು ಮನುಷ್ಯನ ಹೇಳ್ತಾ ಇದ್ದೇನೆ, ಬುದ್ಧಿಹೀನ ಹೇಳ್ತಾ ಇದ್ದೇನೆ ಅಂದ್ರೆ ಅದಕ್ಕೆ ಒಂದು ಅರ್ಥ ಇರ್ತದೆ. ಆದ್ರೆ ನಾವು ನೋಡ್ತಿದ್ದೀವಿ, ದೇವರಿಂದ ಜ್ಞಾನವನ್ನು ಪಡ್ಕೊಂಡಂತ ಈ ಮನುಷ್ಯನು, ದೇವರಿಂದ ಆಶೀರ್ವಾದವನ್ನು ಹೊಂದಿದಂತ ಈ ವ್ಯಕ್ತಿ ಕೊನೆಗೆ ತನ್ನ ಜೀವಿತದಲ್ಲಿ ಆತನು ಆಕಾಶದ ಕೆಳಗೆ ನಡೆಯುವಂತ ಪ್ರತಿಯೊಂದು ಕಾರ್ಯಗಳು, ಮನುಷ್ಯನು ಪಡುವಂತ ಎಲ್ಲಾ ಪ್ರಯಾಸವು ಅದು ವ್ಯರ್ಥವು, ವ್ಯರ್ಥವೇ ವ್ಯರ್ಥ, ಸಮಸ್ತವು ವ್ಯರ್ಥ ಎಂಬುದಾಗಿ ಆತನು ಹೇಳುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರೀತಿದವರ ಮಕ್ಕಳೇ, ಕಳೆದ ವಾರ ನಾವು ನೋಡಿದ್ದೇವೆ 5 ವ್ಯರ್ಥವಾದಂತಹ ಸಂಗತಿಗಳು ವಿಶ್ವಾಸಿ ಜೀವಿತದಲ್ಲಿ ಇರಲೇಬಾರದು ಎಂಬುದಾಗಿ ನಾವು ನೋಡಿದ್ದೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ಎಷ್ಟು ವ್ಯರ್ಥವಾದವುಗಳು? ವಿಶ್ವಾಸಿಯ ಜೀವಿತದಲ್ಲಿ ವ್ಯರ್ಥವಾದಂಥ ಸಂಗತಿಗಳು ಯಾವ ಇರಬಾರ್ದು ಎಂಬುದಾಗಿ ನಾವು ನೋಡಿದ್ದೇವೆ. ನಿಮ್ಮ ನೆನಪಿರೋದಾದ್ರೆ 5 ವ್ಯರ್ಥವಾದಂಥ ಸಂಗತಿಗಳು ವಿಶ್ವಾಸಗಳ ಜೀವಿತದಲ್ಲಿ ಯಾವ ಇರಬಾರ್ದ್ರಿ? ಮೊದಲನೇದು ಯಾವುದು? ಸದ್ಭಕ್ತನಾಗಿರುವಂತ ಯಾವನೇ ಆದರೂ ಸರಿ, ತನ್ನ ನಾಲಿಗೆಗೆ ಒಂದ್ ವೇಳೆ ಆತನ ಕಡಿವಾಣ ಹಾಕದಿದ್ರೆ ಆತನ ಭಕ್ತಿ ವ್ಯರ್ಥ. ಸೊ ಎರಡನೇದೇನ್ರಿ? ಎರಡನೇದು ವ್ಯರ್ಥ ಯಾವುದು? ಪ್ರೀತಿ ಇರಲಾರ್ದಂತ ತ್ಯಾಗ, ಪ್ರೀತಿ ಇಲ್ಲದಂತ ಸಮರ್ಪಣೆ, ಪ್ರೀತಿ ಇಲ್ಲದಂತ ಸೇವೆ, ಅದು ವ್ಯರ್ಥ. ಮತ್ತು ಮೂರನೇದು ವಾಸ್ತವಿಕತೆ ಇಲ್ಲದಂತ ಆರಾಧನೆ. ಆರಾಧನೆಯಲ್ಲಿ ಸತ್ಯ ಅಂತಕ್ಕಂಥದ್ದು ಇರಲಿಲ್ಲ ಅಂದ್ರೆ, ಆರಾಧನೆಯಲ್ಲಿ ವಾಸ್ತವಿಕತೆ ಅಂತಕ್ಕಂಥ ಇರಲಿಲ್ಲಪ್ಪ ಅಂತಂದ್ರೆ ಅದು ಆರಾಧನೆ ವ್ಯರ್ಥ ಎಂಬುದಾಗಿ ನಾವು ಮೂರನೇದಾಗಿ ನೋಡ್ತಾ ಬಂದೀವಿ. ನಾಲ್ಕನೇದಾಗಿ ಯಾವುದ್ರಿ? ಭಯಭಕ್ತಿ ಇಲ್ಲದಂತ ಅಂದ, ಭಯಭಕ್ತಿ ಇಲ್ಲದಂತ ಸೌಂದರ್ಯ, ಭಯಭಕ್ತಿ ಇಲ್ಲದಂತ ಎಲ್ಲವೂ ಕೂಡ ಏನದು? ವ್ಯರ್ಥ. ಇದು ಎಷ್ಟನೇದ್ರಿ? ನಾಲ್ಕನೇದು. ಐದನೇದು ಯಾವ್ದಪ್ಪ ಅಂತಂದ್ರೆ, ದೇವರು ಇರ್ಲಾರ್ದೆ ನಾವೇನಾದರೂ ಕಟ್ತಾ ಇದ್ದೀವಪ್ಪ ಅಂತಂದ್ರೆ, ಏನಾದರೂ ಕಾಯ್ತಾ ಇದ್ದೀವಪ್ಪ ಅಂತಂದ್ರೆ ಅದು ಕೂಡ ವ್ಯರ್ಥ ಎಂಬುದಾಗಿ ನಾವು ನೋಡ್ತೇವೆ. ಕಳೆದ ವಾರ ನಾವು 5 ವ್ಯರ್ಥವಾದಂಥ ಸಂಗತಿಗಳನ್ನು ನೋಡ್ತಾ ಬಂದಿದ್ದೇವೆ.
ಆದರೆ ಪ್ರಸಂಗಿ ಹೇಳ್ತಾ ಇದ್ದೇನೆ, ವ್ಯರ್ಥವೇ ವ್ಯರ್ಥ, ಸಮಸ್ತವು ವ್ಯರ್ಥ ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿ, ಇನ್ನೊಬ್ಬ ಜ್ಞಾನಿ ಇದೇ ಬೈಬಲ್ನಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಭಕ್ತನ ಹೇಳ್ತಾ ಇದ್ದೇನೆ, ಕ್ರಿಸ್ತನಲ್ಲಿ ಪಟ್ಟಂತ ಪ್ರಯಾಸ ಅದು ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ಆತನ ಹೇಳ್ತಾ ಇದ್ದೇನೆ ಅಂತ ಹೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಇಬ್ಬರು ವ್ಯಕ್ತಿಗಳು ಜ್ಞಾನಿಗಳೇ, ಇಬ್ಬರು ಪಂಡಿತರೇ. ಆದರೆ ಸಲ್ಮೋನನು ಹೇಳ್ತಾ ಇದ್ದೇನೆ ಸಮಸ್ತವು ವ್ಯರ್ಥ ಎಂಬುದಾಗಿ ಆತನ ಹೇಳ್ತಾ ಇದ್ದೇನೆ. ಆದರೆ ಅಪೊಸ್ತಲನಾದ ಪೌಲನು 1 ಕೊರಿಂಥಿ 15ನೇ ಅಧ್ಯಾಯ 58ನೇ ವಚನದಲ್ಲಿ ಕ್ರಿಸ್ತನಲ್ಲಿ ಪಟ್ಟಂತ ಪ್ರಯಾಸ ಅದು ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಅಪೊಸ್ತಲನಾದ ಪೌಲನು ಆತನು ಹೇಳ್ತಾ ಇದ್ದೇನೆ. ಹಾಗಾದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಸಲ್ಮೋನನು ಹೇಳಿರುವಂತ ಮಾತಿಗೂ ಈ ಒಂದು ಪೌಲನು ಹೇಳುವಂತ ಮಾತುಗಳಿಗೂ ವ್ಯತ್ಯಾಸ ಏನಪ್ಪಾ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ವಿಶ್ವಾಸಿ ತಿಳ್ಕೊಳ್ಬೇಕು. ಸಲ್ಮೋನನು ನಾವು ನೋಡ್ತಿದ್ದೇವೆ ಸಮಸ್ತವು ವ್ಯರ್ಥ ಎಂಬುದಾಗಿ ಆತನು ಹೇಳಿರುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಭೌತಿಕವಾದಂತ ಸೂರ್ಯನ ಕೆಳಗೆ ಭೂಮಿ ಮೇಲೆ ನಡೆಯುವಂತ ಕಾರ್ಯಗಳ ಕುರಿತು ಆತನು ಹೇಳಿದ್ದಾನಂತ ಹೇಳಿ. ಹಲ್ಲೆಲೂಯಾ. ಸಲ್ಮೋನನು ವ್ಯರ್ಥವಾದಂತ ಕಾರ್ಯಗಳು ಆತನು ಹೇಳಲಿಕ್ಕೆ ಬಹಳ ಪ್ರಾಮುಖ್ಯವಾದಂತ ಕಾರಣ ಏನಪ್ಪಾ ಅಂತಂದ್ರೆ, ಭೌತಿಕವಾದಂತ ಸೂರ್ಯನ ಕೆಳಗೆ ನಡೆಯುವಂತ ಭೂಮಿಯ ಮೇಲೆ ಮನುಷ್ಯನು ಮಾಡುವಂತ ಎಲ್ಲಾ ಪ್ರಯಾಸವು, ಎಲ್ಲ ಕೆಲಸಗಳು ಅವು ವ್ಯರ್ಥ ಎಂಬುದಾಗಿ ಆತನು ಹೇಳ್ತಾ ಇದ್ದೇನೆ. ಇದನ್ನು ಹೇಳಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಆತನು ಎಲ್ಲವನ್ನು ಮಾಡಿ ನೋಡಿ ಅನುಭವಿಸಿ ತಿಳ್ಕೊಂಡು ಇವು ವ್ಯರ್ಥವ ಅಂತ ಹೇಳತನ ಪ್ರಸಂಗಿ. ಅರ್ಥ ಆಯ್ತ್ರಿ? ಆತನು ತನ್ನ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಆತನ ಹೃದಯಕ್ಕೆ, ಆತನ ಕಣ್ಣಿಗೆ ಏನು ಬೇಕು ಅದು ಒಂದನ್ನು ಕೂಡ ಬಿಡ್ಲಾರ್ದಂಗೆ ಕೊಟ್ಟನಂತ್ರಿ. ಈ ಮಾತು ಆತನ ಹೇಳ್ಬೇಕಪ್ಪ ಅಂತಂದ್ರೆ, ಆತನ ಹೃದಯ ಏನ್ ಬಯಸ್ತದ ಅದೆಲ್ಲ ಹೃದಯ ಕೊಟ್ಟನಂತ. ಆತನ ಕಣ್ಣು ಏನು ಬಯಸ್ತದ ಆ ಕಣ್ಣಿಗೆ ಬೇಕಾಗಿರುವಂತ ಎಲ್ಲವನ್ನ ಆತನು ಒಪ್ಪಿಸಿದನಂತ. ಈ ಕಣ್ಣಿಗೆ, ಹೃದಯಕ್ಕೆ ಆತನು ಒಪ್ಪಿಸುವಂತ ಕೆಲಸದಲ್ಲಿ ಆತನು ನಿರತನಾಗಿ ಲೋಕದಲ್ಲಿ ಆತನು ಏನಾದರೂ ಪ್ರಯೋಜನ ಇದೆಯೇನೋ, ಏನಾದರೂ ವ್ಯರ್ಥವಾಗಲಾರದಂತ ಸಿಕ್ತವೆಂಬುದಾಗಿ ಆತನು ಪ್ರಯತ್ನ ಮಾಡಿ ನೋಡಿದಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಆತನ ದೃಷ್ಟಿಗೆ ಸಮಸ್ತವು ವ್ಯರ್ಥ ಎಂಬುದಾಗಿ ಆತನ ಜೀವಿತದಲ್ಲಿ ಆತನು ಹೇಳ್ತಾನೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಕಾರಣ ಏನಪ್ಪಾ ಅಂತಂದ್ರೆ, ಆತನು ಅನುಭವದಿಂದ ಅನುಭವಿಸಿ ಭೌತಿಕವಾದಂತಹ ಸೂರ್ಯನ ಕೆಳಗೆ ಮಾಡುವಂತ ಎಲ್ಲಾ ಪ್ರಯಾಸವು ವ್ಯರ್ಥ ಎಂಬುದಾಗಿ ಆತನು ಹೇಳ್ತಾ ಇದ್ದೇನೆ. ಆದ್ರೆ ಅಪೊಸ್ತಲನಾದ ಪೌಲನು 1 ಕೊರಿಂಥಿ 15ನೇ ಅಧ್ಯಾಯ 58ನೇ ವಚನದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನಲ್ಲಿ ಪಟ್ಟಂತ ಪ್ರಯಾಸ ಯಾವುದು ಕೂಡ ನಿಷ್ಫಲವಾಗುವುದಿಲ್ಲ, ಅದು ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ನೋಡ್ತೀವಿ. ಹಾಗಾದ್ರೆ ನನ್ನ ಪ್ರೀತಿ ದೇವಜನರೇ, ಎಷ್ಟು ಜನ ಸಿದ್ಧವಾಗಿದ್ದೀರಿ? ಇವತ್ತು ದೇವರು ಕನಿಷ್ಠ 6 ವ್ಯರ್ಥವಾಗದವುಗಳನ್ನ ಆತನು ನಮ್ಗೆ ಕೊಡ್ಲಿಕ್ಕಿದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಎಷ್ಟ್ರಿ? ಕನಿಷ್ಠ 6 ವ್ಯರ್ಥವಾಗದವುಗಳು ಭೂಮಿ ಮೇಲಿವೆ. ಆ ವ್ಯರ್ಥವಾಗದವುಗಳು ವಿಶ್ವಾಸಿಗಳ ಜೀವಿತದಲ್ಲಿ ಒಂದ್ ವೇಳೆ ಇಟ್ಕೊಂಡ್ರಪ್ಪ ಅಂತಂದ್ರೆ, ಆ ವ್ಯರ್ಥವಾಗದಂತ ಸಂಗತಿಗಳು ಪ್ರತಿ ವಿಶ್ವಾಸಿಯಲ್ಲಿ, ಪ್ರತಿ ಕ್ರೈಸ್ತನಲ್ಲಿ, ಪ್ರತಿ ದೇವರ ಮಗನಲ್ಲಿ, ಪ್ರತಿ ದೇವರ ಮಗಳಲ್ಲಿ ವ್ಯರ್ಥವಾಗದಂತ ಈ 6 ಸಂಗತಿಗಳು ಅವರು ಬಿಗಿಯಾಗಿ ಒಂದ್ ವೇಳೆ ಹಿಡಿದುಕೊಂಡ್ರಪ್ಪ ಅಂತಂದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಆಶೀರ್ವಾದಗಳ ಸುರಿಮಳೆ ಅವರು ಅನುಭವಿಸ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಾವು ನೋಡ್ತಿದ್ದೇವೆ, ಪ್ರಸಂಗಿ ಪುಸ್ತಕದಲ್ಲಿ ನೋಡ್ತೇವೆ ಸಮಸ್ತವು ವ್ಯರ್ಥ, ಸಮಸ್ತವು ವ್ಯರ್ಥ, ವ್ಯರ್ಥವೇ ವ್ಯರ್ಥ ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಇವತ್ತು ಅಪೊಸ್ತಲನಾದ ಪೌಲನು ಕ್ರಿಸ್ತನಲ್ಲಿ ಪಟ್ಟಂತ ಪ್ರಯಾಸ ಎಷ್ಟು ಮಾತ್ರಕ್ಕೂ ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಇಲ್ಲಿ ಕೂತಿರುವಂತ ಅನೇಕರ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಅನಿಸ್ತಾ ಇರಬಹುದು ಪ್ರಸಂಗಿಯಂತೆ, ದೇವರು ನಂಬಿ ನನಗೇನಾಯ್ತು, ದೇವರ ಮೇಲೆ ವಿಶ್ವಾಸ ಮಾಡಿ ನನಗೇನಾಯ್ತು, ದೇವರಿಗೆ ನಾನು ಭಕ್ತಿ ಮಾಡಿ ನನಗೆ ಏನು ಪ್ರಯೋಜನ ಆಯ್ತು, ಈ ಒಂದು ಕ್ರೈಸ್ತ ಜೀವಿತವನ್ನು ಅನುಸರಿಸಿ ನನ್ನ ಜೀವಿತದಲ್ಲಿ ಯಾವ ಮೇಲೆ ಬಂತು ಎಂಬುದಾಗಿ ನೀನು ಕೂಡ ಜ್ಞಾನಿಯಾಗಿರುವಂತ ಈ ಒಂದು ಪ್ರಸಂಗಿಯಂತೆ ನಿನ್ನ ಜೀವಿತದಲ್ಲಿ ಕೂಡ, ನನ್ನ ಜೀವಿತದಲ್ಲಿ ನಾನು ಇಲ್ಲಿ ತನಕ ಮಾಡಿರುವಂತ ಭಕ್ತಿ ಕಾರ್ಯಗಳನ್ನು ನೋಡಿದ್ರೆ, ನನ್ನ ಜೀವಿತದಲ್ಲಿ ಇಲ್ಲಿ ತನಕ ನಾನು ಮಾಡಿರುವಂತ ಒಳ್ಳೆ ಕಾರ್ಯಗಳನ್ನು ನೋಡಿದಾದ್ರೆ, ನನ್ನ ಜೀವಿತದಲ್ಲಿ ಇಲ್ಲಿ ತನಕ ನಾನು ಮಾಡಿರುವಂತ ಎಲ್ಲಾ ಉತ್ತಮವಾದಂತ ಕಾರ್ಯಗಳನ್ನು ಒಂದ್ ವೇಳೆ ಪರಿಶೀಲಿಸಿ ನನ್ನ ಭಕ್ತಿ ಜೀವಿತ, ನನ್ನ ಕುಟುಂಬ ಜೀವಿತ, ನನ್ನ ಆರಾಧನೆ ಜೀವಿತ, ನನ್ನ ಎಲ್ಲವನ್ನು ನಾನು ಒಂದ್ ವೇಳೆ ತಾಳೆ ಹಾಕಿ ನೋಡ್ದಪ್ಪ ಅಂತಂದ್ರೆ ನೀನು ಕೂಡ ನಿನಗೆ ಅನಿಸ್ತಾ ಇರ್ಬೋದು, ಇವತ್ತು ನಾನು ಕೂಡ ನನ್ನ ಜೀವಿತದಲ್ಲಿ ಸಮಸ್ತವು ವ್ಯರ್ಥ ಎಂಬುದಾಗಿ ನಿನ್ನ ಜೀವಿತದಲ್ಲಿ ಕೂಡ ನೀನು ಅನ್ಕೊಳ್ತಾ ಇರ್ಬೋದು. ಆದ್ರೆ ದೇವರಿವತ್ತು ನಿನಗೊಂದು ಶುಭವಾರ್ತೆಯನ್ನು ಹೇಳ್ತಾ ಇದ್ದೇನೆ, ದೇವರಿವತ್ತು ನಿನಗೆ ಸಂತೋಷದ ಒಂದು ಶುಭ ಸಂದೇಶವನ್ನು ಆತನ ಹೇಳ್ತಾ ಇದ್ದೇನೆ. ನನ್ನ ಪ್ರೀತಿಯ ತಮ್ಮ, ಪ್ರೀತಿಯ ತಂಗಿ, ಭೂಮಿ ಮೇಲೆ ಒಂದು ಸೂರ್ಯನ ಕೆಳಗೆ ನಡೆಯುವಂತ ಕಾರ್ಯಗಳು ವ್ಯರ್ಥವಾಗಿರ್ಬೋದು, ಆದ್ರೆ
ನಾವು ನೋಡ್ತಿದ್ದೀವಿ ಯಾವ ಕಾರ್ಯಗಳು ವ್ಯರ್ಥ ಎಂಬುದಾಗಿ ನೋಡ್ತಾ ಸಂದ್ಲಿ, ದೇವರು ಇಲ್ಲದಂತೆ ಮಾಡುವಂತ ಕಾರ್ಯಗಳು, ದೇವರನ್ನು ಬಿಟ್ಟು ಮಾಡುವಂತ ಕಾರ್ಯಗಳು ಅವು ಸಮಸ್ತವು ವ್ಯರ್ಥ. ಆದ್ರೆ ನಾವು ನೋಡ್ತೇವೆ ನೀತಿ ಸೂರ್ಯನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ನೀನು ಮಾಡುವಂತ ಕಾರ್ಯಗಳು, ನೀತಿ ಸೂರ್ಯನ ಒಳಗಡೆ ನೀತಿ ಸೂರ್ಯನ ಮೂಲಕವಾಗಿ ಜರುಗುವಂತ ಪ್ರತಿಯೊಂದು ಕಾರ್ಯಗಳು ಅವು ಆಶೀರ್ವಾದಕರವಾಗಿರ್ತವೆ, ಅವು ಪ್ರಯೋಜನಕರವಾಗಿರ್ತವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೋಸ್ಕರ ಅಪೊಸ್ತಲ ಪೌಲನು ಆತನು ಎಣಿಸಿಕೊಂಡು, ಈ ಸೊಲೊಮೋನನು ಅನುಭವದಿಂದ ಅನುಭವಿಸಿ ಹೇಳ್ತಾ ಇದ್ದೇನೆ, ಆದರೆ ಅಪೊಸ್ತಲ ಪೌಲನು ನಾವು ನೋಡ್ತಾ ಇದ್ದೇವೆ ಎಣಿಸಿಕೊಂಡು ಆತನು ದೇವರಲ್ಲಿ ನಾವು ನೋಡ್ತೇವೆ ವ್ಯರ್ಥವಾದವಾಗದಂತವುಗಳು 5 ಸಂಗತಿ ಇವೆ ಎಂಬುದಾಗಿ ಆತನು ಹೇಳ್ತಾ ಇದ್ದೇನೆ. ಹಾಗಾದ್ರೆ ಬೇಗನೆ ನಾವೆಲ್ಲರೂ ಕೂಡ ವ್ಯರ್ಥವಾದವುಗಳು ನನಗೆ ಬೇಕು, ವ್ಯರ್ಥವಾಗದಂತ ಸಂಗತಿಗಳು ನನ್ನಲ್ಲಿರಬೇಕು, ಈ ವ್ಯರ್ಥವಾದವುಗಳು ನನ್ನ ಜೀವಿತದಲ್ಲಿ, ನನ್ನ ಬದುಕಿನಲ್ಲಿ, ನನ್ನ ಕುಟುಂಬದಲ್ಲಿ ಇರಬೇಕು ಎಂಬುದಾಗಿ ನೀವೊಂದು ವೇಳೆ ಆಸೆ ಪಡ್ತಾರೋದಾದ್ರೆ ಇಲ್ಲಿ ಹೇಳುವಂತ ಮಾತುಗಳು ಸ್ವಲ್ಪ ಜಾಗ್ರತೆಯಿಂದ ನೀವು ಕೇಳಿದ್ರಪ್ಪ ಅಂತಂದ್ರೆ, ಇಲ್ಲಿ ಹೇಳುವಂತ ಮಾತುಗಳು ಈ ವ್ಯರ್ಥವಾಗದಂತ ಸಂಗತಿಗಳು ನೀವು ನಿಮ್ಮ ಹೃದಯದಲ್ಲಿ ನಿಧಿಯಂತೆ ಒಂದ್ ವೇಳೆ ನೀವು ಬಚ್ಚಿಟ್ಕೊಂಡ್ರಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಹೊಸ ಚಿಗುರು, ಹೊಸ ನಿರುತ್ಸಾಹ ಹೋಗಿ ಹೊಸ ಒಂದು ನಿರೀಕ್ಷೆ ಅಂತಕ್ಕಂಥದ್ದು, ಹೋಪ್ ಅಂತಕ್ಕಂಥದ್ದು ನಿಮ್ಮ ಜೀವಿತದಲ್ಲಿ ಹೆಚ್ಚಾಗ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೆ ಹೇಳುವಂತ ಮಾತುಗಳು ಸ್ವಲ್ಪ ಜಾಗ್ರತೆಯಿಂದ ಕೇಳ್ರಿ. ಬನ್ನಿ ನಾವು ವ್ಯರ್ಥವಾಗದವುಗಳು ಯಾವುವು ಎಂಬುದಾಗಿ ನಾವು ನೋಡೋದ ಸಂದರ್ಭದಲ್ಲಿ 6 ವ್ಯರ್ಥವಾಗದಂತ ಕಾರ್ಯಗಳಿವೆ, 6 ಪ್ರಯೋಜನವುಳ್ಳಂತ ಕಾರ್ಯಗಳಿವೆ, ಅವು ದೇವರಲ್ಲಿವೆ. ಅದಕ್ಕೋಸ್ಕರ ಅವುಗಳನ್ನು ಒಂದೊಂದಾಗಿ ನಾವು ಓದ್ತಾ ನಾವು ಮುಂದೆ ಹೋಗೋಣ. ಬನ್ನಿ, ಯಾರಾದರೂ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನ ಯಾರಾದರೂ ದಯಮಾಡಿ ಓದ್ತೀರಾ? ಮೈಕ್ ಇದ್ದಂಥವ್ರು ಸ್ಪಷ್ಟವಾಗಿ ಗಟ್ಟಿಯಾಗಿ ಬೇಗನೆ ಫಾಸ್ಟ್ ಆಗಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನ ದಯವಿಟ್ಟು ಯಾರಾದರೂ ಒಬ್ಬರು ಓದ್ರಿ. ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ, ನಿನ್ನ ಏಕಾಂತವಾದಂತ ಕೋಣೆ ಒಳಗಡೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವಂತ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ನನ್ನ ಕಡೆಗೆ ನೋಡ್ತೀರಾ? ಎಲ್ಲರೂ ನಿಮ್ಮ ಸತ್ಯವೇದನ್ನು ಮುಡಿಯಲ್ಲಿ ಇಟ್ಕೊಂಡು ಎಲ್ಲರೂ ನನ್ನ ಕಡೆಗೆ ನೋಡ್ರಿ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಕಳೆದ ವಾರ ನಾವು ನೋಡಿದ್ದೇವೆ ವ್ಯರ್ಥವಾದಂಥವುಗಳು 5 ನೋಡಿದ್ದೇವೆ. ಆದ್ರೆ ಇವತ್ತು ವ್ಯರ್ಥವಾಗದಂಥವುಗಳು 6 ಇವತ್ತು ನಮ್ಮ ಜೀವಿತದಲ್ಲಿ ದೇವರು ಕೊಡ್ಲಿಕ್ಕಿದ್ದಾನೆ. ನಾವು ನೋಡ್ತೇವೆ ಮೊಟ್ಟ ಮೊದಲನೇದಾಗಿ ನಮ್ಮ ಜೀವಿತದಲ್ಲಿ ಕ್ರಿಸ್ತನಲ್ಲಿ ಪಟ್ಟಂತ ಪ್ರಯಾಸ ಯಾವುದು ಕೂಡ ವ್ಯರ್ಥವಾಗುವುದಿಲ್ಲ. ನಮಗೆ ನೋಡ್ತೀವಿ ಮೊಟ್ಟ ಮೊದಲನೇದಾಗಿ ನಮ್ಮ ಜೀವಿತದಲ್ಲಿ ಯಾವುದು ವ್ಯರ್ಥ ಆಗುದಿಲ್ಲಪ್ಪ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ವಿಶ್ವಾಸ ಜೀವಿತದಲ್ಲಿ ಯಾವುದು ವ್ಯರ್ಥವಲ್ಲ ಎಂಬುದು ನೋಡುತ್ತದೆ. ಮೊಟ್ಟ ಮೊದಲನೇ ಸಂಗತಿ ಯಾವುದಪ್ಪ ಅಂತಂದ್ರೆ, ನೀನು ಮಾಡುವಂತ ಪ್ರಾರ್ಥನೆ ಅದು ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನದಲ್ಲಿ ಅಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೀನು ಒಬ್ಬನೇ ನಿನ್ನ ಬಾಗಿಲನ್ನು ಮುಚ್ಚಿಕೊಂಡು ನಿನ್ನ ಹೃದಯದಲ್ಲಿ ನಡೆಯುವಂಥದ್ದನ್ನು, ನಿನ್ನ ಜೀವಿತದಲ್ಲಿ ನಡೆಯುವಂಥದ್ದನ್ನು, ನಿನ್ನ ಬದುಕಿನಲ್ಲಿ ನಡೆಯುವಂತ ಎಲ್ಲಾ ಸಂಗತಿಗಳಿಗೋಸ್ಕರವಾಗಿ ನೀನು ಒಂದು ವೇಳೆ ನೀನು ಒಬ್ಬನೇ ಹೋಗಿ ನಿನ್ನ ಅಂತರಂಗದಲ್ಲಿ ನಡೆಯುವಂತ ಪ್ರತಿಯೊಂದು ಕಾರ್ಯಗಳನ್ನು ಗಮನಿಸುವಂತ ದೇವರಿಗೆ ನೀನು ಪ್ರಾರ್ಥನೆ ಒಂದು ವೇಳೆ ಮಾಡ್ತಾ ಇದ್ದಪ್ಪ ಅಂತಂದ್ರೆ, ನೀನು ಮಾಡುವಂತ ಪ್ರಾರ್ಥನೆ ಯಾವತ್ತೂ ಕೂಡ ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ಇವತ್ತು ನೀನು ಅನ್ಕೊಂಡಿರ್ಬೋದು, ನಾನು ಅನೇಕ ಪ್ರಾರ್ಥನೆಗಳನ್ನು ಮಾಡಿದ್ದೇನೆ, ನಾನು ಅನೇಕ ಸಲ ಪ್ರಾರ್ಥಿಸಿದ್ದೇನೆ, ನಾನು ಅನೇಕ ಸಲ ಪ್ರಾರ್ಥನೆ ಮಾಡಿ ನಾನು ಸೋತು ಹೋಗಿದ್ದೇನೆ ಎಂಬುದಾಗಿ ನಿನ್ನ ಜೀವಿತದಲ್ಲಿ ಅನ್ಕೊಳ್ತಾ ಇರ್ಬೋದು. ಆದ್ರೆ ದೇವರ ವಾಕ್ಯದಲ್ಲಿ ನಿನ್ನನ್ನು ಪ್ರೋತ್ಸಾಹ ಪಡಿಸಲು, ನಾನು ಒಬ್ಬ ದೇವರ ಸೇವಕನಾಗಿ ನಿನ್ನನ್ನು ಉತ್ತೇಜಿಸಲು ನಾನಿವತ್ತು ನಿನಗೆ ಹೇಳುವಂತ ಒಂದು ಅಮೂಲ್ಯವಾದಂತ ಮಾತೇನಪ್ಪ ಅಂತಂದ್ರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಪ್ರಾರ್ಥನೆಗೆ ನಾವು ನೋಡ್ತೇವೆ ಪ್ರತಿಫಲ ಕೊಡುವಂತ ದೇವರಾಗಿದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸತ್ಯವೇದವನ್ನು ತಿರುಗಿಸಿ, ಸತ್ಯವೇದವನ್ನು ಪುಟ ತಿರುಗಿಸಿ, ನೀವು ಅದು ಒಂದು ಚಿನ್ನದ ಒಂದು ಗಣಿ ಇದ್ದಂತೆ, ಅದು ಆಳವಾದಂತ ರಹಸ್ಯದ ಗಣಿ ಇದ್ದಂತೆ, ಅನೇಕ ಸತ್ಯವೇದದಲ್ಲಿ ಭಕ್ತರ ಜೀವಿತವನ್ನು ನೀನು ಧ್ಯಾನ ಮಾಡು, ಓದು. ನೀನು ಸತ್ಯವೇದವನ್ನು ಓದುವುದಾದ್ರೆ, ಭಕ್ತರ ಜೀವಿತವನ್ನು ಓದುವುದಾದ್ರೆ, ಅವರ ಜೀವಿತದಲ್ಲಿ ಹೇಗೆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆಗೆ ಉತ್ತರವನ್ನು ಪಡೆದುಕೊಂಡ್ರೆ ಎಂಬುದಾಗಿ ಸತ್ಯವೇದದಲ್ಲಿ ನೀನು ನೋಡಬಹುದು. ಮೊಟ್ಟ ಮೊದಲನೇದಾಗಿ ನಾವು ನೋಡ್ತೇವೆ ದೇವರಲ್ಲಿ ಮಾಡಿರುವಂತಹ ಪ್ರಾರ್ಥನೆ ಅದು ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ದೇವರು ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 7ನೇ ವಚನದಲ್ಲಿ ಒಬ್ಬ ಬಡ ವಿಧವೆ ಇರ್ತಾಳೆ, ಅನ್ಯಾಯಗಾರನಂತ ನ್ಯಾಯಾಧಿಪತಿ ಇರ್ತಾನೆ. ಅದನ್ನ ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ನೋಡ್ತೇವೆ ಅನ್ಯಾಯಗಾರನಂತ ನ್ಯಾಯಾಧಿಪತಿ ಹತ್ರ ಆಕೆ ಪ್ರತಿದಿನ ಹೋಗ್ತಾಳೆ, ಆಕೆ ಪ್ರತಿದಿನ ಹೋಗ್ತಾಳೆ, ಆಕೆ ಪ್ರತಿದಿನ ಹೋಗ್ತಾಳೆ, ಪ್ರತಿದಿನ ಹೋಗ್ತಾಳೆ, ಪ್ರತಿದಿನ ಹೋಗ್ತಾಳೆ. ಒಂದು ದಿನ ಕೂಡ ಆಕೆ ಮಿಸ್ ಮಾಡಂಗಿಲ್ಲ ಅಂತ ಹೇಳಿದ್ರೆ ಆತನ ಹತ್ರ ನ್ಯಾಯ ಕೇಳೋದಕ್ಕೋಸ್ಕರವಾಗಿ. ಹಲ್ಲೆಲೂಯಾ.
ತಮ್ಮ ತಂಗಿ, ನಮ್ಮ ಪ್ರಾರ್ಥನೆ ಜೀವಿತ ಆಗಿದೆಯಾ? ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ನಮ್ಮ ಪ್ರಾರ್ಥನೆ ಹೇಗಿದೆಯಪ್ಪ ಅಂತಂದ್ರೆ, ಇವತ್ತು ನಾವು ಮಾಡುವಂತ ಪ್ರಾರ್ಥನೆ ಹೇಗಿದೆಯಪ್ಪ ಅಂತಂದ್ರೆ, ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಇವತ್ತು ಯೇಸು ಕ್ರಿಸ್ತನನ್ನು, ದೇವರನ್ನು ಟ್ರಾಫಿಕ್ ಪೊಲೀಸ್ ಮಾಡಿಬಿಟ್ಟಿದ್ದೇವೆ ಅನೇಕ ಕ್ರೈಸ್ತರು. ಬೆಳಗ್ಗೆ ಎದ್ದ ತಕ್ಷಣ, ದೇವರೇ ಇವತ್ತು ನಾನು ಸಿದ್ಧವಾಗಿದ್ದೀನಿ, ಇವತ್ತು ಡ್ಯೂಟಿಗೆ ಹೋಗ್ತಾ ಇದ್ದೀನಿ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಟ್ರಾಫಿಕ್ ಪೊಲೀಸ್ ಅಂತೆ ನನ್ನನ್ನು ಕಾಪಾಡ, ಆಕ್ಸಿಡೆಂಟ್ ಆಗದಂತೆ. ಅನೇಕ ಕ್ರೈಸ್ತರು, ಅನೇಕ ವಿಶ್ವಾಸಿ ಮಕ್ಕಳು, ಅನೇಕರು ದೇವರನ್ನು ಏನ್ ಮಾಡಿದಾರಪ್ಪ ಅಂತಂದ್ರೆ ಟ್ರಾಫಿಕ್ ಪೊಲೀಸ್ ಮಾಡಿಬಿಟ್ಟಿದ್ದಾರೆ. ಆಯ್ತಾ, ಎಲ್ಲ ಮುಗಿತಾ, ಕೆಲಸ ಆಯ್ತು, ಉದ್ಯೋಗ ಆಯ್ತು, ವ್ಯಾಪಾರ ಆಯ್ತು, ಎಲ್ಲ ಮುಗಿಸ್ಕೊಂಡು ರಾತ್ರಿ ಬಂದು ಮನೆಗೆ ಬಂದ ಮೇಲೆ ಊಟ ಮಾಡಬೇಕಲ್ಲ, ಪ್ಲೇಟಲ್ಲಿ ಬಿಸಿ ಬಿಸಿ ಹೊಗೆ ಆರ್ತಾ ಇರ್ತದೆ, ಸ್ಮೆಲ್ ಬರ್ತಾ ಇರ್ತದೆ. ಇನ್ನೇನ್ ಪ್ರಾರ್ಥನೆ ಮಾಡ್ಕೊಳ್ಳಕ್ಕೂ ತಡ್ಕೊಳಕ್ ಆಗಿಲ್ಲ. ಪ್ರಾರ್ಥನೆ ಮಾಡೋಷ್ಟು ಪೇಷನ್ಸ್ ಇರಂಗಿಲ್ಲ ಕೆಲವೊಬ್ಬರಿಗೆ, ತಿನ್ನೋದೇ ತಿನ್ನೋದು. ಅಂತ ಸಂದರ್ಭದಲ್ಲಿ ಪ್ರಾರ್ಥನೆ ಹೇಗಿರ್ತಂದ್ರೆ, ದೇವಾ ನಿನಗೆ ಸ್ತೋತ್ರ, ನನಗೆ ಆತ್ರ. ದೇವರೇ ನಿನಗೆ ಸ್ತೋತ್ರ, ನನಗೆ ಆತ್ರ. ಗಪ್ಪ 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 ತಿನ್ನೋದು. ಇದು ಊಟ ಮಾಡುವಾಗ ಮಾಡುವಂತ ಪ್ರಾರ್ಥನೆ. ಅದೆಲ್ಲ ಆಯ್ತಾ, ಅದಾದ ಮೇಲೆ ರಾತ್ರಿ ಮಲಗಬೇಕಲ್ಲ, ರಾತ್ರಿ ಹಾಸಿಗೆಲ್ ಹೋಗ್ಬೇಕಲ್ಲ. ನಾಳೆ ರಾತ್ರಿ ಮಲಗದಾಗ ಹಾರ್ಟ್ ಅಟ್ಯಾಕ್ ಆಯ್ತಪ್ಪ ಅಂತಂದ್ರೆ, ರಾತ್ರಿ ಮಲಗದಾಗ ಏನಾರ ಆಯ್ತಪ್ಪ ಅಂತಂದ್ರೆ ಇನ್ನೇನು ಒಬ್ಬ ವಾಚ್ಮೆನ್ ಬೇಕಲ್ಲ. ದೇವ್ರೇ ದಿನ ಎಲ್ಲ ಕಾಪಾಡಿದ್ದೀರಿ, ನೀನು ಕರುಣಾಮಯನು, ದಯಾಸಾಗರನು, ನೀನು ಕಾಪಾಡುವಂತವನು, ನೀನು ಇಸ್ರಾಯೇಲರನ್ನು ಕಾಯುವಂತ ದೇವರು. ನಿದ್ರಿಸುವುದಿಲ್ಲ, ತೂಕೊಡಿಸುವುದಿಲ್ಲ. ಇವತ್ತು ನಾನು ನಿದ್ರಿ ಮಾಡ್ತೀನಿ, ನೀ ನನಗೆ ಕಾಯಿ. ಹಗಲತ್ತ ಪೊಲೀಸ್, ರಾತ್ರಿ ವಾಚ್ಮ್ಯಾನ್ ಮಾಡ್ಬಿಟ್ರು ದೇವರಿಗೆ. ಹೌದಾ? ಹೌದಲ್ಲ? ನಮ್ಮ ಪ್ರಾರ್ಥನೆಗಳು ಹೆಂಗೆ ಇರ್ತವೆ. ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಇವತ್ತು ಕ್ರಿಸ್ತನಲ್ಲಿ ಪಟ್ಟಂತ ಪ್ರಯಾಸ, ಕ್ರಿಸ್ತನಲ್ಲಿ ನೀನು ಮಾಡುವಂತ ಯಾವುದೇ ಕಾರ್ಯ ಅದು ವ್ಯರ್ಥವಾಗದಿಲ್ಲ ಎಂಬುದಾಗಿ ಹೇಳಿ ದೇವರು ಹೇಳುವಂತ ಸಂದರ್ಭದಲ್ಲಿ, ಮೊಟ್ಟ ಮೊದಲನೇದಾಗಿ ಯಾವುದು ನಿನ್ನ ಜೀವಿತದಲ್ಲಿ ವ್ಯರ್ಥವಾಗುದಿಲ್ಲ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ, ಮೊಟ್ಟ ಮೊದಲನೇದಾಗಿ ನೀನು ಮಾಡುವಂತ ಪ್ರಾರ್ಥನೆ ಅದು ವ್ಯರ್ಥವಾಗುದಿಲ್ಲ ಎಂಬುದಾಗಿ ದೇವರು ವಾಕ್ಯ ನೋಡ್ತೇವೆ. ಸತ್ಯವೇದದಲ್ಲಿ ಬಡ ವಿಧವೆ ನೋಡ್ತೇವೆ, ಆಕೆ ನಾವು ನೋಡ್ತೇವೆ ಬೇಸರಗೊಳ್ಳದೆ ಆಕೆ ಏನ್ ಮಾಡಿದಳು ಅಂದ್ರೆ ಅನ್ಯಾಯಗಾರನ ಹತ್ರ ಆಕೆ ಹೋದಳು. ಅಲ್ಲಿ ದೇವರು ಹೇಳ್ತಾನೆ ಲೂಕ 18:7 ಅನ್ಯಾಯಗಾರನಂತ ನ್ಯಾಯಾಧಿಪತಿಯ ನ್ಯಾಯ ತೀರಿಸಲು ಮುಂದಾದನು ಆಕೆ ಒಂದು ಕಿರುಕುಳ ನೋಡಿ. ಆದ್ರೆ ನಾನಾದರೂ ನಿಮ್ಮ ತಂದೆಯಾಗಿದ್ದೀನಿ, ನಾನಾದರೂ ನಿಮ್ಮ ದೇವರಾಗಿದ್ದೀನಿ, ನಾನಾದರೂ ನಿಮ್ಮ ಸೃಷ್ಟಿಕರ್ತನಾಗಿದ್ದೀನಿ, ನಾನು ನಿಮಗೆ ಯಾವತ್ತೂ ಕೂಡ ಒಳ್ಳೆಯದನ್ನೇ ಕೊಡುವಂತವನಾಗಿದ್ದೇನೆ. ನಾನು ತಡ ಮಾಡಿದ್ರು ಕೂಡ ನಿಮ್ಮ ನ್ಯಾಯವನ್ನು ನಾನು ತೀರಿಸುವಂತ ದೇವರಾಗಿದ್ದೇನೆ ಎಂಬುದಾಗಿ ನಾನು ಆರಾಧಿಸುವಂತ ದೇವರು ಸತ್ಯವೇದದಲ್ಲಿ ಆತನು ಗಂಟಾ ಘೋಷವಾಗಿ ಆತನು ಮಾತು ಕೊಡುವಂತ ದೇವರಾಗಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಸತ್ಯವೇದದಲ್ಲಿ ಅನೇಕರ ಜೀವಿತ ಧ್ಯಾನ ಮಾಡಿ ನೋಡ್ರಿ. ಅನೇಕರು ಪ್ರಾರ್ಥನೆ ಮಾಡಿದ್ರು. ನಾವು ನೋಡ್ತೇವೆ ಜಕರಿಯ ಎಲಿಜಬೆತ್ ಪ್ರಾರ್ಥನೆ ಮಾಡಿದ್ರು ಒಂದು ಮಗುವಿಗಾಗಿ. ಪ್ರಾರ್ಥನೆ ಮಾಡಿ 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 ಕೊನೆಗೆ ಪ್ರಾರ್ಥನೆ ಮಾಡೋದನ್ನು ಬಿಟ್ಟರು. ನಮಗೆ ಮಗು ಬೇಡ, ದೇವರು ನಮಗೆ ಕೊಡ್ಲಿಕ್ಕಿಲ್ಲ, ನಾವು ದೇವರು ಕೊಟ್ಟಂತ ಯಾಜಕ ಉದ್ಯೋಗವನ್ನು, ದೇವರು ಕೊಟ್ಟಂತ ಸೇವೆಯನ್ನು ಯಥಾರ್ಥವಂತ ಹೃದಯದಿಂದ ನಾವು ಮಾಡಿಕೊಂಡು ಹೋಗೋಣ ಎಂಬುದಾಗಿ ಎಲಿಜಬೆತ್ ಜಕರಿಯ ಪ್ರಾರ್ಥನೆ ಮಾಡಿ ಮಗುವಾಗಿ ಪ್ರಾರ್ಥನೆ ಮಾಡಿ ಬಿಟ್ಬಿಟ್ಟು ಅವರು ದೇವರ ಸೇವೆಯನ್ನು ಯಥಾರ್ಥವಾಗಿ ಮಾಡ್ತಾ ಹೋದ್ರು. ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಅವರ ಚರಿತ್ರೆ ನೋಡುವಂತ ಸಂದರ್ಭದಲ್ಲಿ, ಅವರ ಒಂದು ಇತಿಹಾಸ ನೋಡುವಂತ ಸಂದರ್ಭದಲ್ಲಿ, ಯಾವಾಗ ಜಕರಿಯ ಸರದಿ ಬರ್ತದೋ ಆತನು ಒಳಗಡೆ ಗರ್ಭಗುಡಿಯಲ್ಲಿ ಹೋಗ್ತಾನೋ ದೇವರು ಆತನಿಗೆ ದರ್ಶನ ಕೊಡ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಅದ್ಭುತವಾದಂತ ಒಬ್ಬ ಸುಂದರವಾದಂತ ಒಬ್ಬ ಗಂಡು ಮಗನು ನಿನಗೆ ಹುಟ್ಲಿಕ್ಕೆ ಇದ್ದಾನೆ, ಆತನು ಎಲ್ಲಾ ಮನುಷ್ಯರಲ್ಲಿ ಆತನು ದೊಡ್ಡವನೆಂಬುದಾಗಿ ಆತನು ಹೇಳ್ತಾನೆ. ಆತನೇ ಸ್ನಾನಿಕನಾದಂತ ಯೋಹಾನನೆಂಬುದಾಗಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಸತ್ಯವೇದದಲ್ಲಿ 12 ಜೀವಿತವನ್ನು ಧ್ಯಾನ ಮಾಡಿ ನೋಡ್ರಿ ನೀವು. ನಾವು ನೋಡ್ತೇವೆ ಆಕೆ ಜೀವಿತದಲ್ಲಿ ನೋಡ್ತೇವೆ ಆಕೆ ತನ್ನ ಬಂಜೆತನ ಹೋಗ್ಬೇಕು, ತನ್ನ ಅವಮಾನ ಹೋಗ್ಬೇಕು, ನನ್ನ ನಿಂದೆ ಹೋಗ್ಬೇಕು ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ಸಲ ಆಕೆ ಪ್ರಾರ್ಥನೆ ಮಾಡಿದ್ರಿಂದ ದೇವರು ಆಕೆ ಪ್ರಾರ್ಥನೆಯನ್ನು ಕೇಳಿಲ್ರಿ? ನಿಮ್ಮ ಪ್ರಾರ್ಥನೆ, ನನ್ನ ಪ್ರಾರ್ಥನೆ ಯಾಕೆ ದೇವರು ಕೇಳೋದಿಲ್ಲ ಹೇಳಿ? ನನ್ನ ಪ್ರೀತಿ ದೇವರ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಿದ್ದೇವೆ ಯಾವುದು ವ್ಯರ್ಥವಲ್ಲ ಎಂಬುದಾಗಿ ನೋಡುತ್ತಾ ಸಂದರ್ಭದಲ್ಲಿ, ತಂಗಿ, ತಮ್ಮ, ಮಗನೇ, ನೀನು ಮಾಡುವಂತ ಪ್ರಾರ್ಥನೆ ವ್ಯರ್ಥವಾಗಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಎರಡನೇದಾಗಿ ಯಾವುದು ವ್ಯರ್ಥವಲ್ಲ ಎಂಬುದಾಗಿ ನಾವು ನೋಡೋಣ. ಬನ್ನಿ ಲೂಕನ ಸುವಾರ್ತೆ 1ನೇ ಅಧ್ಯಾಯ 37ನೇ ವಚನ. ಯಾರಾದರೂ ಓದ್ತೀರಾ? ಎರಡನೇದಾಗಿ ಬೇಗ ಫಾಸ್ಟ್ ಹೋಗೋಣ. ಎರಡನೇದಾಗಿ ವ್ಯರ್ಥವಾಗದಂಥವುಗಳು 6, ವ್ಯರ್ಥವಾಗದಂಥವುಗಳಲ್ಲಿ ಎರಡನೇದು ಲೂಕನ ಸುವಾರ್ತೆ 1ನೇ ಅಧ್ಯಾಯ 37ನೇ ವಚನ. ಹೋದ್ರಿ.
ಇಷ್ಟು ಲೇಟ್ ಆಗಬಾರ್ದು, ಸ್ಪೀಡಾಗಿ. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ನಿಷ್ಫಲವಾಗುವುದಿಲ್ಲ ಎಂಬುದಾಗಿ ಅಂದನು. ಸಾಕಮ್ಮ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಪ್ರೀತಿಯ ವಿಶ್ವಾಸಿ ಮಕ್ಕಳೇ, ಪ್ರೀತಿಯ ದೇವಜನರೇ. ಎರಡನೇದಾಗಿ ಯಾವುದು ವ್ಯರ್ಥ ಅಲ್ಲ ಎಂಬುದಾಗಿ ನೋಡುತ್ತಾ ಸಂದರ್ಭದಲ್ಲಿ ಈ ಲೋಕದಲ್ಲಿ ಏನಾದರೂ ವ್ಯರ್ಥವಾಗದಂಥ ಸಂಗತಿಗಳು ಇವೆ ಎಂಬುದಾಗಿ, ಯಾವುದಾದ್ರೂ ಇವೆ ಎಂಬುದಾಗಿ ಹುಡುಕುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ನನ್ನ ಸತ್ಯವೇದ ಹೇಳ್ತದೆ, ನನ್ನ ಬೈಬಲ್ ಹೇಳ್ತದೆ, ನನ್ನ ದೇವರು ಹೇಳ್ತಾನೆ, ಇವತ್ತು ಪರಿಶುದ್ಧಾತ್ಮ ದೇವರು ಹೇಳ್ತಾ ಇದ್ದೇನೆ, ವ್ಯರ್ಥವಾಗದಂಥ ಸಂಗತಿಗಳು ಯಾವ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ದೇವರ ಬಾಯಿಂದ ಬರುವಂತ ಯಾವ ಮಾತಾದರೂ ಕೂಡ ಅದು ಏನಾಗುವುದಿಲ್ಲ ಅಂತಂದ್ರೆ ನಿಷ್ಫಲವಾಗುವುದಿಲ್ಲ, ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದೀವಿ ಅಂತ ಹೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಇವತ್ತು ಆದಿಕಾಂಡ ಪುಸ್ತಕ ನೀವು ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ದೇವರ ಬಾಯಿಂದ ಬರುವಂತ ಯಾವ ಮಾತಾದರೂ ಕೂಡ ಏನಾಗುವುದಿಲ್ಲ, ವ್ಯರ್ಥವಾಗುವುದಿಲ್ಲ. ನಾವು ನೋಡ್ತೇವೆ, ದೇವರು ಭೂಮಿ ಆಗ್ಲಿ ಅಂದ್ರೆ ಭೂಮಿ ಆಯ್ತು, ಆಕಾಶ ಆಗ್ಲಿ ಅಂದ್ರೆ ಆಕಾಶ ಆಯ್ತು, ಸೂರ್ಯಚಂದ್ರ ನಕ್ಷತ್ರಗಳಾಗ್ಲಿ ಅಂದ್ರೆ ಸೂರ್ಯಚಂದ್ರ ನಕ್ಷತ್ರ ಆಯ್ತು. ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಆದಿಕಾಂಡದಲ್ಲಿ ಕೇವಲ ತನ್ನ ಬಾಯಿ ಮಾತಿನಿಂದ ಇಡೀ ಬ್ರಹ್ಮಾಂಡವನ್ನು ಆತನು ಸೃಷ್ಟಿ ಮಾಡಿದ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ಇವತ್ತು ನಿನ್ನ ಜೀವಿತದಲ್ಲಿ ಎಲ್ಲವೂ ವ್ಯರ್ಥ ಎಂಬುದಾಗಿ ನೀನು ತಿಳ್ಕೊಳ್ತಾ ಇರೋದಾದ್ರೆ, ಆದ್ರೆ ಖಂಡಿತವಾಗಿ ನೀನು ಒಂದು ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ದೇವರು ನಿನಗೆ ಯಾವ ವಾಗ್ದಾನವನ್ನು ಮಾಡಿದ್ದನು, ದೇವರು ನಿನ್ನ ಕುಟುಂಬಕ್ಕೆ ಯಾವ ವಾಗ್ದಾನ ಮಾಡಿದ್ದನು, ದೇವರಿನ ಸಂತಾನದ ಕುರಿತು ಯಾವ ವಾಗ್ದಾನ ಮಾಡಿದ್ದನು, ದೇವರ ನಿನ್ನ ಜೊತೆ ಯಾವ ಒಡಂಬಡಿಕೆ ಮಾಡ್ಕೊಂಡಿದ್ದನು, ಆತನು ಯಾವತ್ತೂ ಕೂಡ ಅದರಲ್ಲಿ ತಪ್ಪಿ ಹೋಗುವಂತ ದೇವರಲ್ಲ. ನಾವು ನೋಡ್ತೇವೆ ಅರಣ್ಯಕಾಂಡ ಪುಸ್ತಕದಲ್ಲಿ ನೋಡ್ತೇವೆ, ಆತನು ಮನುಷ್ಯನಂತೆ ಆತನು ಎರಡು ಮಾತಿನವನಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆತನು ಮಾತು ಕೊಟ್ಟು ಮಾತು ಬದಲಾಯಿಸುವಂತ ದೇವರಲ್ಲ, ಆತನ ಬಾಯಿಂದ ಬರುವಂತ ಯಾವ ಮಾತು ಕೂಡ ಅದು ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೋಸ್ಕರ ಈ ತಮ್ಮನ ತಂಗಿ, ಇವತ್ತು ನೀನು ದೇವರ ಮಾತುಗಳು ವ್ಯರ್ಥವಾಗಬಹುದು, ದೇವರು ಕೊಟ್ಟಂತ ವಾಗ್ದಾನಗಳು ವ್ಯರ್ಥವಾಗಬಹುದು. ನನ್ನ ಜೀವಿತದಲ್ಲಿ ದೇವರ ಮಾತುಗಳು ನಿಂತು ಹೋಗಿವೆ, ಇವತ್ತು ನನ್ನ ಜೀವಿತದಲ್ಲಿ ದೇವರ ಸ್ವರ ನಿಂತು ಹೋಗಿದೆ, ಇವತ್ತು ನಾವು ವಾಗ್ದಾನಗಳ ಪರಿಪೂರ್ಣತೆ ಕಾಣ್ತಾ ಇಲ್ಲ, ಇವತ್ತು ನನ್ನ ಜೀವಿತದಲ್ಲಿ ಹಲವು ವಾಗ್ದಾನಗಳನ್ನು ಎತ್ತಿದ್ದೇನೆ, ಹಲವು ಸಲ ನಾನು ದೇವರ ಮಾತನ್ನು ಕೇಳಿದ್ದೇನೆ, ಆದರೆ ಯಾವುದು ನನ್ನ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಎಂಬುದಾಗಿ, ನಿನ್ನ ಜೀವಿತದಲ್ಲಿ ಸಮಸ್ತವು ವ್ಯರ್ಥ ಎಂಬುದಾಗಿ ಪ್ರಸಂಗಿಯಂತೆ ನೀನು ಆಲೋಚನೆ ಮಾಡ್ತಾ ಇರೋದಾದ್ರೆ, ಇವತ್ತು ದೇವರು ನಿನಗೆ ಹೇಳುವಂತ ಮಾತೇನಪ್ಪ ಅಂತಂದ್ರೆ, ದೇವರು ನಿನಗೋಸ್ಕರವಾಗಿ ನಿನ್ನ ಕುಟುಂಬಕ್ಕೋಸ್ಕರವಾಗಿ ತಂದಂತ ಒಂದೊಂದು ಮಾತು ಅವು ಯಾವ ಕೂಡ ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿ ಹಾಗಾದ್ರೆ ನಾವು ಮೂರನೇದಾಗಿ ನೋಡೋಣ. ದಯವಿಟ್ಟು ಮೊದಲನೇ ಸಮುವೇಲ್ ಪುಸ್ತಕ 2ನೇ ಅಧ್ಯಾಯ 20ನೇ ವಚನ ಯಾರಾದರೂ ದಯಮಾಡಿ ಓದ್ತೀರಾ? ಮೂರನೇದು ವ್ಯರ್ಥವಾಗದಂತ ಸಂಗತಿ, ಬೇಗನೆ ಫಾಸ್ಟ್ ಆಗಿ. ಮೊದಲನೇ ಸಮುವೇಲ್ ಪುಸ್ತಕ 2ನೇ ಅಧ್ಯಾಯ 20ನೇ ವಚನ ದಯವಿಟ್ಟು ಯಾರಾದರೂ ಬರೋತ್ತೀರಾ? ಫಸ್ಟ್ ಸಾಮುವೇಲ್ 2 chapter 20 verse. ಬೇಗನೆ. ಏಲಿಯು ಎಲ್ಕಾನನಿಗೆ ನೀನು ಯೆಹೋವನಿಗೆ ಒಪ್ಪಿಸಿಬಿಟ್ಟ ಮಗನಿಗೆ ಬದಲಾಗಿ ಆತನು ಈ ಸ್ತ್ರೀಯಿಂದ ನಿನಗೆ ಬೇರೆ ಮಕ್ಕಳನ್ನು ಕೊಡಲಿ ಎಂದು ಹೇಳಿ ಅವನನ್ನು ಅವನ ಹೆಂಡತಿಯನ್ನು ಆಶೀರ್ವದಿಸಿದನು. ಅನಂತರ ಅವನು ತಿರುಗಿ ಸ್ವಸ್ಥಳಕ್ಕೆ ಹೋಗುತ್ತಿದ್ದರು. ಯೆಹೋವನು ಕಟಾಕ್ಷಿಸಿದ್ದರಿಂದ ಆ ಅನ್ನಳಿಗೆ 3 ಮಂದಿ ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ನನ್ನ ಕಡೆ ಫೋಕಸ್ ಮಾಡ್ತೀರಾ? ಮೂರನೇದಾಗಿ ದೇವರಲ್ಲಿ ವ್ಯರ್ಥವಾಗದಂತ ಕಾರ್ಯಗಳೇನೆಂಬುದು ನೋಡುತ್ತಾ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಇಲ್ಲಿ ಎಲ್ಕಾನನು ಮತ್ತು ಹನ್ನಳ ಕುಟುಂಬದ ವಿಷಯದಲ್ಲಿ ನಾವು ನೋಡ್ತೇವೆ. ಇವತ್ತು ನಾವು ನೋಡ್ತಿದ್ದೇವೆ, ಹನ್ನಳು ದೇವರಿಗೆ ಹರಕೆಯನ್ನು ಮಾಡಿರ್ತಾಳೆ. ದೇವರೇ, ನನಗೆ ಒಬ್ಬ ಮಗನ ನೀನು ಕೊಟ್ಟಪ್ಪ ಅಂತಂದ್ರೆ, ದೇವರೇ ಒಂದೇ ಒಂದು ಮಗುವನ್ನು ನಾನು ಕೊಟ್ಟಪ್ಪ ಅಂತಂದ್ರೆ, ಜೀವನ ಪರ್ಯಂತ ದೇವ ನಿನ್ನ ಸೇವೆಗಾಗಿ ನಾನು ಸಮರ್ಪಣೆ ಮಾಡ್ತೀನಿ, ದೇವ ನಿನ್ನ ಮಂದಿರಕ್ಕಾಗಿ ನಾನು ಸಮರ್ಪಣೆ ಮಾಡ್ತೀನಿ ಎಂಬುದಾಗಿ ಹನ್ನಳು ಹರಕೆ ಮಾಡಿದ್ದರಿಂದ, ಅವ್ರು ಹರಕೆ ಮಾಡದಂತೆ ನಾವು ನೋಡ್ತೇವೆ, ಯಾವಾಗ ಮಗು ಹುಟ್ಟಿದ ಮೇಲೆ ಅದು 3 ವರ್ಷ ಆಗ್ತದೋ ಆವಾಗ ಗಂಡ ಹೆಂಡತಿ ಇಬ್ರು ಕೂಡ ಶಿಲೋವಿನಲ್ಲಿರುವಂತ ದೇವರ ಮನೆ ಹೋಗಿ, ಅಯ್ಯ ದೇವರೇ, ಅಯ್ಯ ನೀನು ನಮ್ಮ ಜೀವಿತದಲ್ಲಿ ಮಾಡಿರುವಂತ ಉಪಕಾರ, ನಮ್ಮ ಜೀವಿತದಲ್ಲಿ ಮಾಡಿರುವಂತ ಸಹಾಯ ಅದ್ಭುತಕರವಾದದ್ದು, ಆಶ್ಚರ್ಯಕರವಾದದ್ದು, ನಮ್ಮ ಅವಮಾನ ನಿಂದೆ ಎಲ್ಲವನ್ನು ತೀರಿಸಿದ್ಯಾ, ಈಗೋ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ಯಾ, ಈಗೋ ಹೌದು ಸ್ವಾಮಿ ನೀನು ಕೊಟ್ಟದ್ದನ್ನು ನಿನಗೆ ನಾವು ಸಮರ್ಪಣೆ ಮಾಡೋದಕ್ಕೋಸ್ಕರಾಗಿ ನಿನ್ನ ಮಂದಿರಕ್ಕೆ ಬಂದು ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಎಂಬುದಾಗಿ ಪತಿ ಪತ್ನಿ ಇಬ್ಬರು ಕೂಡ ಆರಾಧನೆಯನ್ನು ಮಾಡು, ದೇವರಿಗೆ ಅಡ್ಡ ಬಿದ್ದು ದೇವರಿಗೆ ಸ್ತುತಿಸಿ ನಾವು ನೋಡ್ತೇವೆ. ಯಾವ ಮಗುವನ್ನು ಒಯ್ದು ಏಲಿಗೆ ಒಪ್ಪಿಸ್ತಾರೋ, ಅಯ್ಯ ಈ ಮಗನು ದೇವರ ಸೇವೆಗಾಗಿ ನಾವು ಸಮರ್ಪಣೆ ಮಾಡ್ತಾ ಇದ್ವಿ ಎಂಬುದಾಗಿ ಯಾವಾಗ ಏಲಿಗೆ ಮಗುವನ್ನು ಒಯ್ದು ಒಪ್ಪಿಸ್ತಾರೋ ಅವಾಗ ಏಲಿ ಏನಂತನಪ್ಪ ಅಂತಂದ್ರೆ, ಯೆಹೋವನಿಗೆ
ನೀವು ಹರಕೆ ಮಾಡಿದ್ದನ್ನು ಯೆಹೋವನಿಗೆ ನೀವು ಹರಕೆ ಮಾಡಿದ್ದನ್ನು ನೀವು ತೀರಿಸಿದ್ರಿಂದ ದೇವರು ನಿಮಗೆ ಬೇರೆ ಸಂತಾನವನ್ನು ಕೊಡಲಿ ಎಂಬುದಾಗಿ ಬ್ಲೆಸ್ಸಿಂಗ್ ಪ್ರಾರ್ಥನೆ ಮಾಡಿದ್ದರಿಂದ ನಾವು ನೋಡ್ತಿದ್ದೇವೆ. ಹನ್ನಳಿಗೆ ನಾವು ನೋಡ್ತಿದ್ದೇವೆ 3 ಮಂದಿ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು, 5 ಜನ ಮಕ್ಕಳು ಆಕೆಗೆ ಸಂತಾನವನ್ನು ದೇವರು ಕೊಟ್ಟನೆಂಬುದಾಗಿ ನೋಡ್ತಿದ್ದೇವೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ನಾವು ನೋಡ್ತಿದ್ದೇವೆ, 3ನೇದಾಗಿ ಯಾವುದು ವ್ಯರ್ಥ ಅಲ್ಲ ಎಂಬುದನ್ನು ನೀನು ದೇವರಿಗಾಗಿ ಯಾವುದನ್ನು ನೀನು ತೆಗೆದಿಡ್ತೀಯೋ, ದೇವರಿಗೆ ಯಾವುದನ್ನು ನೀನು ಸಮರ್ಪಣೆ ಮಾಡ್ತೀಯೋ, ದೇವರಿಗಾಗಿ ಯಾವುದನ್ನು ನೀನು ಮೀಸಲಿಟ್ಟು ದೇವರಿಗೆ ನೀನು ಸಮರ್ಪಣೆ ಮಾಡ್ತೀಯೋ, ಅದು ಯಾವತ್ತೂ ಕೂಡ ಏನಾಗುದಿಲ್ಲಪ್ಪ ಅಂತಂದ್ರೆ ವ್ಯರ್ಥವಾಗುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ ನನ್ನ ಪ್ರೀತಿದರ ಮಕ್ಕಳೇ, 1ನೇ ಸಮುವೇಲ 2ನೇ 20ನೇ ವಚನದಲ್ಲಿ ನಾವು ನೋಡ್ತೇವೆ, ಅವರು ಹೋಗಿ ತಮಗಿರುವಂತ ಏಕೈಕ ಕುಮಾರನನ್ನೇ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರು ಹೋಗಿ ದೇವರ ಸೇವೆಗೆ ಸಮರ್ಪಣೆ ಮಾಡ್ಬಿಡ್ತಾರೆ. ಆದ್ರೆ ದೇವರಿಗೆ ಸಮರ್ಪಣೆ ಮಾಡಿದ್ಮೇಲೆ ದೇವರು ಸುಮ್ಮನೆ ಕೊಡ್ತಾನ್ರಿ? ನೀವು ಕೊಟ್ಟದ್ದನ್ನು ತಗೊಂಡು ಆತನ ಸುಮ್ಮನೆ ಕೊಡ್ತಾನ? ನೀವು ಕೊಟ್ಟದ್ದು ತಗೊಂಡು ಚೆನ್ನಾಗೈತಪ್ಪ ಅಂತೇಳಿ ಸುಮ್ಮನೆ ಕೊಡ್ತಾನ? ಕೂಡುವಂತ ದೇವರಲ್ಲ. ನಾವು ನೋಡ್ತೇವೆ, ಯಾವುದನ್ನು ನಾವು ದೇವರಿಗೆ ನಾವು ಖರ್ಚು ಮಾಡ್ತೇವೋ, ಯಾವುದನ್ನು ದೇವರಿಗೆ ನಾವು ಸಮರ್ಪಣೆ ಮಾಡ್ತೇವೋ, ಯಾವುದನ್ನು ದೇವರಿಗೆ ನಾವು ತ್ಯಾಗ ಮಾಡ್ತೇವೋ, ಅದಕ್ಕೆ ತಕ್ಕ ಪ್ರತಿಫಲವನ್ನು ಆತನ ನಮಗೆ ಕೊಡುವಂತ ದೇವರಾಗಿದ್ದೆ ನಮಗೆ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಭಕ್ತನಾದ ದಾವೀದನು 1ನೇ ಪೂರ್ವಕಾಲವೃತ್ತಾಂತಗಳ ಪುಸ್ತಕ 29ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆತನು ಅದ್ಭುತಕರವಾಗಿ ಆತನು ದೇವರ ಮನೆಗೋಸ್ಕರವಾಗಿ, ದೇವರ ಮಂದಿರಕ್ಕೋಸ್ಕರವಾಗಿ, ದೇವಾಲಯವನ್ನು ಕಟ್ಟೋದಕ್ಕೋಸ್ಕರವಾಗಿ ದೇವರ ಮನೆಯನ್ನು ಕಟ್ಟಬೇಕು. ನನ್ನ ಮನೆಯಾದರೂ ಅರಮನೆ ಇದೆ, ದೇವರ ಮನೆಯಾದರೂ ಇನ್ನೂ ಕೂಡ ಬಟ್ಟೆ ಮನೆಯಲ್ಲಿದೆ, ಗುಡಾರದಲ್ಲಿದೆ. ದೇವರ ಮನೆ ನನ್ನ ಮನೆಗಿಂತಲೂ ಅದ್ಭುತಕರವಾಗಿರಬೇಕು, ದೇವರ ಆಲಯ ಸುಂದರವಾಗಿರಬೇಕು ಎಂಬುದಾಗಿ ತನ್ನ ಹೃದಯದಲ್ಲಿ ಒಂದು ಆಸೆ ಹುಟ್ಟಿದ್ದರಿಂದ ಆತನು ಬೆಳ್ಳಿ ಕೆಲಸಕ್ಕೆ ಬೇಕಾಗಿರುವಂತ ಬೆಳ್ಳಿಯನ್ನು, ಬಂಗಾರದ ಕೆಲಸಕ್ಕೆ ಬೇಕಾಗಿರುವಂತ ಬಂಗಾರವನ್ನು, ಕಬ್ಬಿಣದ ಕೆಲಸ ಬೇಕಾಗಿರುವಂತ ಕಬ್ಬಿಣವನ್ನು, ಮರದ ಕೆಲಸ ಬೇಕಾಗಿರುವಂತ ಮರವನ್ನು, ತಾಮ್ರದ ಕೆಲಸಕ್ಕೆ ಬೇಕಾಗಿರುವಂತ ತಾಮ್ರವನ್ನು ಎಲ್ಲವನ್ನು ರಾಶಿಯಾಗಿ ನಾವು ನೋಡ್ತಿದ್ದೇವೆ. ಆತನು ಕೂಡಿಟ್ಟು ದೇವರಿಗೆ ಆತನು ಸಮರ್ಪಣೆ ಮಾಡಿದಂತ ಸಂದರ್ಭದಲ್ಲಿ ತನ್ನ ಮಗನಿಗೆ ದೇವರು ಕೊಟ್ಟಂತ ಒಂದು ಪ್ಲಾನ್ ಅನ್ನು ಆತನು ಕೊಟ್ಟು, ಮಗನೇ, ದೇವರು ನಿನ್ನ ಮೂಲಕವಾಗಿ ಆಲಯವನ್ನು ಕಟ್ಟಬೇಕೆಂಬುದಾಗಿ ಮನಸ್ಸು ಮಾಡಿದ್ದಾನೆ. ನನ್ನನ್ನೇ ದೇವರು ಆರಿಸಿಕೊಂಡಿದ್ದರಿಂದ, ನನ್ನ ಸಂತಾನವನ್ನು ಆರಿಸಿಕೊಂಡಿದ್ದರಿಂದ, ಈಗೋ ನಾನು ಯಥೇಚ್ಛವಾಗಿ ದೇವರ ಮಂದಿರಕ್ಕೋಸ್ಕರವಾಗಿ ಇದನ್ನು ರಾಶಿಯಾಗಿ ಕೂಡಿಸಿದ್ದೇನೆ. ನೀನು ಇನ್ನೂ ಹೆಚ್ಚಾಗಿ ಕೂಡಿಸಿ ದೇವರ ಮಂದಿರವನ್ನು ಕಟ್ಟೆಂಬುದಾಗಿ ಹೇಳಂತ ಸಂದರ್ಭದಲ್ಲಿ ದೇವರ ಬಂದು ದಾವೀದನಿಗೆ ಹೇಳ್ತೇನೆ, ಅಯ್ಯ, ನೀನು ನನ್ನ ಮನೆಯನ್ನು ಕಟ್ಟಲು ತೀರ್ಮಾನ ಮಾಡಿದ್ದರಿಂದ ನಾನು ನಿನ್ನ ಮನೆಯನ್ನು ಕಟ್ಟುತ್ತೇನೆ ಎಂಬುದಾಗಿ ದಾವೀದನಿಗೆ ಹೇಳಿ, ನಿನ್ನ ಸಿಂಹಾಸನ ಯಾವಾಗಲೂ ಕೂಡ ಸ್ಥಿರವಾಗಿರುವುದು, ನಿನ್ನ ನಿನ್ನ ಮಗನು ಕೂಡ ನಿನ್ನ ಸಿಂಹಾಸನ ಮೇಲೆ ಕೂತ್ಕೊಳ್ಳೋ ಎಂಬುದಾಗಿ ನಾವು ನೋಡ್ತೇವೆ. ದೇವರು ದಾವೀದನಿಗೂ ದಾವೀದನ ಸಂತಾನಕ್ಕೂ ಪ್ರತಿಫಲವನ್ನು ಕೊಟ್ಟನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಯಾವುದು ವ್ಯರ್ಥ ಅಲ್ಲ ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ, ಯಾವುದು ವೇಸ್ಟ್ ಅಲ್ಲ ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಕರ್ತನಿಗಾಗಿ, ದೇವರಿಗಾಗಿ ನೀನು ಯಾವುದನ್ನು ಖರ್ಚು ಮಾಡ್ತೀಯೋ ಅದು ನಾವು ನೋಡ್ತೇವೆ, ಅದು ವ್ಯರ್ಥವಾಗುದಿಲ್ಲ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಓದ್ತಾರೆ ಯಾರಾದರೂ 2ನೇ ಕೊರಿಂಥಿ 9ನೇ ಅಧ್ಯಾಯ 6ನೇ ವಚನ, ದಯವಿಟ್ಟು ಯಾರಾದರೂ ಒಬ್ಬರು ಇರ್ತಾರ? ನೀವು ಕ್ರಿಸ್ತನಲ್ಲಿ, ನೀವು ದೇವರಲ್ಲಿ, ನೀವು ದೇವರಿಗೋಸ್ಕರವಾಗಿ ನೀವು ಏನನ್ನಾದರೂ ನೀವು ತ್ಯಾಗ ಮಾಡ್ತಿರೋ, ಏನನ್ನಾದರೂ ನೀವು ಸಮರ್ಪಣೆ ಮಾಡ್ತಿರೋ, ಅದು ಯಾವತ್ತೂ ಕೂಡ ವ್ಯರ್ಥ ಹೋಗುದಿಲ್ಲ. ದೇವರು ಅದಕ್ಕೆ ಬದಲಾಗಿ ಆತನು ಪ್ರತಿಫಲ ಕೊಡುವಂತ ದೇವರಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. 2 ಕೊರಿಂಥಿ 9ನೇ ಅಧ್ಯಾಯ 6ನೇ ವಚನ, 2ನೇ ಕೊರಿಂಥಿ 9ನೇ ಅಧ್ಯಾಯ 6ನೇ ವಚನ, ಬೇಗನೆ ಓದ್ರಿ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು. ಹಲ್ಲೆಲೂಯಾ. ಹೆಂಗಂತ್ರಿ? ಹೆಂಗದ್ರಿ? ಯಾರು ಸ್ವಲ್ಪವಾಗಿ ಬಿತ್ತುತ್ತಾರೋ ಅವರು ಪೈರುಗಳನ್ನೇನ್ ಮಾಡ್ತಾರ? ಸ್ವಲ್ಪವಾಗಿ ಕೊಯ್ತಾರ. ಯಾರು ಹೆಚ್ಚಾಗಿ ಬಿತ್ತುತ್ತಾರೋ ಅವರು ಹೆಚ್ಚಾಗಿ ಕೊಯ್ತಾರೆ. ಈಗ ನಮಗೆ ಜರನೆ ಬೇಕೇನು ಬಕ್ಕಳು ಬೇಕ್ರಿ? ನಾವು ಬಹಳ ಸಲ ಏನ್ ಮಾಡ್ತೀವಿ ಅಂದ್ರೆ ಬಿತ್ತದ ಜರನೆ ಏನ್ರಿ, ಬಿತ್ತದ ಒಂದು ಸೇರೆ ಏನ್ರಿ. ನಮ್ ವಿಜಯ ಕರೆಕ್ಟ್ ಹೇಳ್ತದ ನೋಡ್ರಿ. ಏನು ಜೋರ ಹೇಳಪ್ಪ. ನಾವು ಬಿತ್ತ ಬೀಜಗಳು ಸ್ವಲ್ಪನೇ, ಒಂದು ಸೇರ್ ಬಿತ್ತೀವಿ, ಇಲ್ಲೇ ಇಷ್ಟೇ ಒಂದು ಮಡಿ ಬಿತ್ತತೀವಿ. ಎಷ್ಟು ಮಡಿದು ನಮಗ ಲಾಭ ಬೇಕಂತ್ರಿ? 20 ಮಡಿ ಪೂರಾ ತುಂಬಿ ಬೆಳೆದು ಬರ್ಬೇಕಂತ ನಾವಂತೀವಿ. ಆಗ್ತದಂಗ? ಆಗಲ್ಲ. ಆದ್ರೆ ದೇವರಿಗೆ ಹೆಂಗ್ ಕೊಡ್ಬೇಕಂತ? ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಪೈರನ್ನು ಕೊಯ್ಯುವನು. ಓದಮ್ಮ ಮುಂದೆ.
ತಿಳಿದುಕೊಳ್ಳಿರಿ, ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರ್ದು. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು 2 ಕೊರಿಂಥಿ 9:6 ವಚನ ನಾವು ನೋಡ್ತಿದ್ದೇವೆ. ಇವತ್ತು ದೇವರಿಗಾಗಿ ನಾವು ಏನನ್ನು ಕೊಡ್ತೀವಲ್ಲ, ದೇವರಿಗೆ ಏನನ್ನಾದ್ರೂ ನಾವು ಸಮರ್ಪಣೆ ಮಾಡ್ತೀವಲ್ಲ, ಅದಕ್ಕೆ ನಾವು ನೋಡ್ತಿದ್ದೇವೆ ಅದು ವ್ಯರ್ಥವಾಗಿ ಹೋಗುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೆ ತಕ್ಕ 2ರಷ್ಟು ದೇವರು ಏನ್ ಮಾಡ್ತಾನಪ್ಪ ಅಂತಂದ್ರೆ ನಮಗೆ ಪ್ರತಿಫಲ ಕೊಡುವಂತ ದೇವರಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನೀವು ದೇವರ ಮನೆಗೋಸ್ಕರಾಗಿ, ದೇವರ ಮಂದಿರಕ್ಕೋಸ್ಕರಾಗಿ ನೀವೇನನ್ನು ಖರ್ಚು ಮಾಡ್ತಾ ಇದ್ದೀರೋ, ಯಾವುದನ್ನು ವೆಚ್ಚ ಮಾಡ್ತಾ ಇದ್ರು, ಯಾವುದನ್ನು ನೀವು ಹೃದಯಪೂರ್ವಕವಾಗಿ ನಿಮ್ಮ ಕೈಯನ್ನು ಸಡಿಲ ಬಿಟ್ಟು ನೀವು ಖರ್ಚು ಮಾಡ್ತಾ ಇದ್ರು, ತಪ್ಪದೆ ಅದಕ್ಕೆ ದೇವರು ನಿಮಗೆ ಪ್ರತಿಫಲ ಕೊಡ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ತಪ್ಪದೆ ದೇವರು ಪ್ರತಿಫಲ ಕೊಡ್ತಾನೆ. ಜ್ಞಾನೋಕ್ತಿ ಪುಸ್ತಕದಲ್ಲಿ ನಾವು ನೋಡ್ತೇವೆ, ನ್ಯಾಯವಾದದ್ದನ್ನು ಬಿಗಿ ಹಿಡಿಯುವನಿಗೆ ಯಾವಾಗಲೂ ಕೊರತನೆ ಇರ್ತದಂತ. ಹಲ್ಲೆಲೂಯಾ. ಏನಿರ್ತದಂದ್ರೆ, ಕೊಡಬೇಕಾದದ್ದನ್ನು ಕೊಡದೆ, ಸಲ್ಲಬೇಕಾದದ್ದನ್ನು ಸಲ್ಲಿಸದೆ, ಯಾವನು ತನ್ನ ಕೈಯನ್ನು ಆತನು ಬಿಗಿಯಾಗಿ ಹಿಡಿದುಕೊಳ್ತಾನೋ ಆತನಿಗೆ ಯಾವತ್ತೂ ಕೂಡ ಕೊರತೆಗಳೇ ಎದುರಾಗ್ತವಂತೆ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ, ಇವತ್ತು ನಮ್ಮ ಜೀವಿತದಲ್ಲಿ ನಾವು ಅನೇಕ ಸಲ ನಾವು ದೇವರ ಮನೆಗೋಸ್ಕರಾಗಿ, ದೇವರ ಮಂದಿರಕ್ಕೋಸ್ಕರಾಗಿ, ದೇವರ ಸೇವೆಗೋಸ್ಕರಾಗಿ ಅನೇಕ ಕಾಣಿಕೆಗಳನ್ನು ನಾವು ಸಮರ್ಪಣೆ ಮಾಡ್ಕೊಂಡಿರ್ಬೋದು, ಅನೇಕ ದೇವರ ಮಂದಿರಕ್ಕೋಸ್ಕರಾಗಿ ನಾವು ತ್ಯಾಗ ಮಾಡಿರ್ಬೋದು. ಆದರೆ ಒಂದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು, ದೇವರಿಗೋಸ್ಕರವಾಗಿ ನಾವು ಏನನ್ನಾದರೂ ಖರ್ಚು ಮಾಡಿದ್ದೇವೋ ನಾವು ನೋಡ್ತೇವೆ ಅದು ಯಾವತ್ತೂ ಕೂಡ ವ್ಯರ್ಥವಾಗಿ ಹೋಗುದಿಲ್ಲ ಎಂಬುದಾಗಿ ನೋಡ್ತಿದ್ದೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ, ನೀವು ಯಾರಾದರೂ ಮನೆಗೆ ಹೋದಂಥ ಸಂದರ್ಭದಲ್ಲಿ ಯಾರಾದರೂ ಒಂದು ತಣ್ಣೀರು ಒಂದು ಗ್ಲಾಸ್ ಕೊಟ್ರಪ್ಪ ಅಂತಂದ್ರೆ ಅದಕ್ಕೆ ನಾನು ಏನು ಕೊಡ್ತೀನಿ ಅಂತ ಹೇಳೇನ್ರಿ? ಎದಕ್ಕೆ ಕೊಡ್ತೇನಂತ್ರಿ? ವಾಕ್ಯದಾಗ ಏನು ಬರ್ತದ? ಯಾರಾದರೂ ಮನೆಗೆ ಹೋದಾಗ ಒಂದ್ ವೇಳೆ ಒಂದು ಗ್ಲಾಸ್ ತಣ್ಣ ನೀರು ಕೊಟ್ರಪ್ಪ ಅಂತಂದ್ರೆ ಅದಕ್ಕೆ ಏನು ಕೊಡ್ತಾನಂತ್ರಿ? ದೇವರ ಪ್ರತಿಫಲ ಕೊಡ್ತಾನಂತ. ಅಂದ್ರೆ ಲೆಕ್ಕ ಹಾಕ್ರಿ, ನಮ್ಮ ದೇವ್ರ ಎಂತ ಒಳ್ಳೆ ದೇವ್ರ ಅಂತಂದ್ರೆ, ಈಗ ಒಂದು ಮಟ್ಕಿ ಅದ ಅಂತೇಳಿರಿ, ಪಾಟ್ ಅದ ಅಂತೇಳಿರಿ, ಅದ್ರಾಗ ನೀರು ತಂದು ಹಾಕ್ತಿವಿ, ದಿನ ಎಲ್ಲ ಕುಡಿತೀವಿ, ಅದು ರಾತ್ರಿ ಎಲ್ಲ ಉಳ್ದಿರ್ತದ. ಬೆಳಗ್ಗೆ ಯಾರೋ ಬರ್ತಾರ, ಆ ಉಳ್ದಂತ ನೀರಿನಾಗಿದೆ ತಣ್ಣ ನೀರು ಒಂದು ಗ್ಲಾಸ್ ಬಂದವ್ರಿಗೆ ಕೊಡ್ತೀವಿ ನಾವು. ಫ್ರೆಶ್ ನೀರು ಅಲ್ಲದು, ಫಿಲ್ಟರ್ ನೀರು ಅಲ್ಲದು. ಗೊತ್ತಾ ಯಾವತ್ ನೀರಂತ? ಯಾವತ್ ನೀರು ನೀವೆಲ್ಲ ಯೂಸ್ ಮಾಡಿ ರಾತ್ರಿ ಎಲ್ಲ ನೀವು ಉಳ್ದು ಮಾಡಿ, ರಾತ್ರಿ ಎಲ್ಲ ಅದು ಉಳ್ದು ಬೆಳಗ್ಗೆ ಎದ್ದು ಅದು ಇರ್ತದಲ್ಲ, ಮಟ್ಕೆ ಒಳಗೆ ಇರ್ತದಲ್ಲ, ಅದ್ರಾಗಿಂದ ಒಂದ್ ವೇಳೆ ಉಳ್ದದ್ದು ನೀರು ನೀವು ಅದೆಲ್ಲ ತೊಳೆದು ಹಿಂಗ್ ಚೆಲ್ಬೇಕಂತಿರಲ್ಲ, ಆ ನೀರು ಒಂದ್ ವೇಳೆ ಯಾರಿಗಾದ್ರೂ ಒಂದು ಗ್ಲಾಸ್ ನೀವು ಕೊಟ್ರಪ್ಪ ಅಂತಂದ್ರೆ, ಆ ತಣ್ಣ ನೀರು ಕೊಟ್ರಪ್ಪ ಅಂದ್ರೆ ಅದಕ್ಕೆ ನಾನು ಏನ್ ಕೊಡ್ತೀನಿ ಅಂತ ಹೇಳ್ತಾನ? ಪ್ರತಿಫಲ ಕೊಡ್ತೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಆ ನಿನ್ನೆ ನೀರು, ಆ ಒಂದು ದಿನದ ಬ್ಯಾಕ್ ನೀರಿಗೆ ದೇವರು ಪ್ರತಿಫಲ ಕೊಡ್ತಾನಪ್ಪ ಅಂತಂದ್ರೆ, ನೀವು ದೇವರಿಗಾಗಿ ಮಾಡುವಂತ ಸಮರ್ಪಣೆ, ನೀವು ದೇವರಿಗಾಗಿ ಕೊಡುವಂತ ಕಾಣಿಕೆಗಳು ದೇವರು ತಗೊಂಡು ಹಂಗೆ ಸುಮ್ಮನೆ ಕೊಡ್ತಾನೇನ್ರಿ? ಕೊಡ್ತಾನ? ಹನ್ನಳಿಗೆ ಹಂಗೆ ಕುಂತಾನೇನ್ರಿ? ಏನಾಯ್ತು? ತಿರುಗಿ ಡಬಲ್ ಟಿಬಲ್ ಆಶೀರ್ವಾದ ಮಾಡ್ದಾನ ಅಂತೇಳಿ ದೇವ್ರು. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ವಿಶ್ವಾಸಿ ಮಕ್ಕಳು ಅನೇಕ ಸಲ ಎಲ್ಲಿ ತಮ್ಮ ಆಶೀರ್ವಾದಗಳನ್ನು ಕಳ್ಕೊಳ್ತಾರಪ್ಪ ಅಂತಂದ್ರೆ ದೇವರ ಸೇವೆಗೆ ಕೊಡೋದ್ರಲ್ಲೇ ಆಶೀರ್ವಾದಗಳನ್ನು ಕಳ್ಕೊಳ್ತಾರೆ ಅಂತೇಳಿ. ಹಲ್ಲೆಲೂಯಾ. ಅನೇಕ ವಿಶ್ವಾಸಿ ಮಕ್ಕಳು ಏನ್ ಮಾಡ್ತಾರಂದ್ರೆ ದೇವರ ಆಶೀರ್ವಾದ ಮಾಡಿದಾಗ ಶಾಪದ ಕಡೆಗೆ ಹೋಗ್ತಾರೆ. ಭಾಳ ಜನ ಶಾಪದಿಂದ ಆಶೀರ್ವಾದ ಕಡೆಗೆ ಬರ್ಬೇಕಂತೇಳಿ ಬರ್ತಾರ, ಆಶೀರ್ವಾದಕ್ಕೆ ಬಂದ ಮೇಲೆ ಎಲ್ಲಿಗೆ ಹೋಗ್ಲಿಕ್ಕೆ ಚಾಲು ಮಾಡ್ತಾರ? ಮತ್ತ ಶಾಪದ ಕಡೆ ಹೋಗ್ಲಿಕ್ಕೆ ಸ್ಟಾರ್ಟ್. ಕಾರಣ ಏನು? ಉದ್ಯೋಗ ಇರಲಾರ್ದಾಗ, ಕೆಲಸ ಇರಲಾರ್ದಾಗ, ನಿನ್ನ ಸಂಪಾದನೆ ಇರಲಾರ್ದಾಗ ದೇವ್ರ ಹತ್ರ ಕೂತ್ಕೊಂಡು ಗೋಜಾಡಿ ಕಣ್ಣೀರಿಟ್ಟು ಉದ್ಯೋಗ ಕೇಳ್ತಿ, ಪ್ರಾರ್ಥನೆ ಮಾಡ್ತಿ, ನಿನ್ನ ಸಂಪಾದನೆ ಕೇಳ್ತಿ, ದೇವ್ರು ನಿನ್ನನ್ನು ಅದ್ಭುತಕರವಾಗಿ ನಿನಗೆ ಪಾಲನೆ ಪೋಷಣೆ ಮಾಡುವಂತ ಸಂದರ್ಭದಲ್ಲಿ ನೀನು ನ್ಯಾಯವಾದದ್ದನ್ನು ಕೊಡ್ಲಕ್ಕೆ ಹಿಂದೆ ಮುಂದೆ ನೋಡ್ತೀನಿ. ನ್ಯಾಯವಾದದ್ದೇನು? ದಶಮಾಂಶ. ಅದನ್ನು ಕೊಡ್ಬೇಕಂದ್ರೆ ಏನಾಗ್ತದೆ ನಮ್ಗೆ? ತಿಂಗಳಾದ ತಕ್ಷಣ ಸಂಬಳ ಬಂತಪ್ಪ ಅಂತಂದ್ರೆ, ಅಯ್ಯೋ 10,000 ಸಂಬಳ ಬಂದದ, ಇದು ಇಷ್ಟು ತೆಗೆದು ಹಾಕ್ಬೇಕಾ ಅಂತೇಳಿ ಏನ್ ಮಾಡ್ತೀವಿ ಅಂದ್ರೆ ಅನೇಕ ಸಲ ನಾವು ಹಿಂದೆ ಮುಂದೆ ನೋಡ್ತೀವಿ. ಅದಕ್ಕೆ ಮಲಾಕಿ ಪುಸ್ತಕದಲ್ಲಿ ನೀವು ಕಳ್ಳರಿದ್ದೀರಿ ಅಂತಂದೇವ್ರು. ಯಾರಿದ್ದೀರಿ ನೀವು? ಕಳ್ಳರು. ನೀವು ಏನ್ ಕದ್ಕೋದ್ ನೀವು ಪಾ ನಿಮ್ಮ ಹತ್ರ ಅಂತ ಕೇಳ್ತಾರ ದೇವ್ರಿಗೆ. ಮತ್ತೆ ಕೇಳ್ತಾರ ಅವ್ರು, ಬಿಡಲ್ಲ, ಅಷ್ಟು ನಾಚಿಕೆ ಗಟ್ಟಿ ಕೆಲಸ ಮಾಡ್ತಾರ ಅವ್ರು. ಏನ್ ಕಳ್ತನ ಮಾಡಿವಿ ನಿಮ್ ಬಲ್ಲಿ ನಾವು? ಏನ್ ಕದ್ದಿದೆ ನಾವು ಅಂತ ಕೇಳ್ತಾರ. ದಶಮಾಂಶ ಕದ್ದಿರಿ ನೀವು?
ಏನ್ ಕದ್ದಿರಿ? ನಾನು ನಿಮ್ಗೆ ಉದ್ಯೋಗ ಮಾಡ್ಲಿಕ್ಕೆ, ನಿಮಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ, ಹೋಗುವಾಗ ಬರುವಾಗ ನಿಮ್ಗೆ ಕಾಪಾಡಿದ್ದೀನಿ, ಕೆಲಸ ಮಾಡ್ಲಿಕ್ಕೆ ಶಕ್ತಿ ಕೊಟ್ಟಿನಿ, ಆರೋಗ್ಯ ಕೊಟ್ಟಿನಿ, ಎಲ್ಲ ಕೊಟ್ಟ ಮೇಲೆ ನೀವು ಸಂಪಾದನೆ ಮಾಡ್ಕೊಂಡು ತಿಂಗಳೆಲ್ಲ ದುಡ್ದು ಮನೆಗೆ ಸಂಬಳ ತಂದಾಗ ನೀವೇನ್ ಮಾಡ್ರಿ? ಇದೊಂದು ತಿಂಗಳು ಕೊಡ್ಲಿಲ್ಲ ಅಂದ್ರೆ ನಡೀತದೆ ಬಿಡು. ಅಷ್ಟೇ ನೋಡ್ತಾರೇನು? ಡಬ್ಬ್ಯಾಗ ಯಾರು ಹಾಕ್ತಾರೋ ಯಾರು ಬಿಡ್ತಾರೋ ನಂದೇ ಅಂತ ಗೊತ್ತಾಗ್ತದ. ಇದೊಂದ್ಸಲ ಏನ್ ಮಾಡಮಿ ಟು ಅಂಥೇಳಿ ಅನೇಕ ಕ್ರೈಸ್ತರು, ನೀವಲ್ಲ, ನೀವು ತುಂಬಾ ಒಳ್ಳೆಯವರು, ನೀವು ತುಂಬಾ ಒಳ್ಳೆ ಜನ ಇದ್ದೀರಿ, ದೇವರ ಮನೆಗೆ ತುಂಬಾ ಸಮರ್ಪಣೆ ಉಳ್ಳಂತ ವ್ಯಕ್ತಿಗಳಾಗಿದ್ದೀರಿ ನೀವು. ಆದರೆ ಅನೇಕರ ಜೀವಿತದ ಕುರಿತು ನಾನು ಮಾತಾಡ್ತಾ ಇದ್ದೇನೆ, ಅನೇಕ ವಿಶ್ವಾಸಿಗಳ ಕುರಿತು ನಾನು ಮಾತಾಡ್ತಾ ಇದ್ದೇನೆ. ನನ್ನ ಪ್ರೀತಿ ಇದ್ದವ್ರ ಮಕ್ಕಳೇ, ಇವತ್ತು ನಾವು ನೋಡ್ತಿದ್ದೇವೆ ವಿಶ್ವಾಸಿ ಮಕ್ಕಳು ಆಶೀರ್ವಾದಗಳನ್ನು ಎಲ್ಲಿ ಕಳ್ಕೊಳ್ತಾರಪ್ಪ ಅಂತಂದ್ರೆ, ದೇವರಿಗೆ ಕೊಡ್ತಕ್ಕಂಥ ದಶಮಾಂಶವನ್ನು ಕದ್ದಿಟ್ಕೊಂಡು ತಮ್ಮ ಜೀವಿತದಲ್ಲಿ ಅನೇಕ ನಷ್ಟಗಳನ್ನು, ಅನೇಕ ಕೊರತೆಗಳನ್ನು ಅವ್ರು ತಂದ್ಕೊಳ್ತಾರೆ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ, ಇವತ್ತು ಯಾವುದು ವ್ಯರ್ಥ ಅಲ್ಲಂತ್ರಿ? ಯಾವುದು ವ್ಯರ್ಥ ಇಲ್ಲಂತ? ದೇವರಿಗಾಗಿ ನೀನು ಮಾಡುವಂತ ತ್ಯಾಗ, ದೇವರಿಗಾಗಿ ನೀನು ಮಾಡುವಂತ ಸಮರ್ಪಣೆ, ದೇವರಿಗಾಗಿ ನೀನು ಕೊಡುವಂತ ಕಾಣಿಕೆ, ಅದು ಯಾವುದು ಕೂಡ ವ್ಯರ್ಥ ಅಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಎಷ್ಟನೇದ್ರಿ ಇದು? ಎಷ್ಟನೇದ್ರಿ? ಮೂರನೇದ್ರಿ. ನಾಲ್ಕನೇದು ಓದ್ತೀರಾ? ವಿಮೋಚನೆ ಕಾಂಡ. ಫಾಸ್ಟ್, ಸಮಯ ಹೋಗ್ತಾ ಇದೆ. ನಾಲ್ಕನೇದಾಗಿ ವಿಮೋಚನೆ ಕಾಂಡ 2ನೇ ಅಧ್ಯಾಯ 9ನೇ ವಚನ. ವಿಮೋಚನೆ ಕಾಂಡ 2 9ನೇ ವಚನ. ಫಸ್ಟ್ ಸೆಕೆಂಡ್ ಬುಕ್ ಇದೆ ನೋಡ್ರಿ, ಆದಿಕಾಂಡ ಆದ ನಂತರ ವಿಮೋಚನೆ ಕಾಂಡನೇ. ವಿಮೋಚನೆ ಕಾಂಡ 2ನೇ ಅಧ್ಯಾಯ 9ನೇ ವಚನ. ಗಟ್ಟಿಯಾಗಿ, ಸ್ಪಷ್ಟವಾಗಿ, ಫಾಸ್ಟ್ ಆಗಿ. ವಿಮೋಚನೆ ಕಾಂಡ 2:9. ಫರೋಹನ ಕುಮಾರ್ತೆಯು ಅವಳಿಗೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ರು ಇಲ್ಲೇ ಇದ್ರಿ? ಇದು ಎಷ್ಟನೇದ್ರಿ? 4ನೇದು. ನಾವು ನೋಡ್ತೇವೆ ನನ್ನ ಪ್ರೀತಿ ಇದ್ದವ್ರ ಮಕ್ಕಳೇ, 4ನೇದು ವ್ಯರ್ಥವಾಗದಂತ ಕಾರ್ಯ ಯಾವುದಪ್ಪ ಅಂತಂದ್ರೆ, 4ನೇ ಒಬ್ಬ ವಿಶ್ವಾಸಿ ಜೀವಿತದಲ್ಲಿ, ದೇವರ ಮಕ್ಕಳ ಜೀವಿತದಲ್ಲಿ ವ್ಯರ್ಥವಾಗದೇ ಇರುವಂತ ಇನ್ನೊಂದು ಶ್ರೇಷ್ಠವಾದಂತ ಅಮೂಲ್ಯವಾದಂತ ಕಾರ್ಯ ಯಾವುದೆಂಬ ನೋಡ್ತೀವಿ. ದೇವರಿಗಾಗಿ ಯಾರು ನಿಮ್ಮ ಮಕ್ಕಳನ್ನು ನೀವು ಬೆಳೆಸ್ತೀರೋ, ದೇವರಿಗಾಗಿ ಯಾರು ನಿಮ್ಮ ಮಕ್ಕಳನ್ನು ಸಾಕ್ತಿರೋ, ದೇವರಿಗೋಸ್ಕರವಾಗಿ, ದೇವರ ಸೇವೆಗೋಸ್ಕರವಾಗಿ ಯಾರು ಪ್ರತಿಜ್ಞೆ ಮಾಡಿ ಸಮರ್ಪಣೆಯೊಳಗಾಗಿ ನಿಮ್ಮ ಮಕ್ಕಳನ್ನು ಸಾಕಿ ಸಲುತ್ತಿರೋ, ಅವರಿಗೆ ನಾವು ನೋಡ್ತಿದ್ದೇವೆ ಅದು ವ್ಯರ್ಥವಾಗದಂತ ಕಾರ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ವಿಮೋಚನೆ ಕಾಂಡ 2ನೇ 9ನೇ ವಚನದಲ್ಲಿ, ಅಮ್ಮ ಈ ಮಗುವನ್ನು ನನಗೋಸ್ಕರವಾಗಿ ಸಾಕು, ನಾನೇ ಸಂಬಳವನ್ನು ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರವಾಗಿ ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ದೇವರ ಮಕ್ಕಳೇ, ದೇವ ಜನರೇ, ಇವತ್ತು ನಾವು ನೋಡ್ತಾ ಇದ್ದೇವೆ ವಿಶ್ವಾಸಿಗಳ ಜೀವಿತದಲ್ಲಿ, ಇವತ್ತು ದೇವರ ಮಕ್ಕಳ ಜೀವಿತದಲ್ಲಿ ಯಾವುದು ವ್ಯರ್ಥವಾದಂತ ಸಂಗತಿಯಪ್ಪ ಅಂತಂದ್ರೆ, ಯಾವುದು ಪ್ರಯೋಜನಕವಾದಪ್ಪ ಅಂತಂದ್ರೆ, ಯಾವುದು ಆಶೀರ್ವಾದಕರದಪ್ಪ ಅಂತಂದ್ರೆ, ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು, ತಮ್ಮ ಸಂತಾನವನ್ನು ದೇವರಿಗೋಸ್ಕರವಾಗಿ ಬೆಳೆಸ್ತಾರೋ, ದೇವರಿಗೋಸ್ಕರವಾಗಿ ಸಾಕ್ತಾರೋ, ದೇವರಿಗೋಸ್ಕರವಾಗಿ ತಯಾರು ಮಾಡ್ತಾರೋ, ನಾವು ನೋಡ್ತೇವೆ ಅದು ವ್ಯರ್ಥವಾಗುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ಇವತ್ತು ದುಃಖಕರ ಸಂಗತಿ ಏನಪ್ಪಾ ಅಂತಂದ್ರೆ, ಇವತ್ತು ಅನೇಕ ವಿಶ್ವಾಸಿ ಮಕ್ಕಳು, ಅನೇಕ ದೇವರ ಮಕ್ಕಳು, ಇವತ್ತು ಸೈತಾನನು ತಂದೆ ತಾಯಿಗಳನ್ನು ಎಷ್ಟು ಮೋಸಕರವಾದಂತ ಜೀವಿತದಲ್ಲಿ ನಡೆಸಿದ್ದಾನಪ್ಪ ಅಂತಂದ್ರೆ, ಇವತ್ತು ವಿದ್ಯೆ, ಸ್ಕೂಲು, ಟ್ಯೂಷನ್, ಅದು ಇದು ಅಂತೇಳಿ ಇವತ್ತು ಅನೇಕ ದೇವರ ಮಕ್ಕಳು ದೇವರ ಸನ್ನಿಧಿಗೆ ದೇವರ ಮಕ್ಕಳನ್ನು ತೆಗೆದುಕೊಂಡು ಬರುವುದಿಲ್ಲ. ಇವತ್ತು ದೇವರ ಸನ್ನಿಧಿಗೆ ಅನುಕೂಲಕರವಾಗಿದ್ರು ಕೂಡ, ದೇವರ ಮಂದಿಗೆ ಬರುವಂತ ಅವಕಾಶ ಇದ್ರೂ ಕೂಡ, ಇವತ್ತು ಅನೇಕ ತಂದೆ ತಾಯಿಗಳು, ಇವತ್ತು ಅನೇಕ ದೇವರ ಮಕ್ಕಳು ದೇವರ ಸನ್ನಿಧಿಗೆ ತಮ್ಮ ಮಕ್ಕಳನ್ನು ತೆಗೆದುಕೊಂಡು ಬಂದು ದೇವರ ಮಂದಿರದಂತ ಕ್ರಮಶಿಕ್ಷಣವನ್ನು ಕಲಿಸಲಿಕ್ಕಾಗಿ ಪ್ರಯತ್ನ ಆಗಲಿ, ಪರಿಶ್ರಮ ಆಗಲಿ, ಪ್ರಯಾಸ ಆಗಲಿ ಇವತ್ತು ಅನೇಕ ತಂದೆ ತಾಯಿಗಳು ಮಾಡ್ತಾ ಇಲ್ಲ. ಕಾರಣ ಏನಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಆತನು BTech ಓದ್ಬೇಕು, ಆತನು MTech ಓದ್ಬೇಕು, ಆತನು ಅದು ಓದ್ಬೇಕು, ಆತನು ಇದು ಓದ್ಬೇಕು, ಆತನು ಇಂಜಿನಿಯರ್ ಆಗ್ಬೇಕು, ಅವ ಡಾಕ್ಟರ್ ಆಗ್ಬೇಕು, ಅವ ಹಂಗಾಗ್ಬೇಕು, ಅವ ಹಿಂಗಾಗ್ಬೇಕು ಅಂತೇಳಿ ಏನೇನೋ ಪ್ರಯತ್ನ ಮಾಡಿ ಕೇವಲ ಸೈತಾನನು ವಿದ್ಯೆ ಅಂತಕ್ಕಂಥ ಒಂದೇ ಒಂದು ಕಡೆಗೆ ಕೇಂದ್ರೀಕರಿಸುವಂತೆ ಇವತ್ತು ಅನೇಕ ಕ್ರೈಸ್ತರನ್ನು, ವಿಶ್ವಾಸಿ ಮಕ್ಕಳನ್ನು, ದೇವ ಜನರನ್ನು ಸೈತಾನನು ಮೋಸ ಮಾಡ್ತಾ ಇದ್ದಾನೆ ಅಂತೇಳಿ. ಯಾಕಮ್ಮ ಮಗು ಚರ್ಚಿಗೆ ಬಂದಿಲ್ಲ ಅಂದ್ರೆ, ಟ್ಯೂಷನ್ ಬ್ರದರ್. ಯಾಕಮ್ಮ ಇವತ್ತು ಸಂಡೇ, ಇವತ್ತು ನಿಮ್ಮ ಮಗು ಬಂದಿಲ್ಲಪ್ಪ ಅಂತಂದ್ರೆ ಸ್ಪೆಷಲ್ ಕ್ಲಾಸ್ ಬ್ರದರ್. ಎಷ್ಟು ಜನ ಕ್ರೈಸ್ತರು ಇವತ್ತು ದೇವರಿಗಾಗಿ ನೀವು ಸಾಕ್ತಾ ಇದ್ದೀರಿ,
ದೇವರಿಗಾಗಿ ನೀವು ಪ್ರತ್ಯೇಕವಾಗಿ ನಿಮ್ಮ ಮಕ್ಕಳನ್ನು ಸಾಕ್ತಾ ಇದ್ರಿ. ದೇವರ ವಾಕ್ಯದಲ್ಲಿ ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 4ನೇ ವಚನ ನಾವು ನೋಡ್ತಿದ್ದೇವೆ. ಅವರು ಏಳುವಾಗಲೂ, ಕೂಡುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ ನನ್ನ ವಿಷಯದಲ್ಲಿ, ನನ್ನ ಆಜ್ಞೆಗಳ ವಿಷಯದಲ್ಲಿ ನೀವು ಅವ್ರ ಜೊತೆ ಮಾತಾಡಬೇಕು, ಅವರಿಗೆ ತಯಾರು ಮಾಡಬೇಕು, ಅವ್ರಿಗೆ ತರಬೇತಿ ಕೊಡಬೇಕು, ಅವರನ್ನು ಟ್ರೈನ್ ಮಾಡಬೇಕು, ಅವರಿಗೆ ದೇವರ ಸೇವೆಯಲ್ಲಿ ಬೆಳೆಸಬೇಕೆಂಬುದಾಗಿ ದೇವರ ಆವೇದನೆಯಿಂದ ಆಜ್ಞೆ ಇರುವಂತ ಸಂದರ್ಭದಲ್ಲಿ ಇವತ್ತು ಅನೇಕ ತಂದೆ ತಾಯಿಗಳ ಜೀವಿತ ನೋಡುವಂತ ಸಂದರ್ಭದಲ್ಲಿ ಮಕ್ಕಳ ಕುರಿತಾಗಲಿ, ಮಕ್ಕಳ ಭವಿಷ್ಯತ್ ಕುರಿತಾಗಲಿ ಇವತ್ತು ನಾವು ನೋಡ್ತಿದ್ದೇವೆ, ಯಾರು ಕೂಡ ಕಿಂಚಿತವಾಗಿ ಇವತ್ತು ಕಾಳಜಿ ವಹಿಸ್ತಾ ಇಲ್ಲ. ನೀನು ವಿದ್ಯೆನೇ ಕೊಡಬೇಕು, ಅವ್ರಿಗೆ ವಿದ್ಯೆನೇ ಬರ್ಬೇಕಂತೇಳಿ ಇನ್ ರಾತ್ರಿ ಹಗಲು ಕಷ್ಟಪಟ್ಟು ನಿನ್ನ ಶ್ರಮೆ ಎಲ್ಲ ಅವ್ರ ಫೀಸ್ ಕಟ್ಟಿದ್ರೆ ಮುಂದೆ ಒಂದ್ ದಿವಸ ಏನಾಗ್ತಾರಪ್ಪ ಅಂತಂದ್ರೆ, ದೇವರಿಲ್ಲದಂತವರ ಜೀವಿತ, ದೇವರ ಪ್ರಣಾಳಿಕೆ ಇಲ್ಲದಂತ ಅವರ ಜೀವಿತ, ಕೇವಲ ಲೋಕ ಸಂಬಂಧವಂತ ವಿದ್ಯೆ ಮಾತ್ರ ಅವರಿಗೆ ಕೊಟ್ಟಪ್ಪ ಅಂತಂದ್ರೆ ಒಂದು ದಿವಸ ನರಕದಲ್ಲಿ, ಒಂದ್ ದಿವಸ ಪಾತಾಳದಲ್ಲಿ ಭಿಕ್ಷೆ ಬೇಡುವಂತವ್ರು ಆಗ್ತಾರೆ. ನಿನ್ನ ಮಕ್ಕಳು ನೆನ್ಪಿಟ್ಕೋ. ಒಂದು ವೇಳೆ ನೀನು ದೇವರಿಗಾಗಿ ನಿನ್ನ ಮಕ್ಕಳನ್ನು ಬೆಳೆಸಿದಪ್ಪ ಅಂತಂದ್ರೆ, ದೇವರಿಗಾಗಿ ನಿನ್ನ ಸಂತಾನವನ್ನು ಬೆಳೆಸಿದಪ್ಪ ಅಂತಂದ್ರೆ, ದೇವರ ಸೇವೆಗಾಗಿ ನಿನ್ನ ಸಂತಾನವನ್ನು ಬೆಳೆಸಿದಪ್ಪ ಅಂತಂದ್ರೆ ಅದು ವ್ಯರ್ಥವಾಗುವುದಿಲ್ಲ. ನೋಡ್ತೇವೆ, ನಾನೇ ಸಂಬಳವನ್ನು ಕೊಡ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಅನೇಕರು ವಿದ್ಯೆ ಅಂತಕ್ಕಂಥ ಸೋಗಿನಲ್ಲಿ, ವಿದ್ಯೆ ಅಂತಕ್ಕಂಥ ಹೂವಿನಲ್ಲಿ ಇವತ್ತು ಅನೇಕ ವಿಶ್ವಾಸಿ ಮಕ್ಕಳು, ದೇವರ ಮಕ್ಕಳು, ಮಕ್ಕಳಿಗೆ ಇವತ್ತು ಕುಟುಂಬದಲ್ಲಿ ತಂದೆ ತಾಯಿಗಳೇ ಹಾದಿ ತಪ್ಪಿಸ್ತಾ ಇದ್ದಾರೆ. ಸಂಡೇ ಇದ್ರು ಕೂಡ ಚರ್ಚ್ ಕರ್ಕೊಂಡು ಬರಂಗಿಲ್ಲ. ಆರಾಧನೆ ಬೆಲೆ ಇವತ್ತು ಅನೇಕರು ಕಾಲಿನಿಂದ ತುಳಿದು ಹಾಕ್ತಾ ಇದ್ದಾರೆ. ಇವತ್ತು ಕಾರಣ ಏನಪ್ಪಾ ಅಂತಂದ್ರೆ ಅವ್ರ ತಲೆಗೆ ಒಂದೇ ಕುಂತದ ವಿದ್ಯೆ. ನೆನ್ಪಿಟ್ಕೋ, BA ಓದವ ಬೀಡಿ ಸೇದೋದು ಬಿಟ್ಟಂಗಿಲ್ಲ, BA ಓದ್ರು ಬೀಡಿ ಸೇದೋದು ಬಿಟ್ಟಂಗಿಲ್ಲ, MA ಓದವ ಹೆಂಡತಿ ಕೊಡೋದು ಬಿಟ್ಟಿಲ್ಲ, ಇಂಜಿನಿಯರ್ ಓದವ ಇಸ್ಪಟ್ಟಾಡೋದು ಬಿಟ್ಟಿಲ್ಲ. ವಾಟ್ಸಪ್ ತೆಗೆದು ನೋಡ್ರಿ, ಫೇಸ್ಬುಕ್ ನೋಡ್ರಿ, ಇವತ್ತು ಇಡೀ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಕಳ್ಳರು ಯಾರಾದರೂ ಇದ್ದಾರಪ್ಪ ಅಂತಂದ್ರೆ, ಇವತ್ತು ಸೈಬರ್ ಕ್ರೈಮ್ ಯಾಕೆ ಹೆಚ್ಚಾಗಿದೆಪ್ಪ ಅಂತಂದ್ರೆ ಎಷ್ಟು ಜನ ವಿದ್ಯೆಯಲ್ಲಿ ಟ್ಯಾಲೆಂಟ್ ಉಳ್ಳವರಾಗಿದ್ದಾರೆ ಅವರೇ ಇವತ್ತೇನಾಗಿದ್ದಾರೆ, ದೊಡ್ಡ ದೊಡ್ಡ ಒಂದು ಕಳ್ಳರಾಗಿದ್ದಾರೆ, ಕಿರಾತರಾಗಿದ್ದಾರೆ. ಇವತ್ತು ನಿಮ್ಮ ಮೊಬೈಲ್ ಇರುವಂತ ಹಣ ಇದ್ದಕ್ಕಿದ್ದಾಗೆ ಮಾಯ ಆಗ್ತದಪ್ಪ ಅಂತಂದ್ರೆ ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನೀವು ಕುಡಿಸುವಂತ ವಿದ್ಯೆನೆ. ಅರ್ಥ ಆಗಲತ್ತದ್ರಿ ನನ್ನ ಮಾತ? ಭಾಷೆ ಅರ್ಥ ಆಗ್ಲತ್ತದ? ಬಹಳ ಮಂದಿ ತಿಳ್ಕೊಂಡ್ರ ವಿದ್ಯೆ ಕೊಟ್ರ ಆಯ್ತು. ಆ ವಿದ್ಯೆ, ನೀನು ಮಾಡುವಂತ ವಿದ್ಯೆ, ನೀನು ಕಲಿಯುವಂತ ವಿದ್ಯೆ ಅದು ಕೌಡಿ ಕಿಮ್ಮತ್ತಿಗೂ ಬರಂಗಿಲ್ಲ. ಆದರೆ ನೀನು ದೇವರಿಗಾಗಿ ನಿನ್ನ ಮಗುವನ್ನು ಸಾಕು, ದೇವರಿಗಾಗಿ ನಿನ್ನ ಒಂದು ಮಗುವನ್ನು ಸಾಕು, ದೇವರಿಗಾಗಿ ನಿನ್ನ ಮಗುವನ್ನು ಸಾಕು. ಒಬ್ಬ ತಾಯಿಗೆ ಒಂದು ಪತ್ರ ಬರ್ತದೆ, ತನ್ನ 6ನೇ ತರಗತಿಯಲ್ಲಿ ಅಂತ ಒಬ್ಬ ಮಗನಿಗೆ ಹೆಡ್ ಮಿಸ್ ಬರೆದು ಆ ಹುಡುಗನ ಕೈಲಿ ಕೊಡ್ತಾರೆ. ಆ ಮಗು ಸ್ಕೂಲಿಂದ ಬಂದ ತಕ್ಷಣ ಆ ಪತ್ರ ತಾಯಿ ಕೈ ಕೊಡ್ತಾನೆ. ಅಮ್ಮ, ಈ ಟೀಚರು ಈ ಲೆಟರ್ ನಿನಗೆ ಕೊಡೋ ಎಂಬುದಾಗಿ ನಮ್ಮ ಟೀಚರ್ ಕೊಟ್ಟಿದ್ದಾರೆ, ಕ್ಲಾಸ್ ಟೀಚರ್ ಕೊಟ್ಟಿದ್ದಾರೆ ಎಂಬುದಾಗಿ ಹೇಳಿ ಒಂದು ಲೆಟರ್ ಕೊಡ್ತಾನೆ. ಕೊಟ್ಟ ತಕ್ಷಣ ತಾಯಿ ಏನಿದೆಪ್ಪ ಅಂತೇಳಿ ತೆಗೆದು ಆ ಲೆಟರ್ ಓದುವಂತ ಸಂದರ್ಭದಲ್ಲಿ ಆ ಹೆಡ್ ಮಿಸ್ ಟೀಚರ್ ಬರೆದಿರ್ತಾರೆ, ಅಮ್ಮ, ನಿಮ್ಮ ಮಗನಂತ ದುರ್ಮಾರ್ಗಿ, ನಿಮ್ಮ ಮಗನಂತ ತುಂಟ, ನಿಮ್ಮ ಮಗನಂತ ಅವಿವೇಕಿ ಇಡೀ ನಮ್ಮ ಸ್ಕೂಲಲ್ಲೇ ಯಾರು ಇಲ್ಲ. ಈತನಿಗೆ ವಿದ್ಯೆ ಕಲಿಸೋದಾಗ್ಲಿ, ಈತನಿಗೆ ಟೀಚ್ ಮಾಡೋದಾಗ್ಲಿ, ಈತನಿಗೆ ಏನು ಕಲಿಸಿದ್ರು ಅದು ವ್ಯರ್ಥ. ಈತನು ಒಂದು ದಿವಸ ಆತನು ಹಾದಿ ಹೆಣವಾಗಿ ಹೋಗ್ತಾನೆ. ನಿಮ್ಮ ಮಗನನ್ನು ನಾಳೆಯಿಂದ ನಮ್ಮ ಸ್ಕೂಲಿಗೆ ಕಳಿಸ್ಬೇಡ್ರಿ ಅಂತೇಳಿ ಲೆಟರ್ ಬರೆದಿರ್ತಾರೆ. ತಾಯಿ ಯಾವಾಗ ಆ ಪತ್ರವನ್ನು ಓದ್ತಾಳೋ, ಓದಿದ ತಕ್ಷಣ ಆ ಮಗು ಕೇಳ್ತಾನೆ, 6ನೇ ತರಗತಿ ಹುಡುಗ, ಅಮ್ಮ, ನಮ್ಮ ಮಿಸ್ ಏನ್ ಬರ್ದಿದ್ದಾರಮ್ಮ, ಏನ್ ಲೆಟರ್ ಕೊಟ್ಟಿದ್ದಾರೆ ಎಂಬುದಾಗಿ ಕೇಳ್ತಾನೆ. ಕೇಳಿದಾಗ ಆ ತಾಯಿ ಹೇಳ್ತಾಳೆ ಆ ಮಗನಿಗೆ, ಮಗು, ನಿಮ್ ಮಿಸ್ ಏನ್ ಬರ್ದಾರಪ್ಪ ಅಂತಂದ್ರೆ, ನಿಮ್ ಟೀಚರ್ ಏನ್ ಬರ್ದಾರಪ್ಪ ಅಂತಂದ್ರೆ, ನಿನ್ನಂತ ಜ್ಞಾನಿ, ನಿನ್ನಂತ ಒಳ್ಳೆ ಹುಡುಗ ಇಡೀ ಸ್ಕೂಲಲ್ಲೇ ಇಲ್ಲ. ನಿನಗೆ ಬೋಧನೆ ಮಾಡ್ಬೇಕಂದ್ರೆ, ನಿನಗೆ ಟೀಚ್ ಮಾಡ್ಬೇಕಪ್ಪ ಅಂತಂದ್ರೆ ಅವರಲ್ಲಿ ಸ್ಟಾಪ್ ಬಹಳ ಕಡಿಮೆ ಇದೆ ಅಂತ ಎಂಬುದಾಗಿ ಅವ್ರು ಹೇಳ್ತಿದ್ರೆ, ಅದಕ್ಕೋಸ್ಕರ ಈ ಮಗು, ನಾಳೆಯಿಂದ ನಿನಗೆ ನಾನು ಸ್ಕೂಲಿಗೆ ಕಳ್ಸಂಗಿಲ್ಲ, ನಾನು ಮನೆಯಲ್ಲೇ ನಿನಗೆ ಓದಿಸ್ತೀನಿ, ಮನೆಯಲ್ಲೇ ನಿನ್ನನ್ನು ಏನ್ ಮಾಡ್ತೀನಪ್ಪ ಅಂತಂದ್ರೆ ನಾನು ಪುಸ್ತಕಗಳ ಓದಿಸ್ತೀನಿ ಎಂಬುದಾಗಿ ಆ ತಾಯಿ ತನ್ನ ಮಗನಿಗೆ ಮನೆಯಲ್ಲೇ ಓದಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಮನೆಯಲ್ಲೇ ಆತನ ಮಲ್ಕೊಂಡಂತ ಸಂದರ್ಭದಲ್ಲಿ ಆತನ ತಲೆ ಮೇಲೆ ಕೆಟ್ಟು ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಆಕೆ ಒಬ್ಬ ವಿಶ್ವಾಸಿ ಆಗಿದ್ದರಿಂದ, ಆಕೆ ಒಬ್ಬ ಕ್ರೈಸ್ತಳಾಗಿದ್ದರಿಂದ ನಾವು ನೋಡ್ತೇವೆ, ದೇವರೇ, ಲೋಕ ಅಂತೂ ನನ್ನ ಮಗುವಿನ ಕುರಿತು, ಲೋಕ ಅಂತೂ ನನ್ನ ಮಗುವಿನ ಭವಿಷ್ಯದ ಕುರಿತು ಇವತ್ತು ತೀರ್ಪು ಮಾಡಿಬಿಟ್ಟಿದೆ. ಅಯ್ಯ, ಹೌದು ಸ್ವಾಮಿ, ನೀನು ನ್ಯಾಯಾಧಿಪತಿಯಾಗಿದ್ದೀಯಾ,
ದೇವ್ರೆ ಹೌದು ಸ್ವಾಮಿ, ಸಂತಾನ ಕೊಟ್ಟಂತ ದೇವ್ರು ನೀವಾಗಿದ್ಯಾ. ಅಪ್ಪ ಹೌದು ಸ್ವಾಮಿ, ನೀನು ಪರಿಸ್ಥಿತಿಗಳನ್ನು ಮಾರ್ಪಡಿಸುವಂತ ದೇವರಾಗಿದ್ದೀರಿ. ಈಗೋ ದೇವ ಹೌದು ಸ್ವಾಮಿ, ನಾನು ನಂಬಿಗಸ್ತಳು, ನೀನು ನಂಬಿಗಸ್ತನಂತ ದೇವರಾಗಿದ್ಯಾ. ನೀನು ಪ್ರಾರ್ಥನೆಯನ್ನು ಕೇಳುವಂತ ದೇವರು, ನಾನು ಪ್ರಾರ್ಥನೆ ಮಾಡುವಂತವಳು. ನೀನು ಎಂತ ದೇವರಪ್ಪ ಅಂತಂದ್ರೆ ಪ್ರಾರ್ಥನೆ ಮಾಡುವುದನ್ನು ಕೇಳಿ ಬೇಳೋದಕ್ಕಿಂತಲೂ ಹೆಚ್ಚಾಗಿ, ಗ್ರಹಿಸೋದಕ್ಕಿಂತಲೂ ಹೆಚ್ಚಾಗಿ, ನಮ್ಮ ಊಹೆಗಿಂತಲೂ ಮಿಂಚಿ ದೇವರೇ ನೀನು ಕಾರ್ಯ ಮಾಡುವಂತ ದೇವರಾಗಿದ್ಯಾ. ಅಯ್ಯ ನನ್ನ ಮಗನನ್ನು ಪ್ರಯೋಜಕನನ್ನಾಗಿ ಮಾಡಪ್ಪ ದೇವರೇ ಹೌದು ಸ್ವಾಮಿ. ಕೇವಲ ನನಗೆ ಮಾತ್ರ ಅಲ್ಲ, ನನ್ನ ಕುಟುಂಬಕ್ಕೆ ಮಾತ್ರ ಅಲ್ಲ ದೇವರೇ ಹೌದು ಸ್ವಾಮಿ, ನನ್ನ ಮಗನು ದೇಶಕ್ಕೆ ಪ್ರಯೋಜನಕರವಾಗಿ ಈತನನ್ನು ಮಾಡೆಂಬುದಾಗಿ ಆತನ ತಲೆ ಮೇಲೆ ಕೈ ಇಟ್ಟು ರಾತ್ರಿ ಹಗಲು ಮಗನಿಗೋಸ್ಕರಾಗಿ ಆ ತಾಯಿ ಸತತವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಆ ಮಗನು ಮುಂದೆ ಹೇಗೆ ತಯಾರಾಗ್ತಾನಪ್ಪ ಅಂತಂದ್ರೆ, ಯಾವುದೇ ಶಾಲೆಗೆ ಹೋಗದಂತ ಈ ಮಗನು, ಯಾವುದೇ ವಿದ್ಯೆ ಇಲ್ಲದಂತ ಈ ಮಗನು, ಯಾವುದೇ ಸರ್ಟಿಫಿಕೇಟ್ ಇಲ್ಲದಂತ ಮಗನು ಇವತ್ತು ನಾವು ನೋಡ್ತಿದ್ದೇವೆ. ಆತನು ಇವತ್ತು ಕೇವಲ ಕುಟುಂಬಕ್ಕೆ ಮಾತ್ರ ಅಲ್ಲ, ಕೇವಲ ತಾನು ಹುಟ್ಟಿದಂತ ದೇಶಕ್ಕೆ ಮಾತ್ರ ಅಲ್ಲ, ಇವತ್ತು ಇಡೀ ಪ್ರಪಂಚಕ್ಕೆ, ಇಡೀ ಜಗತ್ತಿಗೆ ಆತನು ಬೆಳಕು ಕೊಟ್ಟಂತ ಮಗನು ಆತನೇ ಥಾಮಸ್ ಅಲ್ವಾ ಎಡಿಸನ್. ನೀವೇನಾದ್ರೂ ಈ ಬೆಳಕಿನಲ್ಲಿ ಕೂತಿದ್ದೀರಪ್ಪ ಅಂತಂದ್ರೆ, ಈ ಲೈಟಿನ ಕೆಳಗಡೆ ಕೂತಿದ್ದೀರಪ್ಪ ಅಂತಂದ್ರೆ ಆತನು ಪರಿಶೋಧನೆ ಮಾಡಿ ಕಂಡು ಹಿಡಿದಿದ್ದಾನೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ನನ್ನ ಜೊತೆ ಇದ್ದೀರಾ? ಏನ್ ಮಾಡ್ತೀರಿ ನಿಮ್ಮ ಮಕ್ಕಳಿಗೆ? ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇದೆನ್ರಿ? ನಿಮ್ಮ ಸಂತಾನದ ಬಗ್ಗೆ ಕಾಳಜಿ ಇದೆಯಾ? ದೇವರ ವಾಕ್ಯ ಹೇಳ್ತದೆ, ಪುತ್ರ ಸಂತಾನವು ಯೆಹೋವನಿಂದ ಬಂದಂತ ಸ್ವಾಸ್ಥ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅಯ್ಯ ಅಕ್ಕ ತಂಗಿ, ನಿನ್ನ ಕುಟುಂಬದ ಬಗ್ಗೆ, ನಿನ್ನ ಮಕ್ಕಳ ಬಗ್ಗೆ ಎಷ್ಟು ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀಯಾ? ಎಷ್ಟು ನಿನ್ನ ಮೊಣಕಾಲು ಉರಿತಾ ಇದೆ ನಿನ್ನ ಸಂತಾನಕ್ಕಾಗಿ, ನಿನ್ನ ಮಕ್ಕಳಿಗಾಗಿ? ಯಾವ ರೀತಿಯಾಗಿ ದೇವರಿಗೋಸ್ಕರವಾಗಿ ನಿನ್ನಲ್ಲೊಂದು ತಪನ ಇದೆಯಾ? ದೇವರಿಗಾಗಿ ನನ್ನ ಸಂತಾನ ಉಪಯೋಗ ಆಗ್ಬೇಕು, ದೇವರ ಸೇವೆಗಾಗಿ ನನ್ನ ಸಂತಾನ ಉಪಯೋಗ ಆಗ್ಬೇಕು, ನಿನ್ನಲ್ಲಿ ಒಂದು ತಪನ ಅಂತಕ್ಕಂಥದ್ದು ಇದೆಯಾ? ಒಂದು ದುಃಖದ ಸಂಗತಿ ಏನಪ್ಪ ಅಂತಂದ್ರೆ, ಇವತ್ತು ಅನೇಕ ತಂದೆ ತಾಯಿಗಳು ಸ್ಲೀಪಿಂಗ್ ಪೇರೆಂಟ್ಸ್ ಆಗಿದ್ದಾರೆ. ಮಲಗಿ ಹೋದಂತ ತಂದೆ ತಾಯಿಗಳು, ಭ್ರಷ್ಟತ್ವದಿಂದ ಕಿಲುಮುಗಟ್ಟಿದಂತ, ತಲೆಯೆಲ್ಲ ಕಿಲುಮು ಹತ್ತಿದಂತ, ಲೋಕ 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 ಲೋಕ, ಸಂಪಾದನೆ ಸಂಪಾದನೆ, ವಿದ್ಯೆ ವಿದ್ಯೆ ಅಂತಕ್ಕಂಥ ಭಯಂಕರವಾದ ಪಾಪ ಅಂತ ಕಿಲುಮು ಅನೇಕ ತಂದೆ ತಾಯಿಗಳಿಗೆ ಅಂಟ್ಕೊಂಡಿದ್ದರಿಂದ ದೇವರ ವಿಷಯದಲ್ಲಾಗ್ಲಿ, ದೇವರ ಸೇವೆ ವಿಷಯದಲ್ಲಾಗ್ಲಿ, ಇವತ್ತು ಮಕ್ಕಳ ಕುರಿತಾಗ್ಲಿ ಅನೇಕ ತಂದೆ ತಾಯಿಗಳಿಗೆ ಕಾಳಜಿ ಇಲ್ಲ. ಅದರಿಂದ ನಾವು ನೋಡ್ತೇವೆ, ನನ್ನ ಪ್ರೀತಿಯ ಮಕ್ಕಳೇ, ಅನೇಕ ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ನಾವು ನೋಡ್ತೇವೆ, ಇವತ್ತು ಮಕ್ಕಳಿಗಾಗಿ ತಂದೆ ತಾಯಿಗಳು ಸರಿಯಾದಂತ ಒಂದು ಪ್ರಾರ್ಥನೆ ಇಲ್ಲದೆ ಇರೋದ್ರಿಂದ, ಮಕ್ಕಳಿಗಾಗಿ ಅವರು ಮೊಣಕೋಲು ಬೆಂಡ್ ಆಗದೆ ಇರೋದ್ರಿಂದ ನಾವು ನೋಡ್ತಿದ್ದೇವೆ ಅನೇಕ ಮಕ್ಕಳು ಇವತ್ತು ಮಾತು ಕೇಳದೆ ಇವತ್ತು ಲೋಕದಲ್ಲಿ ಚೆದರಿ ಹೋಗ್ತಾ ಇದ್ದಾರೆ. ಆದ್ರೆ ಚೆದರಿ ಹೋದಾಗ ಆದ್ರೂ ನೀನು ಕಣ್ಣೀರಲ್ಲಿ ನೀರು ಬರ್ತದ? ದುಃಖದ ಸಂಗತಿ ಏನಪ್ಪಾ ಅಂತಂದ್ರೆ, ಮಕ್ಕಳಿಗೋಸ್ಕರವಾಗಿ ದೇವರ ಹತ್ರ ದೊಡ್ಡ ದೊಡ್ಡ ಪ್ರಣಾಳಿಕೆ ಇದೆ, ಆದ್ರೆ ನಮ್ಮ ಹತ್ರ ಪ್ರಣಾಳಿಕೆಗಳಿಲ್ಲ. ನಮ್ಮಲ್ಲಿ ಲೋಕ ಲೋಕ ಲೋಕ, ಹೊಟ್ಟೆ ಹೊಟ್ಟೆ ಹೊಟ್ಟೆ, ಇದ್ರ ಬಗ್ಗೆ ಪ್ರಣಾಳಿಕೆ ಸಾಕಷ್ಟಿದೆ. ಆದ್ರೆ ದೇವರ ಸಂತಾನದ ಬಗ್ಗೆ ಇವತ್ತು ವಿಮೋಚನೆ ಕಾಂಡ 2ನೇ ಅಧ್ಯಾಯ 9ನೇ ವಚನದಲ್ಲಿ, ಈ ಮಗುವನ್ನು ಹೋಗಿ ನನಗೋಸ್ಕರವಾಗಿ ದೇವರಿಗಾಗಿ ಮಕ್ಕಳನ್ನು ಸಾಕ್ಬೇಕ್ರಿ. ದೇವರಿಗಾಗಿ ಮಕ್ಕಳನ್ನು ಸಾಕ್ಬೇಕದು ವಿಶ್ವಾಸಿಗಳ ಲಕ್ಷಣ. ಅದು ನಿಜವಾದಂತ ದೇವರ ಮಕ್ಕಳ ಲಕ್ಷಣ. ಎಕ್ಕಡಕ್ಕೆ ಹೋಗಲಕ್ಕ, ಗಾಳಿ ಮೇಲೆ ತಿರುಗಿಲಕ್ಕಂದ್ರೆ ಅವ್ರ ಗಾಳಿಯಾಗ ತಿರುಗಿ ಆ ಗಾಳಿ ಏನ್ ಮಾಡ್ತಾರಂದ್ರೆ, ಆ ಗಾಳಿ ಬಂದು ನಿಮಗ್ ಬಡಿಲಿಕ್ಕೆ ಹಚ್ತಾರ. ಆ ಗಾಳಿಯಾಗ ನೀವು ಹಾರ ಹೋಗ್ಬೇಕತ್ತ ಒಂದಿನ. ಆ ಗಾಳಿ ಏನ್ ಮಾಡತ್ತಾನ? ಗಾಳಿಯಾಗೆ ತಿರುಗ್ಲತ್ತ ನೋಡ್ರಿ. ಸುಮ್ಮನೆ ಏನ್ ಮಾಡ್ತಾನ ಮನೆ? ಗಾಳಿಗೆ ತಿರುಗ್ತಾ ನೋಡ್ರಿ. ಹೇಳ್ಬೇಡ ಹಂಗ ಹೇಳ್ಬೇಡ. ಗಾಳಿಗೆ ತಿರುಗ್ಲತ್ತನಂತ ಗೊತ್ತಾದ್ಮೇಲೆ ಮೊಣಕಾಲೂರು ದೇವ್ರ ಹತ್ರ ಕೂತ್ಕೋ, ಪ್ರಾರ್ಥನೆ ಮಾಡು. ದೇವರೇ, ನೀನು ಕೊಟ್ಟಂತ ಸಂತಾನಪ್ಪ ದೇವ್ರೆ, ಇದು ನಾನು ತಯಾರು ಮಾಡಿದ್ದಲ್ಲ, ನಾನು ಸೃಷ್ಟಿ ಮಾಡಿದ್ದಲ್ಲ. ಅಯ್ಯ ನೀನನ್ನು ಕೊಟ್ಟಿದ್ದೀಯಾ. ಓ ದೇವರೇ, ನಾನು ನಿನಗೋಸ್ಕರವಾಗಿ ಬೆಳೆಸಬೇಕೆಂಬುದಾಗಿ ಅಪ್ಪ ನಿನ್ನ ವಾಕ್ಯ ಇದೆ, ಆಜ್ಞೆ ಇದೆ ದೇವರೇ ಎಂಬುದಾಗಿ ನಿನ್ನ ಮೊಣಕಲೂರು ಪ್ರಾರ್ಥನೆ ಮಾಡು. ಹೇಗೆ ನಿನ್ನ ಪ್ರಾರ್ಥನೆ ದೇವ್ರು ಕೇಳೋದಿಲ್ಲ? ದೇವ್ರು ನಿನ್ನ ಪ್ರಾರ್ಥನೆ ಕೇಳಲಿಲ್ಲಪ್ಪ ಅಂತಂದ್ರೆ, ದೇವ್ರು ನಿನ್ನ ಕುಟುಂಬದಲ್ಲಿ ಬದಲಾವಣೆ ತರಲಿಲ್ಲಪ್ಪ ಅಂತಂದ್ರೆ, ಈ ಬೈಬಲ್ ಹಿಡಿಯೋದೇ ಬಿಟ್ಬಿಡ್ತೀನಿ ಅಂತೇಳಿ ನಾನು. ಈ ಬೈಬಲೇ ಹಿಡಿಯಂಗಿಲ್ಲ. ನಾನು ಆರಾಧಿಸುವಂತ ದೇವರು, ನಾನು ಪೂಜಿಸುವಂತ ದೇವ್ರು ಎಂತವನಪ್ಪ ಅಂತಂದ್ರೆ, ನನ್ನ ಬೈಬಲ್ ಹೇಳ್ತದೆ, ವಾಕ್ಯ ಹೇಳ್ತದೆ, ಆತನು ಪ್ರಾರ್ಥನೆಯನ್ನು ಕೇಳುವಂತ ದೇವರಾಗಿದ್ದಾನೆ ಎಂಬುದನ್ನು ನೋಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ 4ನೇದಾಗಿ, ದೇವರಿಗಾಗಿ ಮಕ್ಕಳನ್ನು ಬೆಳೆಸುವುದು ಆವಾಜ್ ಕೇಳಲಾಗಿದೆ, ವ್ಯರ್ಥವಲ್ಲ. ಏಸ್ ವ್ಯರ್ಥವಲ್ಲ ಅದು ರೀ. 4 ಅದು. 5ನೇದು ಓದ್ತೀರಾ? ಬೇಗನೆ ಫಾಸ್ಟ್ ಆಗಿ. 5ನೇದಾಗಿ 1 ಕೊರಿಂಥಿ 15ನೇ ಅಧ್ಯಾಯ 58ನೇ ವಚನ. 1 ಕೊರಿಂಥಿ 15:58 ಫಾಸ್ಟ್ ಆಗಿ. ಆದ್ದರಿಂದ
ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವಂತ ಪ್ರಯಾಸವು ಹಲ್ಲೆಲೂಯ ಹಲ್ಲೆಲೂಯ. ನಾವು ನೋಡ್ತೇವೆ ಅಪೊಸ್ತಲನಾದ ಪೌಲನು ಕೊರಿಂಥಿ ಸಭೆಯವರಿಗೆ ಆತನು ಹೇಳ್ತಾ ಇದ್ದೇನೆ, ನನ್ನ ಪ್ರಿಯ ಸಹೋದರರೇ, ನನ್ನ ಪ್ರಿಯ ಸಹೋದರರೇ, ನನ್ನ ಪ್ರೀತಿಯ ದೇವ ಜನರೇ, ದೇವ್ರ ಮಕ್ಕಳೇ, ವಿಶ್ವಾಸಿ ಮಕ್ಕಳೇ, ಇವತ್ತು ದೇವರು 5ನೇದಾಗಿ ವ್ಯರ್ಥವಾಗದಂತ ಶ್ರೇಷ್ಠವಾದಂತ ಇನ್ನೊಂದು ಕಾರ್ಯ ಏನೆಂಬುದಾಗಿ ದೇವರು ನಮ್ಮ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಇವತ್ತು ಕ್ರಿಸ್ತನಲ್ಲಿ ಪಟ್ಟಂತ ಪ್ರಯಾಸ ಯಾವತ್ತು ಕೂಡ ಏನಾಗುವುದಿಲ್ಲ ಎಂಬುದಾಗಿ ನೋಡ್ತೇವೆ, ಅಂದ್ರೆ ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. ಹಾಗಾದ್ರೆ ನನ್ನ ಪ್ರೀತಿಯ ತಮ್ಮ ತಂಗಿ, ನಿನ್ನಲ್ಲಿ ಒಂದು ಪ್ರಯಾಸ ಅಂತಕ್ಕಂಥದ್ದು ಇದೆಯಾ? ನಿನ್ನಲ್ಲಿ ಯಾವುದೋ ಒಂದು ಪ್ರಯಾಸ ಅಂತಕ್ಕಂಥದ್ದು ಇದೆಯಾ? ಈ ಪ್ರಯಾಸ, ನೀನು ಪಡುವಂತ ಪ್ರಯಾಸ ಅಂತಕ್ಕಂಥದ್ದು ನಿನ್ನ ಜೀವಿತದಲ್ಲಿ, ನಿನ್ನ ಬದುಕಿನಲ್ಲಿ ದೇವರಿಗಾಗಿ ಪ್ರಯಾಸ ಇದೆಯಾ? ಇವತ್ತು ಅನೇಕ ಕ್ರೈಸ್ತರ ಜೀವಿತ ನೋಡುವಂತ ಸಂದರ್ಭದಲ್ಲಿ ತಮಗಾಗಿ ಪ್ರಯಾಸ ಇದೆ, ತಮ್ಮ ಉದ್ಯೋಗಕ್ಕಾಗಿ ಪ್ರಯಾಸ ಇದೆ, ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಪ್ರಯಾಸ ಇದೆ, ತಮಗೋಸ್ಕರವಾಗಿ ಅನೇಕ ಪ್ರಯಾಸಗಳು ಪಡ್ತಾ ಇದ್ದಾರೆ ಇವತ್ತು ಲೋಕದಲ್ಲಿ. ಆದರೆ ದೇವರಿಗಾಗಿ ನಿನ್ನ ಪ್ರಯಾಸ ಏನಿದೆ ನಿನ್ನ ಹತ್ರ? ಉತ್ತರ ಇದೆಯಾ ನಿನ್ನ ಹತ್ರ, ನನ್ನ ಹತ್ರ? ದೇವರಿಗಾಗಿ ನಿನ್ನಲ್ಲಿ ಏನಾದರೂ ಒಂದು ಪ್ರಯಾಸ ಇದೆಯಾ? ದೇವರನ್ನು ಬಿಟ್ಟು ಈ ಲೋಕದಲ್ಲಿ ಏನನ್ನಾದ್ರೂ ಪ್ರಯಾಸ ಮಾಡಿ, ಏನೇ ಪ್ರಯಾಸ ಮಾಡಿ, ಒಂದು ಕಾಲಿನ ಮೇಲೆ ನಿಂದರು ಅಥವಾ 2 ಕಾಲು ತೆಳಗ ತಲೆ ಮ್ಯಾಲ್ಕ್ ಮಾಡ್ಯಾರ ನಿಂದರು, ಏನಾರೇ ಮಾಡಿ. ಆದರೆ ಇಟ್ಟೆಲ್ಲ ಮಾಡಿ ತೆಳಗಿನ ಮ್ಯಾಲಿಂದ ಮಾಡಿ ಎಲ್ಲ ನೀ ಗಳಿಸಿ ಸಂಪಾದನೆ ಮಾಡ್ಕೊಂಡು ಅಂತೇಳಿ ಅದು ಏನಾದ್ರೂ ನೀನು ಪ್ರಯೋಜನಕರವಾಗಿರ್ತದೆ? ನಿನ್ನ ಪ್ರಯಾಸದಿಂದ ನಿನಗೆ ಏನಾದ್ರೂ ಲಾಭ ಅದನ? ಜ್ಞಾನಿಯಾದಂಥ ಸಲ್ಮಾನ್ ಹೇಳ್ತಾನೆ, ವ್ಯರ್ಥವೇ ವ್ಯರ್ಥ ಸಮಸ್ತವೂ ವ್ಯರ್ಥ. ವ್ಯಾನಿಟಿ ಬ್ಯಾಗ್ ಯಾರ ಬಲ್ಲ ಅದರಿ? ಸಿಸ್ಟರ್ಸ್ ಬಲ್ಲ ವ್ಯಾನಿಟಿ ಬ್ಯಾಗ್ ಇರ್ತದೆ. ಕೈ ಎತ್ತರ ನೋಡಮ್, ವ್ಯಾನಿಟಿ ಬ್ಯಾಗ್ ಯಾರ ಬಲ್ಲದ? ಓಕೆ, 1 2 3 4 ನೋಡ್ರಿ, ತಲೆಗೆ ಎತ್ತಿಬೇಡ್ರಿ, ತಲೆಗಿನ ಮ್ಯಾಲೆ ಎತ್ತಿರಿ, ಇತ್ತಂದ್ರೆ ಕರೆಕ್ಟ್ ಎತ್ತರಿ. 1 2 3 4 5 6 7 8 ಅಂದ್ರೆ ಕೈ ಎತ್ತದವ್ರು ತಪ್ಪು ತಿಳ್ಕೊಬೇಡ್ರಿ. ಒಂದು ಟೈಮ್ನಾಗ ವ್ಯಾನಿಟಿ ಬ್ಯಾಗ್ ಎಲ್ಲರೂ ಯೂಸ್ ಮಾಡಿದ್ರಿ, ಎಲ್ಲರ ಹತ್ರ ವ್ಯಾನಿಟಿ ಬ್ಯಾಗು ಕಂಪಲ್ಸರಿ ಇರ್ತಾನೆ ಇತ್ತು. ಈ ವ್ಯಾನಿಟಿ ಬ್ಯಾಗ್ನಾಗ ಏನಿರ್ತೀವಿ ಗೊತ್ತದ್ರಿ? ವ್ಯಾನಿಟಿ ಬ್ಯಾಗ್ನಾಗ ಏನಿರ್ತೀವಿ, ಅದ್ರಾಗ ಒಂದು ಸಣ್ಣದು ಕನ್ನಡಿ ಇರ್ತದೆ, ಚಿಕ್ಕ ಕನ್ನಡಿ ಇರ್ತದೆ, ಅದಕ್ಕೆ ಮೆತ್ತಿರ್ತಾರೆ. ವ್ಯಾನಿಟಿ ಬ್ಯಾಗಲ್ಲಿ ಏನಿರ್ತದೆ ಅಂದರೆ ಒಂದು ಚಿಕ್ಕ ಕನ್ನಡಿ ಇರ್ತದೆ, ಒಂದು ಲಿಪ್ಸ್ಟಿಕ್ ಇರ್ತದೆ, ಒಂದು ಸಣ್ಣದ ಪೌಡರ್ ಡಬ್ಬಿ ಇರ್ತದೆ, ಒಂದು ಫೇರ್ ಆ್ಯಂಡ್ ಲವ್ಲಿ ಇರ್ತದೆ, ಒಂದು ಸಣ್ಣದ ಕೋಂಬ್ ಇರ್ತದೆ. ಅದಕ್ಕೆ ಏನಂತಾರ್ರಿ? ವ್ಯಾನಿಟಿ ಬ್ಯಾಗ್ ಅಂತೇಳಿ ಇಡೀ ಮಾರ್ಕೆಟ್ ಎಲ್ಲ ಇವತ್ತು ಸೇಲ್ ಆಗ್ತಾ ಇದೆ. ಎಲ್ಲರೂ ನಾವು ಪರ್ಚೇಸ್ ಮಾಡಿದ್ದೀವಿ, ಎಲ್ಲರೂ ನಾವು ಹಾಕೊಂಡಿವಿ ಸೈಡಿಗೆ, ಎಲ್ಲರೂ ಹೋಗ್ತೀವಿ. ಆದ್ರೂ ಎಲ್ಲರ ಹತ್ರ ಇದೆ. ವ್ಯಾನಿಟಿ ಅಂದ್ರೆ ಏನ್ರಿ? ಇಂಗ್ಲೀಷ್ನಾಗ ವ್ಯಾನಿಟಿ ಅಂದ್ರೆ ವ್ಯಾನಿಟಿ ಬ್ಯಾಗ್. ಅವ ಕಂಪ್ನಿದವ ಇಟ್ಟ ಹೆಂಗೆ ನೋಡ್ರಿ, ಅವ ಸೇಲ್ನ ಹೆಂಗೆ ಮಾಡ್ತಾರೆ, ವ್ಯಾನಿಟಿ ಬ್ಯಾಗ್ ಅಂದ್ರೆ ಫೇಮಸ್ ಆಗಿಬಿಟ್ಟದ. ವ್ಯಾನಿಟಿ ಅಂದ್ರೆ ಏನಾದ್ರು ಅರ್ಥ ಗೊತ್ತದ್ರಿ ಕನ್ನಡದಾಗ? ಗೊತ್ತದ? ಇಂಗ್ಲೀಷ್ ಡಿಕ್ಷನರಿ ತೆಗಿ ನೋಡ್ರಿ, ವ್ಯಾನಿಟಿ ಅಂದ್ರೆ ವ್ಯರ್ಥ. ವ್ಯಾನಿಟಿ ಅಂದ್ರೆ ಏನ್ರಿ? ವ್ಯಾನಿಟಿ ಅಂದ್ರೆ ವ್ಯರ್ಥ. ಮತ್ತು ಅದ್ರಾಗ ಇರೋನು ಕೂಡ ಏನವ, ಫೇರ್ ಆ್ಯಂಡ್ ಲವ್ಲಿ, ಸುನು, ಪೌಡರ್, ಲಿಪ್ಟಿಕ್, ಇವು ಏನವ ಇವು ಅರ್ಥ. ಜಾಗ್ರತೆ, ವ್ಯಾನಿಟಿ ಬ್ಯಾಗ್ ಇತ್ತಂದ್ರೂ ಸೈಡಿಗೆ ಇಡ್ರಿ. ಜ್ಞಾನಿಯಾದಂಥ ಸಲ್ಮೋನನ್ ಹೇಳ್ತಾ ಇದ್ದೇನೆ, ವ್ಯರ್ಥವೇ ವ್ಯರ್ಥ ಸಮಸ್ತವೂ ವ್ಯರ್ಥ. ಇಂಗ್ಲಿಷ್ ಬೈಬಲ್ ಇತ್ತಂದ್ರೆ ತೆಗೆದು ಹೋದ್ರಿ, ವ್ಯಾನಿಟಿ ಅಂದ್ರೆ ವ್ಯರ್ಥ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರಿಗಾಗಿ ನಿಮ್ಮಲ್ಲಿ ಏನಾದೊಂದು ಪ್ರಯಾಸ ಇದೆಯಾ? ನಾನು ನೋಡ್ತೇನೆ, ಕೆಲವೊಬ್ಬರಿಗೆ ಈ ಗುಂಪಿನಲ್ಲಿ ನೋಡ್ತೇನೆ, ಕೆಲವೊಬ್ಬರ ಪ್ರಯಾಸನ ನೋಡ್ತೇನೆ. ಇವತ್ತು ಅನೇಕ ಸಹೋದರರು, ಅನೇಕ ಸಹೋದರಿಯರು, ಇವತ್ತು ಅವರಲ್ಲೊಂದು ಪ್ರಯಾಸ ನೋಡ್ತೀನಿ ನಾನು. ಒಂದು ಚಿಕ್ಕ ಸಭೆ ಆದ್ರೂ ಕೂಡ, ಇವತ್ತೊಂದು ಸಣ್ಣ ಸಭೆ ಆದ್ರೂ ಕೂಡ, ಈ ಸಣ್ಣ ಸಭೆಯಲ್ಲಿ, ಚಿಕ್ಕ ಸಭೆಯಲ್ಲಿ ಕೆಲವೊಬ್ಬರ ಪ್ರಯಾಸ ನಾನು ಗಮನಿಸ್ತಾ ಇದ್ದೇನೆ. ನಾವು ನೋಡ್ತೇವೆ, ಸಿಸ್ಟರ್ಸ್ ಮೀಟಿಂಗ್ ಇರ್ತದೆ ಶನಿವಾರ ದಿವಸ 4 ಗಂಟೆಯಿಂದ 6 ಗಂಟೆ ತನಕ. ನಾವು ನೋಡ್ತೀವಿ ಕೆಲವು ಜನ ಸಹೋದರರು ಯಾವ ರೀತಿ ಪ್ರಯಾಸ ಪಡ್ತಾ ಇದ್ದಾರಪ್ಪ ಅಂತಂದ್ರೆ, ತಮ್ಮ ಹೆಂಡತಿಯರನ್ನು, ತಮ್ಮ ಪತ್ನಿಯರನ್ನು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಮನೆಯಿಂದ ಅವರು ವೆಹಿಕಲ್ ಮೇಲೆ ತಗೊಂಡು ಬಂದು ಅವ್ರ ದೇವ್ರ ಮಂದಿರದಲ್ಲಿ ಬಿಟ್ಟು 2 ತಾಸು ಅವರು ರೋಡಲ್ಲಿ ಕೂತ್ಕೊಳ್ತಾರೆ. ಇದಕ್ಕೆ ಏನಂತೀರಿ ನೀವು? ಏನಂತೀರಿ ಇದಕ್ಕೆ? ಪ್ರಯಾಸ. ಪ್ರಯಾಸ ಪಡ್ತಾ ಇದ್ದಾರೆ ಕೆಲವೊಬ್ಬರು. ಅಂದ್ರೆ
ಎಷ್ಟು ಪ್ರಯಾಸಪ್ಪ ಅಂತಂದ್ರೆ ಇವತ್ತು ನೀವೇ ಆಟೋದಾಗ ಹೋಗ್ರಿ, ದುಡ್ಡು ಕೊಡ್ತೀನಿ ಹೋಗ್ರಿ ಅನ್ಬೋದಲ್ಲ, ಅನ್ಬೋದಲ್ಲ, ಅನ್ಬೋದಲ್ಲ. ಏ ಒಂದ್ 100 ರೂಪಾಯಿ ತಗೋ ಹೋಗ ಆಟೋ ಅನ್ಬೋದಲ್ಲ. ಯಾಕದು ಮಾಡಂಗಿಲ್ಲ? ಸಮಯ ಅಂತಕ್ಕಂಥದ್ದು ಪ್ರತ್ಯೇಕವಾಗಿಟ್ಟು ದೇವರಿಗಾಗಿ, ದೇವರ ಮಂದಿರಕ್ಕೋಸ್ಕರವಾಗಿ ಏನನ್ನಾದ್ರೂ ಪ್ರಯಾಸ ಪಡ್ಬೇಕಂತೇಳಿ ನಾವು ನೋಡ್ತೇವೆ. ಇವತ್ತು ಅನೇಕ ವಿಶ್ವಾಸಿ ಮಕ್ಕಳು, ಅನೇಕ ದೇವ್ರ ಮಕ್ಕಳು ತಮಗೆ ತಿಳಿಯಾದ ರೀತಿಯಿಂದ ಕರ್ತನಲ್ಲಿ ಪ್ರಯಾಸ ಪಡ್ತಾ ಇದ್ದಾರೆ ಅಂತ ಹೇಳಿ. ಹಲ್ಲೆಲೂಯಾ. ಅಂಥವ್ರು ನಮ್ಮ ಸಭೆಯಲ್ಲಿ ಇರೋದ್ರಿಂದ ನಾನು ಗರ್ವ ಪಡ್ತೀನಿ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ತಮ್ಮ ತಂಗಿ, ನಿನ್ನ ಜೀವಿತದಲ್ಲಿ ಯಾವುದಾದ್ರೊಂದು ಸಮರ್ಪಣೆ ಇದೆಯಾ? ನಿನ್ನ ಜೀವಿತದಲ್ಲಿ ಯಾವುದಾದ್ರೊಂದು ಪ್ರಯಾಸ ಇದೆಯಾ? ಇವತ್ತೊಬ್ಬ ಸಹೋದರನು ಪ್ರತಿ ಶನಿವಾರ ಇಲ್ಲಿ ತನಕ ಬಂದು ಆತನು ಪ್ರತಿ ಶನಿವಾರ ನನ್ನ ಹತ್ರ ಒಂದು ಕಾಣಿಕೆ ಕೊಟ್ಟು ಹೋಗ್ತಾನೆ. ಆತನು ಏನ್ ಪ್ರಯಾಸ? ನನಗನ್ನಿಸ್ತದೆ ಒಂದೊಂದ್ಸಲ ಉದ್ಯೋಗ ಇರಲ್ಲ, ಕೆಲಸ ಹತ್ತಲ್ಲ, ಕೂಲಿ ಇರಲ್ಲ, ಮನೇಲಿ ಇರ್ತಾನೆ, ಆದ್ರೂ ಕೂಡ ಆತನ ಮಾಡ್ಕೊಂಡಂತ ಕಮಿಟ್ಮೆಂಟ್ ಇದೆ ನೋಡ್ರಿ, ಆ ಪ್ರಯಾಸ ಇದೆ ನೋಡ್ರಿ. ಆತನ ಕಾಂಪ್ರಮೈಸ್ ಆಗಕ್ಕೆ ತಯಾರಿಲ್ಲ, ಆತನು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಪ್ರತಿದಿನ ಶನಿವಾರ ಬಂದು ಅಣ್ಣ ಇದು ದೇವರ ಮಂದಿರಕ್ಕೋಸ್ಕರವಾಗಿ ಸಂಡೇ ಬಹಳ ವಿಪರೀತವಾದಂಥ ಖರ್ಚಿದೆ, ಇದು ದೇವರ ಮಂದಿರಕ್ಕೆ ಉಪಯೋಗ ಆಗ್ಬೇಕಂತೇಳಿ ಒಂದು ಆಫರಿಂಗ್ ಕೊಟ್ಟು ಆಗ್ತಾನೆ ಹೋಗ್ತಾನೆ ಅಂತೇಳಿ. ಹಲ್ಲೆಲೂಯಾ. ನಾನು ಎಷ್ಟೋ ಸಲ ಒತ್ತಾಯ ಮಾಡ್ತಾ ಇದ್ದೀನಿ, ಬ್ರದರ್ ಈ ವಾರ ನಿಮ್ಗೆ ಕೆಲಸ ಇಲ್ಲ, ಈ ವಾರ ತುಂಬಾ ಕಷ್ಟ ಇದೆ, ಈ ವಾರ ಇಟ್ಕೊಳ್ರಿ ಎಂಬುದಾಗಿ ನಾನು ಫೋರ್ಸ್ ಮಾಡ್ತೀನಿ. ಆದರೂ ಆ ವ್ಯಕ್ತಿ ಕೇಳಂಗಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಕ್ರಿಸ್ತನಲ್ಲಿ ಏನಿದೆ. ಇವತ್ತು ದೂರ ಪ್ರಾಂತದಿಂದ ಬಂದಂತ ಅನೇಕರು ಇವತ್ತು ಹೊಟ್ಟೆ ತುಂಬಾ ದೇವ್ರ ಮನೆಯಲ್ಲಿ ಇವತ್ತು ಆಹಾರ ತಿಂತಾ ಇದ್ದಾರಪ್ಪ ಅಂತಂದ್ರೆ, ಇವತ್ತು ನೆಮ್ಮದಿಯಾಗಿ ಅವರು ತಮ್ಮ ಮನೆಗಳಿಗೆ ಹೋಗ್ತಾ ಇದ್ದಾರಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಚಿಕ್ಕ ಸಭೆಯಲ್ಲಿ ನಾವು ನೋಡ್ತಿದ್ದೇವೆ ವಿಶಾಲವಾದಂತ ಹೃದಯವುಳ್ಳ ವಿಶ್ವಾಸಿ ಮಕ್ಕಳನ್ನು ದೇವರ ಮಧ್ಯದಲ್ಲಿ ಆತನ ಇಟ್ಟಿದ್ದಾನೆ. ಅನೇಕ ಪ್ರಯಾಸ ಪಡುವಂತ ಜನರು ನಮ್ಮ ಮಧ್ಯದಲ್ಲಿ ಇರುವುದರಿಂದ, ಪ್ರಯಾಸ ಪಡುವಂತ ಕರ್ತನಲ್ಲಿ ಪ್ರಯಾಸ ಪಡುವಂತ ದೇವ ಜನರನ್ನು ನಮ್ಮ ಸಹಕಾರಿಗಳಿಗೆ ಇಟ್ಟಿದ್ರಿಂದ ಇವತ್ತು ಸೇವೆ ಅಂತಕ್ಕಂಥದ್ದು ಅದ್ಭುತಕರವಾಗಿ ನಡೀತಾ ಇದೆ ಅಂತ ಹೇಳಿ. ಹಲ್ಲೆಲೂಯಾ. ನೆನ್ಪಿಟ್ಕೊಳ್ಳೋ ತಮ್ಮ ತಂಗಿ, ಇವತ್ತು ನೀನು ಕ್ರಿಸ್ತನಲ್ಲಿ ಏನ್ ಪ್ರಯಾಸ ಪಡ್ತಾ ಇದೀಯಾ ಅಂತಕ್ಕಂಥದ್ದೇ ಬಹಳ ಪ್ರಾಮುಖ್ಯವಾದಂತ ಪ್ರಶ್ನೆ ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಇವತ್ತು ನಾವು ನೋಡ್ತಿದ್ದೇವೆ, ಇವತ್ತು ವ್ಯರ್ಥವಾಗದಂತ ಸಂಗತಿಗಳಲ್ಲಿ ನಾವು ನೋಡ್ತಿದ್ದೇವೆ. 5ನೇದಾಗಿ ಯಾವುದು ವ್ಯರ್ಥ ಅಲ್ಲ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಕ್ರಿಸ್ತನಲ್ಲಿ ನಿನ್ನ ಪ್ರಯಾಸ ಅಂತಕ್ಕಂಥದ್ದು ವ್ಯರ್ಥ ಆಗುದಿಲ್ಲ. ಅಬ್ರಹಾಮನ ಪ್ರಯಾಸ ನೋಡ್ತೇವೆ, ಆರಾಧನೆಗಾಗಿ 3 ದಿವಸ ಆತನ ನಡೆದುಕೊಂಡು ಹೋಗ್ತಾ ಇದ್ದ. ಹನ್ನಳ ಕುಟುಂಬ, ಎಲ್ಕಾನನ ಕುಟುಂಬ ನೋಡ್ತೇವೆ, ಆರಾಧನೆಗೋಸ್ಕರವಾಗಿ ಅವರು ಶಿಲೋವಿಗೆ ದೇವರ ಮಂದಿರಕ್ಕೆ ನಡ್ಕೊಂಡು ಹೋಗ್ತಾ ಇದ್ರು. ಇದೇನಾ ಪ್ರಯಾಸ ನಿನ್ನ ಹತ್ರ? ನಿನ್ನ ಹತ್ರ ದೇವರಿಗಾಗಿ ಒಂದು ಪ್ರಯಾಸ ಇದೆನಾ? ಉದ್ಯೋಗ ಎಂಬುದಾಗಿ ನೆವ ಹೇಳಿ, ಕೆಲಸ ಎಂಬುದಾಗಿ ಟಯರ್ಡ್ ಆಗಿದೆ ಎಂಬುದಾಗಿ ಕೆಲಸದಿಂದ ಬಂದು ಮನೆಯಲ್ಲಿ ಆರಾಮಾಗಿ ಮಲ್ಕೊಂಡ್ರೆ ನಿನ್ನ ಪ್ರಯಾಸನ ನಿನ್ ಪ್ರಯಾಸ ಇಲ್ಲ. ನೀನು ಉದ್ಯೋಗ ಮಾಡು, ನೀನು ಕೂಲಿ ಮಾಡು, ಕೆಲಸ ಮಾಡು, ಏನೇ ಮಾಡು. ನಾವ್ಯಾರು ರಾಜನ ಮನೆಯಲ್ಲಿ ಹುಟ್ಟಿದವರಲ್ಲ, ನಾವು ಅರಮನೆಯಲ್ಲಿ ಹುಟ್ಟು ಬೆಳೆದಂತವ್ರಲ್ಲ. ಕಷ್ಟ ನಷ್ಟಗಳೇ ನಮ್ಮ ಆಡಂಬರ, ಉಡುಗೊರೆ ಎಲ್ಲ ನಮ್ಮ ಕಷ್ಟ ನಷ್ಟಗಳೇ ನಮ್ಮ ಜೊತೆ ಇರ್ತಾವ. ಆದರೂ ಕೂಡ ಅದರಲ್ಲಿ ಕ್ರಿಸ್ತನಿಗೋಸ್ಕರವಾಗಿ, ದೇವರಿಗೋಸ್ಕರ ನಿನ್ನಲ್ಲಿ ಒಂದು ಪ್ರಯಾಸ ಇದೆನಾ? ಪ್ರತಿ ಸಂಡೇ ಮಾರ್ನಿಂಗ್ ನನಗೊಂದು ಸಹೋದರಿ ಫೋನ್ ಮಾಡ್ತಾಳೆ, ಅಣ್ಣ ಮಳೆ ಬರ್ತಾ ಇದೆ, ನಾನು ಬರ್ಲಾ? ಅಣ್ಣ ಮಳೆ ಬರ್ತಾ ಇದೆ, ಇವತ್ತು ದೇವ್ರದಿಂದ ಬರೋರಿಗೆ ಫುಡ್ ಹೇಗೆ ಅರೇಂಜ್ ಮಾಡ್ಬೇಕು? ಪ್ರತಿದಿನ ಸಂಡೇ ಆದ್ರೆ ಫೋನ್ ಮಾಡ್ತಾರೆ, ಒಂದ್ಸಲ ಮಳೆ ಬಂತಂದ್ರೆ ಸಾಕು. ಇದು ಏನದರ ಇದು ಪ್ರಯಾಸ. ಕರ್ತನಿಗಾಗಿ ಒಂದು ಪ್ರಯಾಸ ಇದೆಯಾ? ದೇವರಿಗಾಗಿ ನಿನ್ನೊಂದು ಪ್ರಯಾಸ ಇದೆಯಾ? ನಾವು ನೋಡ್ತೇವೆ, ನನ್ನ ಪ್ರೀತಿದವರ ಮಕ್ಕಳೇ, ನನ್ನ ತೂಕ 80. ನಾನೊಬ್ಬ ಡಯಾಬಿಟಿಕ್ ಪೇಷಂಟ್, 20 ವರ್ಷ. ದೇಹದಲ್ಲಿರುವಂತ ಅನೇಕ ಆರ್ಗನ್ಸ್ಗಳು ಕೆಲಸ ಮಾಡ್ತಾ ಇಲ್ಲ. ಹಾಸಿಗೆಯಲ್ಲಿ ನಾನು ಮಲ್ಕೊಂಡಪ್ಪ ಅಂತಂದ್ರೆ ಎದ್ದೇಳಕ್ಕೆ ಕಷ್ಟ ಆಗ್ತದೆ. ಹಾಸಿಗೆಯಲ್ಲಿ ನಾನು ಮಲ್ಕೊಂಡಂದ್ರೆ ಈ ಕಡೆ ಹೊಳ್ಳಕ್ಕೆ ಕಷ್ಟ ಆಗ್ತದೆ, ಈ ಕಡೆ ಹೊಳೆದಂದ್ರೆ ಈ ಕಡೆ ಬರಕ್ಕೆ ಕಷ್ಟ ಆಗ್ತದೆ. ಏಳುದಕ್ಕೂ ಕಷ್ಟ, ಕೂಡುವುದಕ್ಕೂ ಕಷ್ಟ, ಎದ್ದ ಮೇಲೆ ನಿಲ್ಲುವುದಕ್ಕೂ ಕೂಡ ಕಷ್ಟ. ಆದರೂ ಕೂಡ ನಾವು ನೋಡ್ತೇವೆ, ನನ್ನ ಪ್ರೀತಿದವರ ಮಕ್ಕಳೇ, ನಮ್ಮ ದೇಹ ಸಹಕರಿಸದೇ ಇದ್ದರೂ ಕೂಡ ಇವತ್ತು ದೇಹದಲ್ಲಿರೋ ತನಕ ನನ್ನ ಒಂದೇ ಒಂದು ಆಸೆ ಏನಪ್ಪ ಅಂತಂದ್ರೆ ಕರ್ತನಿಗಾಗಿ ನಮ್ಮ ಪ್ರಯಾಸ ಇರಬೇಕು. ನಾನು ನಿನ್ನೆ ಮಧ್ಯಾಹ್ನ ನನ್ನ ಸಿಸ್ಟರ್ ಮೀಟಿಂಗ್ ತಗೋಬೇಕಾಗಿತ್ತು, ಆದ್ರೆ ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ, ಮನೆಯಲ್ಲಿ ಗ್ಯಾಸ್ ಇಲ್ಲ. ಕರೆಕ್ಟಾಗಿ ಮನೆಗೆ ಬರ್ಬೇಕಂದ್ರೆ 4 ಗಂಟೆ. ಆದ್ರೆ ಇವತ್ತು ನಾನು ಗ್ಯಾಸ್ ತರಲಿಲ್ಲಪ್ಪ ಅಂದ್ರೆ ನಾಳೆ ಸಂಡೇ ಆಫ್ ಇರ್ತದೆ, ಅನೇಕ ಕೆಲಸ ನಿಂತು ಹೋಗ್ತವೆ.
ಆದರೂ ಕೂಡ ಟಯರ್ಡಾಗಿ ಬಂದಿದ್ದೀನಿ, ಸುಸ್ತಾಗಿದ್ದೀನಿ, ಒಂದು ಕಡೆಯಿಂದ ಚೆಸ್ಟ್ ಪೇನ್ ಆಗ್ತಾ ಇದೆ, ತುಂಬ ಅನ್ಕಾನ್ಸಿಯಸ್ ಆಗಿದ್ದೀನಿ, ತುಂಬ ನಾನು ಅನ್ಈಸಿಯಸ್ನಾಗಿದ್ದೀನಿ. ಆದರೂ ಕೂಡ ಹಾಗೆ ಏನು ಮಾಡಿದಪ್ಪ ಅಂತಂದರೆ, ನಾಳೆ ದೇವ್ರ ಮಕ್ಕಳು ಬರ್ತಾರೆ, ನಾಳೆ ಸಂಡೇ ಇದೆ, ದೇವಜನರು ಬರ್ತಾರೆ ಅಂಥೇಳಿ ನಾನು ನಿನ್ನೆ ಹೋಗಿ ಗ್ಯಾಸು ನಾನು ಒಂದು ವಾರ ಮುಂಚೆ ಹೇಳಬೇಕು ಮೆಸೇಜ್ ಹೇಳಪ್ಪ ಅಂತಂದರೆ, ಸುನೀತಾ ಕೇಳ್ರಿ ವಿದಿನ್ 10 ಮಿನಿಟಲ್ಲಿ ಆಕೆಗೆ ಹೇಳಿದ್ದೀನಿ, ಅಮ್ಮ ನೀನು ವಾಕ್ಯ ಪರಿಚಯ ಮಾಡಬೇಕೆಂಬುದಾಗಿ. ನನ್ನ ಪರಿಸ್ಥಿತಿ ನೋಡಿಕೊಂಡು, ಅಮ್ಮ ನೀನು ಇವತ್ತು ವಾಕ್ಯ ಹೇಳಬೇಕೆಂಬುದಾಗಿ ನಾನು ಸುನೀತಾ ಹೇಳಿದ್ದೀನಿ ಅಂತೇಳಿ. ಮತ್ತೆ ಇವತ್ತು ಬೆಳಗ್ಗೆ ಎದ್ದು ಇಲ್ಲಿ ತನಕ ಇವತ್ತು ನಿಮ್ಮ ಎದುರುಗಡೆ ನಾನು ನಿಂತ್ಕೊಳ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿಮ್ಮ ಎದುರುಗಡೆ ಬಂದು ನಾನು ಸಂತೋಷವಾಗಿ ಸಂದೇಶ ಹಂಚ್ತೀನಿ ಅಂತೇಳಿ ನಾನು ಅನ್ಕೊಂಡಿರಲಿಲ್ಲ. ಯಾಕಂದರೆ ನನ್ನ ದೇಹ ನನಗೆ ಸಹಕರಿಸ್ತಾ ಇರಲಿಲ್ಲ. ಆರಾಧನೆ ವರ್ತಮಾನ ಮುಗಿಯೋ ತನಕ ನಾನು ಒದ್ದಾಡ್ತಾ ಇದ್ದೆ ಮನೆಯಲ್ಲಿ. ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಮ್ಮ ದೇಹ ಸಹಕರಿಸ್ತಾ ಇದ್ದರೂ ಕೂಡ, ನಮ್ಮ ದೇಹ ನಮಗೆ ಸಹಕರಿಸದಿದ್ದರೂ ಕೂಡ ನಮ್ಮ ಅಂತರ್ಯ ಅಂತಕ್ಕಂಥದ್ದು, ನಮ್ಮ ಅಂತರಾತ್ಮ ಅಂತಕ್ಕಂಥದ್ದು ಕರ್ತನಿಗಾಗಿ ಒಂದು ತಪನ ಅಂತಕ್ಕಂಥದ್ದು ನಮ್ಮಲ್ಲಿ ಇರ್ಬೇಕಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ದೇವರೇ ಬಲಹೀನ ನನ್ನನ್ನು ಉಪಯೋಗ ಮಾಡ್ಕೊ, ದೇವರೇ ಬಲಹೀನದ ನನ್ನನ್ನು ಉಪಯೋಗ ಮಾಡ್ಕೊ ಎಂಬುದಾಗಿ. ರಾತ್ರಿ 12 ಗಂಟೆ 30 ನಿಮಿಷ ಆಯಿತು ಈ ಮೆಸೇಜ್ ನಾನು ಪ್ರಿಪೇರ್ ಆಗಲಿಕ್ಕೆ. 12 ಗಂಟೆ 30 ನಿಮಿಷಕ್ಕೆ ಈ ಮೆಸೇಜ್ ಪ್ರಿಪೇರ್ ಆಗಿ ಪ್ರಾರ್ಥನೆ ಮಾಡಿ ನಾನು ಮಲ್ಕೊಂಡಿದ್ದೀನಿ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ನನಗೆ. ಬೆಳಗ್ಗೆ ಎದ್ದ ತಕ್ಷಣ ಅನ್ಈಸಿನೆಸ್ಸು, ದೇಹ ಸಹಕರಿಸ್ತಾ ಇಲ್ಲ, ಅನಾರೋಗ್ಯದ ಪರಿಸ್ಥಿತಿ, ನಾನಾ ತರವಾದಂಥ ನೋವುಗಳು ದೇಹದಲ್ಲಿ. ಆದರೂ ಕೂಡ ಇವತ್ತು ನನ್ನ ಮಗ ಅಂತ ಇದ್ದೇನೆ, ಅಪ್ಪ ಆಸ್ಪತ್ರೆಗೆ ಹೋಗೋಣ ಅಂತ ಇದ್ದಾನೆ. ಆದರೂ ಪ್ರಾರ್ಥನೆ ಮಾಡ್ರಿ, ದೇವರು ಸಹಾಯ ಮಾಡ್ತಾನೆ ಎಂಬುದಾಗಿ. ಬಲಹೀನದ ನನ್ನನ್ನು ದೇವರು ನಿಮ್ಮ ಎದುರುಗಡೆ ನಿಲ್ಲುವಂತೆ ಆತನು ಸಹಾಯ ಮಾಡಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನನ್ನ ತಮ್ಮ ತಂಗಿ, ಇವತ್ತು ನೀನು ಉದ್ಯೋಗ ಅಂಥೇಳಿ, ನಿನ್ನ ಕೆಲಸ ಅಂಥೇಳಿ ನಿನ್ನ ಕೆಲಸ ಮಾಡಿ ನೀನು ಮನೆಗೆ ಬಂದರೆ ನೀನು ಪ್ರಯಾಸ ಅಲ್ಲ. ಹೋಗು ಉದ್ಯೋಗ ಮಾಡಿ ಬಂದು ಸಮಯ ಇತ್ತಪ್ಪ ಅಂತಂದ್ರೆ ದೇವರ ಮನೆಗೆ ಬಾ, ದೇವರ ಸನ್ನಿಧಿಲಿ ಬಂದು ಕೂತ್ಕೋ. ನಿನ್ನ ಪ್ರಯಾಸವನ್ನು ನೋಡಿ ದೇವರು ಏನ್ ಮಾಡ್ತಾನ ಆಶೀರ್ವಾದ ಮಾಡ್ತಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, 5ನೇದಾಗಿ ವ್ಯರ್ಥವಾಗದಂಥ ಕಾರ್ಯ ಯಾವುದ್ರಿ? ಕ್ರಿಸ್ತನಲ್ಲಿ ನೀವು ಏನಾದರೂ ಪ್ರಯಾಸ ಪಡ್ತಿರಲ್ಲ, ವ್ಯರ್ಥ ಆಗುತ್ತೆ. ಅದು ದೇವ್ರು ನಿನ್ ಕೊಟ್ಟಂತ ಚಿಕ್ಕ ಕೆಲಸ ಆಗಿರಲಿ, ದೇವ್ರು ನಿನ್ ಕೊಟ್ಟಂತ ದೊಡ್ಡ ಕೆಲಸ ಆಗಿರಲಿ, ದೇವರಲ್ಲಿ ದೇವರ ಮನೆಯಲ್ಲಿ ನೀನು ಯಾವುದೇ ಕೆಲಸ ಮಾಡು, ಯಾವುದೇ ಪ್ರಯಾಸ ಮಾಡು, ಅದು ಯಾವತ್ತೂ ಕೂಡ ವ್ಯರ್ಥವಾಗಿ ಹೋಗುದಿಲ್ಲ ಅಂತ ಹೇಳಿ. ವ್ಯರ್ಥ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವರದಕ್ಕೆ ಆತನು ಪ್ರತಿಫಲವನ್ನು ಕೊಡುವಂತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ, ಒಂದು ಪ್ರಯಾಸ ಅಂತಕ್ಕಂಥದ್ದು ಕರ್ತನ ಮೇಜಿನಲ್ಲಿ ಹೋಗ್ತೀವಿ ಮುಂಚಿತವಾಗಿ. ದೇವರಿಗಾಗಿ ನಿನ್ನಲ್ಲಿ ಯಾವುದಾದ್ರೂ ಪ್ರಯಾಸ ಇದೆಯಾ? ದೇವರ ಮನೆಗಾಗಿ, ದೇವರ ಸೇವೆಯಲ್ಲಿ ನಿನ್ನೊಂದು ಯಾವುದಾದ್ರೂ ಪ್ರಯಾಸ ಅದು ಇದೆಯಾ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ. ಕರ್ತನ ಮೇಜಿನಲ್ಲಿ ಹಾಗೆ ಮುಂಚಿತವಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಒಂದು ಸಲ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕಂತ ಹೇಳಿರಿ. ಈ ಲೋಕದಲ್ಲಿ ವ್ಯರ್ಥವಾಗದಂಥ ಕಾರ್ಯಗಳು ಆರೇರಿ. ಈ ಲೋಕದಲ್ಲಿ ವ್ಯರ್ಥವಾಗದಂಥ ಕಾರ್ಯಗಳು, ನಿನ್ನನ್ನು ಆಶೀರ್ವಾದಕ್ಕೆ ನಡೆಸುವಂತ ಕಾರ್ಯಗಳು ಇವು ಆರೇ. ನಿನ್ನ ಜೀವಿತದಾಗ ಯಾವತ್ತೂ ಮರಿಬೇಡು. ನಿನ್ನ ಬದುಕಿನಲ್ಲಿ ಯಾವತ್ತೂ ಇವು ಮರಿಲಿಕ್ಕೆ ಹೋಗಬೇಡ ನೀನು. ಅವು ನಿನ್ನನ್ನು ಆಶೀರ್ವಾದದ ಕಡೆಗೆ ನಡೆಸ್ತಾವು, ನಿನ್ನನ್ನು ಅಭಿವೃದ್ಧಿಯ ಕಡೆಗೆ ನಡೆಸ್ತಾವು. ವ್ಯರ್ಥವಾಗದಂಥ ಕಾರ್ಯಗಳು. ಕೊನೆಯದಾಗಿ 6ನೇದಾಗಿ ಯಾರಾದರೂ ಓದ್ತೀರಾ? 2 ಕಿಂಗ್ ಲಾಸ್ಟ್, ಕೊನೆಯದಾಗಿ 2ನೇ ಕಿಂಗ್, 2ನೇ ಅರಸುಗಳ ಪುಸ್ತಕ 20ನೇ ಅಧ್ಯಾಯ 1ನೇ ವಚನ. ದಯವಿಟ್ಟು ಯಾರಾದರೂ ಒಬ್ಬರು ಓದ್ತೀರಾ? 1ರಿಂದ 5 ವಚನಗಳು. 2 ಕಿಂಗ್ 2ನೇ ಅರಸುಗಳ ಪುಸ್ತಕ 20ನೇ ಅಧ್ಯಾಯ 1ರಿಂದ 5 ವಚನಗಳು. ಯಾರಾದರೂ ಓದ್ತೀರಾ? ಬೇಗನೆ ಫಾಸ್ಟ್ ಆಗಿ. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರವಾದಂಥ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು, ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಯಾಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ
ಒಳ್ಳೆಯನಾಗಿರುವುದನ್ನು ನೆನಪಿಗೆ ಮಾಡಿಕೋ ಅಥವಾ ಏನು ತಂದುಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಯೆಶಾಯನು ಅರಮನೆಯ ಮಧ್ಯ ಪ್ರಾಕಾರವನ್ನು ದಾಟುವುದಕ್ಕೆ ಮೊದಲು ಯೆಹೋವನು ಅವನಿಗೆ, ನೀನು ಹಿಂದಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವಂಥ ಹಿಜ್ಕೀಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಸಾಕಮ್ಮ ಬೈಬಲ್ನಲ್ಲಿ ಈ ಮಾತು ನಿಮ್ಮ ಬೈಬಲ್ ಅಂಡರ್ಲೈನ್ ಮಾಡ್ಕೊಡೋರು ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವಜನರೇ, ಎಲ್ಲರೂ ನನ್ನ ಕಡೆಗೆ ನೋಡ್ರಿ, ಎಲ್ಲರೂ ಫೋಕಸ್ ಮಾಡ್ರಿ ನನ್ನ ಕಡೆಗೆ, ಎಲ್ಲರೂ ನನ್ನ ಕಡೆಗೆ ನೋಡ್ರಿ. ನಾವು ನೋಡ್ತೇವೆ ಕೊನೆಯದಾಗಿ, ಲಾಸ್ಟ್ ಆಗಿ, ಆರನೇದಾಗಿ ವ್ಯರ್ಥವಾಗದಂಥ ಕಾರ್ಯ ಏನಾದರೂ ವಿಶ್ವಾಸಿ ಜೀವಿತದಲ್ಲಿ ಇರಬೇಕಪ್ಪ ಅಂತಂದ್ರೆ ನಿನ್ನ ಕಣ್ಣೀರು ವ್ಯರ್ಥವಾಗುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ವ್ಯರ್ಥವಾಗುದಿಲ್ರಿ? ನೀವು ಸುರಿಸಿರುವಂಥ ಕಣ್ಣೀರು, ನೀನು ಸುರಿಸಿರುವಂಥ ಕಣ್ಣೀರು, ನೀನು ಸುರಿಸಲಿಕ್ಕಿರುವಂಥ ಕಣ್ಣೀರು ನಾವು ನೋಡ್ತಿದ್ದೇವೆ, ಅದು ದೇವರಲ್ಲಿ ಯಾವತ್ತೂ ಕೂಡ ಏನಾಗುವುದಿಲ್ಲ, ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಿದ್ದೇವೆ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೇವೆ, ಹಿಜ್ಕೀಯನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ನಾನು ಒಳ್ಳೆಯವನಾಗಿ ದೇವಾ ನಿನ್ನ ದೃಷ್ಟಿಯಲ್ಲಿ ನೀತಿವಂತನಾಗಿ ಜೀವಿಸಿದ್ದನ್ನು ಅಯಾ ಒಂದು ಸಲ ಜ್ಞಾಪಕ ಮಾಡ್ಕೋ ಎಂಬುದಾಗಿ ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ಆತನು ಬಹಳವಾಗಿ ಅತ್ತನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ದೇವರು ಮುಂದೆ ಆತನಿಗೆ ಹೇಳುವಂಥ ಮಾತೇನಪ್ಪ ಅಂತಂದ್ರೆ, ಹಿಜ್ಕೀಯನೇ ನನ್ನ ಮಗನೇ, ನಾನು ಆರಿಸಿಕೊಂಡಂಥ ಸೇವಕನೇ, ನಾನು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ಹಾಗಾದ್ರೆ ತಮ್ಮ ತಂಗಿ, ನಿನಗೆ ಸೂಟಾಗಿ ಒಂದು ನೇರವಾಗಿ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಿನ್ನ ಹತ್ರ ಕಣ್ಣೀರಿದೆಯಾ? ಒಂದು ತುಟ್ಟು ಕಣ್ಣೀರಿದೆಯಾ ನಿನ್ನ ಹತ್ರ? ನಿನ್ನ ಕುಟುಂಬಕ್ಕಾಗಿ ಎಷ್ಟು ದಿನ ಆಯ್ತು ನಿನ್ನ ಕಣ್ಣೀರು ಸುರಿಸಿ? ನಿನ್ನ ಪರಿಸ್ಥಿತಿಗಳಿಗಾಗಿ ಎಷ್ಟು ದಿನ ಆಯ್ತು ನಿನ್ನ ಕಣ್ಣೀರು ಸುರಿಸಿ? ನಿನ್ನ ಮಕ್ಕಳಿಗಾಗಿ, ಅವರ ರಕ್ಷಣೆಗಾಗಿ ನಿನ್ನ ಕಣ್ಣಾಗಿನ ಒಂದು ತೊಟ್ಟು ಹನಿ ಬಂದು ಎಷ್ಟು ದಿನಗಳಾಯ್ತು? ಒಂದು ಸಲ ಜ್ಞಾಪಕ ಮಾಡ್ಕೋ. ಯಾಕಂದ್ರೆ ದೇವರಲ್ಲಿ ವ್ಯರ್ಥವಾಗದಂತ ಕಾರ್ಯಗಳು ಆರಿವೆ. ಕೊನೆಯದಾಗ ನಾವು ನೋಡ್ತಿದ್ದೇವೆ, ವ್ಯರ್ಥವಾಗದಂತ ಸಂಗತಿಗಳು ಯಾವುವು, ವ್ಯರ್ಥವಾಗದಂತ ಕಾರ್ಯಗಳು ಯಾವುದೇ ನೋಡಿದ ಸಂದರ್ಭದಲ್ಲಿ ನಿನ್ನ ಕಣ್ಣೀರನ್ನು ನಾನು ನೋಡಿದ್ದೇನೆ, ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಿದ್ದೇವೆ. ನನ್ನ ಪ್ರೀತಿಯ ತಮ್ಮ ತಂಗಿ, ವಿಶ್ವಾಸಿ ಮಕ್ಕಳೇ, ಇವತ್ತು ದುಃಖದ ಸಂಗತಿ ಏನಪ್ಪಾ ಅಂತಂದ್ರೆ, ಎಷ್ಟು ವರ್ಷ ಆಯ್ತು ನಮ್ಮ ಕಣ್ಣಾಗಿ ನೀರು ನಿಂತು. ಕೆಲವರ ಹೃದಯ ಎಷ್ಟು ಕಠಿಣ ಇರ್ತದಪ್ಪ ಅಂತಂದ್ರೆ, ಕೆಲವರ ಮನಸ್ಸು ಎಷ್ಟು ಮಂಡಿರ್ತದಪ್ಪ ಅಂತಂದ್ರೆ, ಏನೇ ಹೇಳ್ರಿ ಅವ್ರ ಕಣ್ಣಾಗಿನ ಒಂದು ತೊಟ್ಟು ನೀರು ಕೂಡ ಬರಂಗಿಲ್ರಿ. ಆದ್ರೆ ಯೋಹಾನ್ ಬರೆಸುವಾರ್ತೆ 11ನೇ ಅಧ್ಯಾಯ 35ನೇ ವಚನದಲ್ಲಿ ದೇವರ ವಾಕ್ಯ ನೋಡ್ತೇವೆ, ಸೃಷ್ಟಿಕರ್ತನ ಅಂತ ದೇವರು, ಆಕಾಶ ಮಹಾಕಾಶವನ್ನು ಹಿಡಿಸಿದಂತ ಮಹಾ ದೊಡ್ಡ ದೇವರು, ಇಡೀ ಬಾಯಿ ಮಾತಿನಿಂದ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಂತ ದೇವರು, ಇಡೀ ಸೃಷ್ಟಿಗೆ ಆಜ್ಞೆ ಮಾಡುವಂತ ದೇವರು ನಾವು ನೋಡ್ತೀವಿ. ಆತ ನರಾವತಾರ ವ್ಯಕ್ತಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದಂತ ಸಂದರ್ಭದಲ್ಲಿ ಲಾಜರ್ನ ಸಮಾಧಿ ಹತ್ರ ನಾವು ನೋಡ್ತಿದ್ದೇವೆ, ಯೇಸು ಕಣ್ಣೀರು ಬಿಟ್ಟನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಲಾಜರನ ಸಮಾಧಿ ಹತ್ರ ಯೇಸು ಕಣ್ಣೀರು ಬಿಟ್ಟನೆಂಬುದಾಗಿ ನೋಡ್ತೇವೆ. ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಕಣ್ಣೀರಿನ ಬೆಲೆ ನಿನಗೆ ಗೊತ್ತಿದೆಯಾ? ಕಣ್ಣೀರಿನ ಒಂದು ವ್ಯಾಲ್ಯೂ ನಿನಗೆ ಗೊತ್ತಿದೆಯಾ? ವಿಶ್ವಾಸ ಎಂಬುದಾಗಿ ಚಲಾವಣೆ ಆಗ್ತಾ ಇದೆಯಾ? ದೇವರ ಮಗನೆಂಬುದಾಗಿ ಚಲಾವಣೆ ಆಗ್ತಾ ಇದೆಯಾ? ದೇವರ ಮಕ್ಕಳೆಂಬುದಾಗಿ ಹೇಳ್ಕೊಳ್ತಾ ಇದ್ರೆ, ಆದರೆ ನಿಮ್ಮ ಜೀವಿತದಲ್ಲಿ ಯಾವುದು ವ್ಯರ್ಥವಾಗದು ಎಂಬುದಾಗಿ ನಾವು ದೇವರ ವಾಕ್ಯ ನೋಡ್ತಾ ದಾವೀದನು ಕೀರ್ತನೆ ಪುಸ್ತಕ 56ನೇ ಅಧ್ಯಾಯದಲ್ಲಿ, ಓ ದೇವರೇ, ನಾನು ದಿನವೆಲ್ಲ ಅಲುದದ್ದನ್ನು ನೀನು ನೋಡೇ ಇದ್ದೀಯಾ. ದೇವರೇ, ನಾನು ಪಟ್ಟಂತ ಪ್ರಯಾಸವನ್ನು ನೀನು ಮರೆತು ಹೋಗಲಿಲ್ಲ. ಅಯ್ಯ, ನಾನು ನನ್ನ ಜೀವಿತದಲ್ಲಿ ಸುರಿಸಿರುವಂತ ಕಣ್ಣೀರನ್ನು ನಿನ್ನ ಬುದ್ದಲೆಯಲ್ಲಿ ತುಂಬಿಟ್ಕೊಂಡಿದ್ದೀಯಾ ಎಂಬುದಾಗಿ ದಾವೀದನು ಹೇಳ್ತಾನ್ರಿ. ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಮಕ್ಕಳು, ವಿಶ್ವಾಸಿ ಮಕ್ಕಳು, ಆತ್ಮ ಸಂಬಂಧವಾದಂಥ ದುಃಖ ಯಾರಲ್ಲಿರ್ತದೋ, ಆತ್ಮ ಸಂಬಂಧವಾದಂಥ ಕಣ್ಣೀರು ಯಾರಲ್ಲಿರ್ತದೋ, ಅವರು ಆತ್ಮ ಸಂಬಂಧವಾಗಿ ಕಣ್ಣೀರು ಹಾಕ್ತಾರಪ್ಪ ಅಂತಂದ್ರೆ, ಆತ್ಮ ಸಂಬಂಧವಾಗಿ ಅವರು ಕಣ್ಣೀರನ್ನು ಸುರಿಸಿದ್ರಪ್ಪ ಅಂತಂದ್ರೆ, ಆತ್ಮೀಕವಾದ ಆತ್ಮ ವಿಷಯಗಳಿಗೆ ಆತ್ಮ ಸಂಬಂಧದ ಕಣ್ಣೀರು ಅವರು ಸುರಿದ್ರಪ್ಪ ಅಂತಂದ್ರೆ, ಅವರ ಕಣ್ಣೀರು ದೇವರು ತನ್ನ ಬುದ್ಧಲಲ್ಲಿ ತುಂಬಿಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಇವತ್ತು ಅನೇಕರ ಜೀವಿತ ನೋಡುವಂಥ ಸಂದರ್ಭದಲ್ಲಿ ಒಂದು ತೊಟ್ಟು ಕಣ್ಣೀರು ಸಹ ಕೆಲವೊಬ್ಬರ ಜೀವಿತದಲ್ಲಿ ಬರುವುದಿಲ್ಲ ರೀ. ಆದರೆ ಕಣ್ಣೀರಿಗೆ ಎಷ್ಟೊಂದು ಪವರ್ ಇದೆ ಗೊತ್ತಾ ನಿಮಗೆ? ಕಣ್ಣೀರಿಗೆ ಎಷ್ಟೊಂದು ಶಕ್ತಿ ಇದೆ ಗೊತ್ತಾ ನಿಮಗೆ? ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಲೋಕದಲ್ಲಿ ಅಣುಬಾಂಬಿಗಿಂತಲೂ ಯಾವುದಾದ್ರು ಶಕ್ತಿವಂತ ಆಯುಧ ಇದೆಯಪ್ಪ ಅಂತಂದ್ರೆ ಅಣುಬಾಂಬಪ್ಪ ಅಂತಂದ್ರೆ, ಈ ಪ್ರಪಂಚವನ್ನು ಕನಿಷ್ಠ 3 ಸಲ ಸುಟ್ಟು ಬೂದಿ ಮಾಡಿ, ಬೂದಿಯನ್ನು ಕೂಡ 3 ಸಲ ಸುಟ್ಟಾಗ್ತದೆ ಅದು ಅಣುಬಾಂಬ್. ಗೊತ್ತಾ ನಿಮಗೆ?
ಆದ್ರೆ ಅದಕ್ಕಿಂತಲೂ ಶಕ್ತಿ ಸಾಮರ್ಥ್ಯವುಳ್ಳಂತ ಯಾವುದಾದ್ರೂ ಒಂದು ಆಯುಧ ಇದೆಯಪ್ಪ ಅಂತಂದ್ರೆ ನಾವು ನೋಡ್ತೇವೆ, ಅದು ಕಣ್ಣೀರ್ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅದು ಕಣ್ಣೀರು ಎಂಬುದಕ್ಕೆ ನೋಡ್ತೇವೆ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, ನೀನು ಸುರಿಸಿರುವಂತ ಕಣ್ಣೀರು ಅದು ಯಾವತ್ತೂ ಕೂಡ ವ್ಯರ್ಥವಾಗಿ ಹೋಗುದಿಲ್ಲ. ದಾವೀದನು ಹೇಳ್ತಾನೆ, ನನ್ನ ಕಣ್ಣೀರನ್ನು ನಿನ್ನ ಬುದ್ದಲಿಯಲ್ಲಿ ನೀನು ತುಂಬಿಟ್ಟಿದ್ದೆ ಎಂಬುದಾಗಿ ಹೇಳ್ತಾನೆ. ಅದಕ್ಕೋಸ್ಕರಾಗಿ ನೀನು ಗತ ಜೀವಿತದಲ್ಲಿ, ಕಳೆದ ಜೀವಿತದಲ್ಲಿ ನೀನು ಆತ್ಮ ಸಂಬಂಧವಾಗಿ ನೀನು ಒಂದ್ ವೇಳೆ ಕಣ್ಣೀರು ಸುರಿಸಿದಪ್ಪ ಅಂತಂದ್ರೆ, ಆತ್ಮ ಸಂಬಂಧವಾದಂತ ಕಣ್ಣೀರು ನೀನು ಸುರಿಸಿದಪ್ಪ ಅಂತಂದ್ರೆ, ಆತ್ಮಗಳಿಗಾಗಿ, ಆತ್ಮಗಳ ರಕ್ಷಣೆಗಾಗಿ, ಸುವಾರ್ತೆಗಾಗಿ, ಸೇವೆಗಾಗಿ, ಮಕ್ಕಳ ರಕ್ಷಣೆಗಾಗಿ ಮತ್ತು ಇವತ್ತು ದೇವರ ಸೇವೆಗಾಗಿ ನಿನ್ನಲ್ಲಿ ಒಂದು ಕಣ್ಣೀರು ಅಂತಕ್ಕಂಥದ್ದಿತ್ತಪ್ಪ ಅಂತಂದ್ರೆ, ಆ ಕಣ್ಣೀರು ಪರಲೋಕದ ಮುಚ್ಚಲ್ಪಟ್ಟಂತ ಬಾಗಿಲುಗಳನ್ನು ನಿನಗೋಸ್ಕರವಾಗಿ ತೆರೆಯುವಂತೆ ಅದು ಮಾಡ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ರೋಮನ್ನರಲ್ಲಿ ಒಂದು ವಾಡಿಕೆ ಇದೆ. ಈ ರೋಮನ್ನರಲ್ಲಿ ಒಂದು ವಾಡಿಕೆ ಇದೆ. ಏನಪ್ಪಾ ಅಂತಂದ್ರೆ, ಅವರಲ್ಲಿ ಒಂದು ನಂಬಿಕೆ ಇದೆ. ಏನಂತಂದ್ರೆ, ಅವರು ಯಾವಾಗ ಯಾರಾದರೂ ತೀರಿ ಹೋದಾಗ ಅಳಲಿಕ್ಕೆ ಪ್ರಾರಂಭ ಮಾಡ್ತಾರೋ, ಅವ್ರು ದುಃಖ ಪಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೋ, ಅವಾಗ ತಮ್ಮ ಕಣ್ಣೀರುಗಳನ್ನು ಬಾಟಲ್ ಅಲ್ಲಿ ಸೇಕರಿಸ್ತಾರೋ. ಯಾರಾದರೂ ತಮ್ಮ ಆತ್ಮೀಯರು ಯಾರಾದರೂ ಈ ಲೋಕದ ಯಾತ್ರೆ ಮುಗಿಸ್ತಾರಪ್ಪ ಅಂತಂದ್ರೆ, ಅವರಿಗೆ ದುಃಖ ಬಂದಾಗ ಅವರ ಆತ್ಮ ಸಂಬಂಧವಾದಂತ ಕಣ್ಣೀರನ್ನು ಸುರಿಸುವಂತ ಸಂದರ್ಭದಲ್ಲಿ ಎಲ್ಲರೂ ಕಣ್ಣೀರು ಸುರಿಸುವಾಗ ಬಾಟಲ್ ಅಲ್ಲಿ ಆ ಕಣ್ಣೀರನ್ನು ಸೇಕರಣೆ ಮಾಡ್ತಾರೆ. ಆ ಕಣ್ಣೀರು ಬಾಟಲ್ ತುಂಬಿದ ನಂತರ ಆ ವ್ಯಕ್ತಿಗೆ ಸಮಾಧಿ ಮಾಡುವಂತ ಸಂದರ್ಭದಲ್ಲಿ ಆ ಸಮಾಧಿ ಪೆಟ್ಟಿಗೆ ಒಳಗಡೆ ಆ ಕಣ್ಣೀರಿಟ್ಟು ಆ ಬಾಕ್ಸ್ ಪ್ಯಾಕ್ ಮಾಡಿ ಸಮಾಧಿ ಮಾಡ್ತಾರ. ಅವ್ರ ನಂಬಿಕೆ ಏನಪ್ಪಾ ಅಂತಂದ್ರೆ, ದೇವರು ಕಣ್ಣೀರನ್ನು ನೋಡಿದ್ದೇನೆ ಎಂಬುದಾಗಿ ಹೇಳ್ತೇನೆ. ಹಿಜ್ಕೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ಎಂಬುದಾಗಿ ದೇವ್ರು ಹೇಳ್ತೇನಪ್ಪ ಅಂತಂದ್ರೆ, ಈ ವ್ಯಕ್ತಿ ಜೊತೆ ಕಣ್ಣೀರಿತ್ತಪ್ಪ ಅಂತಂದ್ರೆ, ಈ ವ್ಯಕ್ತಿ ಕಣ್ಣೀರು ಇವತ್ತಿನ ಜೊತೆಗೆ ಕಣ್ಣೀರು ಹೋಯ್ತಪ್ಪ ಅಂತಂದ್ರೆ, ದೇವರು ಏನ್ ಮಾಡ್ತಾನಪ್ಪ ಅಂತಂದ್ರೆ ತನ್ನ ರಾಜ್ಯದಲ್ಲಿ ಪ್ರವೇಶ ಮಾಡ್ತಾನೆ ಎಂಬುದಾಗಿ ಅವ್ರದ್ದೊಂದು ನಂಬಿಕೆ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ವ್ಯರ್ಥವಾಗದಂಥವುಗಳು 6 ಇವತ್ತು ಬಹಳ ಅಮೂಲ್ಯವಾದಂಥ ಸಂಗತಿಗಳು ದೇವರು ನಮ್ಗೆ ಕೊಟ್ಟಿದ್ದಾನೆ. ಆದರೆ ಈ 6 ಅಮೂಲ್ಯವಾದಂಥ ವ್ಯರ್ಥವಾಗದಂಥ ಸಂಗತಿಗಳು ಪ್ರತಿ ವಿಶ್ವಾಸಿಯಲ್ಲಿ ಇರ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ಆವಾಗಲೇ ಆಶೀರ್ವಾದ ಅಂತಕ್ಕಂಥದ್ದು ನಾವು ಸ್ವಾಧೀನ ಮಾಡ್ಕೊಳ್ತೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನಾವು ನೋಡ್ತೇವೆ, ಕಳೆದ ವಾರ ವ್ಯರ್ಥವಾದಂಥವುಗಳ ಬಗ್ಗೆ ನಾವು ನೋಡ್ತೀವಿ. ಆದರೆ ದೇವರು ಇವತ್ತು ನಮಗೆ ವ್ಯರ್ಥವಾಗದಂಥವುಗಳ ಬಗ್ಗೆ ದೇವರು ನಮಗೆ ಸವಿಸ್ತಾರವಾಗಿ ನಮ್ಮದೇ ಆದ ಭಾಷೆಯಲ್ಲಿ ನಮಗೆ ತಿಳಿಯುವ ಹಾಗೆ ದೇವರು ನಮ್ಮ ಜೊತೆ ಇಲ್ಲಿ ತನಕ ಆತನು ಮಾತಾಡಿರುವಂಥ ಸಂದರ್ಭದಲ್ಲಿ ಆತನು ನೇರವಾಗಿ ಕರ್ತನ ಮೇಜಿನಲ್ಲಿ ಆತನು ನಮ್ಮ ಕೈ ಹಾಕಿ ಮುಂಚಿತವಾಗಿ ಈ 6 ಸಂಗತಿಗಳು, ಈ 6 ವ್ಯರ್ಥವಾಗದಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಅವನ ಅಥವಾ ಇಲ್ಲ ಅಂತೇಳಿ ನಾವು ಏನು ಮಾಡ್ಬೇಕ್ರಿ? ಪರೀಕ್ಷೆ ಮಾಡ್ಕೊಳ್ಬೇಕು. ನಾವು ಪರೀಕ್ಷೆ ಮಾಡಿಕೊಂಡು ಇಲ್ಲಪ್ಪ ಅಂತಂದ್ರೆ ಇವತ್ತಿನಿಂದ ಅವುಗಳನ್ನು ನಾವು ಅಳವಡಿಸ್ಕೊಳ್ಳೋಣ, ಅವುಗಳನ್ನು ನಾವು ಹಿಡಿದುಕೊಳ್ಳೋಣ ಗಟ್ಟಿಯಾಗಿ, ಅವುಗಳನ್ನು ನಮ್ಮ ಹತ್ರ ಇಟ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ಯಾಕಂದ್ರೆ ಈ 6 ಸಂಗತಿಗಳು ವ್ಯರ್ಥವಾಗದಂತ ಸಂಗತಿಗಳೆಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. ಬನ್ನಿ, ಈ ಆತ್ಮೀಯ ಸಂದೇಶ ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿದಾದ್ರೆ, ಈ ಆತ್ಮೀಯವಾದಂಥ ಉಪದೇಶ, ಈ ದೇವರ ಮಾತುಗಳು ನಿಮ್ಮ ಕತ್ತಲೆ ತುಂಬಿದಂಥ ಹೃದಯಕ್ಕೆ ಒಂದು ವೇಳೆ ಬೆಳಕು ತಂದಿರುವುದಾದ್ರೆ ಮೊಣಕಾಲೂರೋಣ, ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ದೇವರಿಗೆ ನಾವು ಕೈ ಎತ್ತಿ ಒಂದು ಕೈ ನಮ್ಮ ಹೃದಯದ ಮೇಲೆ ಇಟ್ಕೊಂಡು ದೇವರಿಗೊಂದು ಪ್ರಮಾಣ ಮಾಡಿ, ಓ ದೇವರೇ, ಈ ವ್ಯರ್ಥವಾದಂಥ 6 ಸಂಗತಿಗಳು ಇಲ್ಲಿ ತನಕ ನನ್ನ ಜೀವಿತದಲ್ಲಿ ಇರಲಿಲ್ಲಪ್ಪ ದೇವರೇ. ಅಯ್ಯ, ಇಲ್ಲಿ ತನಕ ನನ್ನ ಜೀವಿತದಲ್ಲಿ ವ್ಯರ್ಥವಾಗುವಂಥ ಸಂಗತಿಗಳೇ ನನ್ನ ಜೀವಿತದಲ್ಲಿ ಇತ್ತು. ಅಯ್ಯ, ವ್ಯರ್ಥವಾಗದಂಥ ಸಂಗತಿಗಳು ನನ್ನ ಜೀವಿತದಲ್ಲಿ ಇರಬೇಕೆಂಬುದಾಗಿ ದೇವರೇ, ಹೌದು ಸ್ವಾಮಿ, ನನ್ನ ಜೊತೆ ಇವತ್ತು ಮಾತಾಡಿ ದೇವ ನನಗೆ ಜ್ಞಾನೋದಯ ಮಾಡಿದ್ಯಾ, ನನ್ನ ಆತ್ಮದ ಕಣ್ಣುಗಳನ್ನು ತೆರೆದಿದೆಯಾ. ಅಯ್ಯ, ನಿನಗೆ ಸ್ತೋತ್ರ. ಈ 6 ವಿಷಯಗಳು ನನ್ನಲ್ಲಿ ಸ್ಥಿರವಾಗಿರುವಂತೆ ನನ್ನನ್ನು ಸಿದ್ಧಪಡಿಸು. ಈಗೋ ನಿನ್ನ ಮೇಜಿನಲ್ಲಿ ಯೋಗ್ಯನಾಗಿ ಕೈ ಹಾಕುವಂತೆ ನನ್ನನ್ನು ಪವಿತ್ರಗೊಳಿಸೆಂಬುದಾಗಿ ಪ್ರಾರ್ಥನೆ ಮಾಡಿ ಕರ್ತನ ಮೇಜಿನಲ್ಲಿ ಕೈ ಹಾಕೋಣ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.